ಬಂದ್ಮೇಲೆ ನಮ್ಮ ಮೇಷರಾಶಿ ನೋಡಿ. ಮೇಷರಾಶಿಯವ್ರಿಗೆ ಏನಾಗಿದೆ, ಮೇಷರಾಶಿ ಇದು ಮೇಷರಾಶಿ ಆಯ್ತಾ. ಇಲ್ಲಿ ಚಂದ್ರ ಇದ್ದಾನೆ ಈಗ, ಜಸ್ಟ್ ವೇಟ್. ಚಂದ್ರ ಇದು ಮೇಷರಾಶಿ ಆಯ್ತು. ಮೇಷರಾಶಿಯವರಿಗೆ ಏನಾಗುತ್ತೆ, ನಮಗೆ ನಿಮಿತ್ತಗಳ ಪ್ರಕಾರ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಕೇತು ಮಹಾರಾಜ. ಯಾರು? ಕೇತು. ಕೇತು ಎಲ್ಲಿದ್ದಾನೆ? 5ನೇ ಮನೆಯಲ್ಲಿ ವಿರಾಜಮಾನ ಆಗಿದ್ದಾನೆ. 5th ಹೌಸ್. ಯಾರಿಗೆಲ್ಲ ಸೌತ್ ಇಂಡಿಯನ್ ನೋಡಬೇಕು, ಆ ಸೈಡಲ್ಲಿ ಸೌತ್ ಇಂಡಿಯನ್ ಇದೆ, ಅಲ್ಲಿಂದ ನೋಡ್ಕೊಳ್ಳಿ. ರೈಟಾ? ಓಕೆ, ಇಲ್ಲಿಂದ ಇದೆ. ಓಕೆ, 5th ಹೌಸ್ ಕೇತು. ಹಾಗಾದ್ರೆ ಏನಾಯ್ತು, ಈಗ 5ನೇ ಮನೆ ತುಂಬಾ ಇನ್ಫ್ಲುಯೆನ್ಸಿಗೆ ಒಳಗಾಯಿತು ಅಲ್ವಾ. 5th ಹೌಸ್ ಏನುಂಟು ಬಹಳ ಇನ್ಫ್ಲುಯೆನ್ಸಿಗೆ ಒಳಗಾಯಿತು. 5th ಲಾರ್ಡ್ ಎಲ್ಲಿದ್ದಾನೆ, ಅದರ ರಾಶಿಯಾಧಿಪತಿ ಎಲ್ಲಿದ್ದಾನೆ, ಆತ ಎಲ್ಲಿದ್ದಾನೆ, ಆತ ಉಚ್ಚನಾಗಿ ರಾಶಿಯಲ್ಲೇ ವಿರಾಜಮಾನ ಆಗಿದ್ದಾನೆ. ಓಕೆನಾ? ಆತ ಎಕ್ಸಾಲ್ಟೇಷನ್ ಚಂದ್ರ, ಸಾರಿ, ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಆತ ನಿಮ್ಮ ರಾಶಿಯಲ್ಲಿನೇ ಇದ್ದಾನೆ. ಯಾರು? ಸೂರ್ಯ ಅಲ್ವಾ. ನಾಳ್ದು ಹಾಗೇನೆ ಇರ್ತಾನೆ. ಇದು ಮೇ 1ನೇ ತಾರೀಕಿನದು ಹಾಕಿರುವಂಥದ್ದು ನಾನು. ಓಕೆ, ಇಲ್ಲಿ ಏನಾಗುತ್ತೆ, ಈಗ ಕೇತುವಿನ ಡಿಸ್ಪೋಸಿಟರ್ ರಾಶಿಯಲ್ಲಿ ಹೋಗಿ ಎಕ್ಸಾಲ್ಟೇಷನ್ ಆತ. ಹಾಗಾದ್ರೆ 5ನೇ ಮೇಲೆ ಕೇತು ಇದ್ದಾನೆ ಅಂದಾಗ ಕೇತುವಿನ ರಿಸಲ್ಟ್ ಡಿಟ್ಯಾಚ್ಮೆಂಟ್. ಹಾಗಾದ್ರೆ ಏನಾಗುತ್ತೆ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗ್ಬೋದು, ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗ್ಬೋದು, ನಿಮ್ಮ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗ್ಬೋದು, ಅಥವಾ ನಿಮ್ಮ ಸ್ನೇಹಿತರಿಂದ ನೀವು ದೂರ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಉಂಟು ಸರ್. ನೀವು ಇದರ ಬಗ್ಗೆ ತುಂಬಾ ಗಮನ ಕೊಡಿ. ನಮ್ಮ ಮೇಷರಾಶಿಯವರು ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯ ಇದೆ. ಅದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದು ಕಡೆ ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಬೇಡಿ ಅಷ್ಟೇ. ನಾನು ಹೇಳಿದಿಷ್ಟು, ಸ್ನೇಹಿತರ ಜೊತೆಗೆ ವ್ಯವಹಾರಗಳು ಬೇಡ. ಸ್ನೇಹಿತರ ಜೊತೆಗೆ ನಾರ್ಮಲ್ ಆಗಿ ಏನು ನಡ್ಕೊಳ್ತಾ ಇದ್ದೀರಾ ಅದು ನಡ್ಕೊಳ್ಳಿ, ಪರವಾಗಿಲ್ಲ. ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಹೋದಾಗ ಮೇ ಬಿ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಒಂದು ಪಂಚಮಾಧಿಪತಿ ಏನಿರ್ತಾನೆ ರಾಶಿಯಲ್ಲಿ ಎಕ್ಸಾಲ್ಟೇಷನ್ ಅದ ಉಚ್ಚ ಸ್ಥಾನ, ಬಟ್ ಬುಧ ಜೊತೆಗಿದ್ದಾನೆ. ಬುಧ ಬಂದು 6 ಮತ್ತು 3ನೇ ಮನೆ ಅಧಿಪತಿಯಾಗಿ ಬುಧ ಇದ್ದಾನೆ. ಅದರ ಅರ್ಥ ಏನಂದ್ರೆ ವ್ಯವಹಾರ. ಹಾಗಾದ್ರೆ ತೊಂದರೆ ಎಲ್ಲಿ ಆಗ್ಬೋದು, ವ್ಯವಹಾರ ಮಾಡಿದಾಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರ ಜೊತೆಗೆ ಏನು ರಿಲೇಶನ್ಶಿಪ್ ಇದೆ ಅಥವಾ ಏನು ಅದು ಹೋಗಿ ಓಕೆ. ಆನಂತರ ಈಗ ಕೆಲವರೆಲ್ಲ ವಯಸ್ಕರು ಅಂದ್ರೆ ಯೋಗ್ಯ ವಯಸ್ಕರು ಪ್ರೀತಿ ಪ್ರೇಮದಲ್ಲಿ ಬಿದ್ದಿರ್ತಾರೆ. ಪ್ರೀತಿ ಪ್ರೇಮದಲ್ಲಿ ಬಿದ್ದಿರುವಾಗ ಕೂಡ ಅಲ್ಲಿ ಬುಧ ಮತ್ತೆ ಸೂರ್ಯ 7th ಹೌಸ್ ಅನ್ನ ನೋಡೋದರಿಂದ ಗೋಚಾರದ ಚಂದ್ರ ಎಲ್ಲಿದ್ದಾನೆ ನೋಡ್ತಾ ಇದ್ದಾನೆ ಅಂತ. ನಿಮ್ಗೆ ಎಲ್ಲೊಂದ್ ಕಡೆ ಮದುವೆ ವಿಚಾರ ಮಾತಾಡ್ಬೇಕು. ಅದಕ್ಕೆ ಈಗ ಸಕಾಲವಲ್ಲ. ನಾನೇನು ಹೇಳ್ತೀನಿ ಅಂದ್ರೆ, ನಿಮಗೆ ಒಂದು ವೇಳೆ ಮದುವೆ ವಿಚಾರ ಮಾತಾಡಬೇಕಾದ್ರೆ ಮೇ ಕಳೆದೋಗ್ಲಿ, ಮತ್ತೆ ಜೂನಲ್ಲಿ ಬೇಕಾದ್ರೆ ನೋಡಿ, ಪರವಾಗಿಲ್ಲ. ಗುರು ಚೇಂಜ್ ಆಗ್ತಾನೆ ಆ ಮೂಮೆಂಟಲ್ಲಿ ನೋಡಿ, ಪರವಾಗಿಲ್ಲ. ಈಗ ಯಾವುದೇ ಕಾರಣಕ್ಕೂ ಮದುವೆ ಪ್ರೀತಿ ಪ್ರೇಮದ ಬಗ್ಗೆ ಮದುವೆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಹೋಗುವುದು ನಿಮ್ಗೆ ಒಳ್ಳೆಯ ಲಕ್ಷಣ ಅಲ್ಲ, ಒಳ್ಳೆಯ ರಿಸಲ್ಟ್ ಅಲ್ಲ ಅಂತ ಒಂದು ಇಂಡಿಕೇಶನ್ ಆಲ್ರೆಡಿ ಇದೆ. ಓಕೆನಾ? ಅರ್ಥ ಆಗುತ್ತಾ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಏನಾಗುತ್ತೆ ಗೊತ್ತಾ, ಆನಂತರ 6ನೇ ಮನೆ ಬಹಳ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. 6ನೇ ಮನೆ ಬಂದೇನು, 6ನೇ ಮನೆ ಬಂದು ರೋಗ, ಋಣ, ರಿಪು, ಸೇವೆ. ಹಾಗಾದ್ರೆ ಎಲ್ಲೊಂದ್ ಕಡೆ ಫೈನಾನ್ಷಿಯಲಿ ರಿಲೇಟೆಡ್ ಅಂದ್ರೆ ಎಲ್ಲೊಂದ್ ಕಡೆ ಲೋನ್ ಕಟ್ಟಬೇಕು ನೀವು, EMI ಕಟ್ಟಬೇಕು ನೀವು. ಹಾಗಾದ್ರೆ ಅದರಲ್ಲಿ ನಿಮ್ಗೆ ಅಡೆತಡೆಗಳಾಗುವಂಥದ್ದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು, ನಿಮ್ಮ ಮದುವೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಅನ್ನ ನೀವು ಎದುರಿಸುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡಾಗ ಮತ್ತೆ ಗೆಲುವು ನಿಮ್ಮದಾಗುತ್ತೆ. ಅರ್ಥ ಆಯ್ತಾ? ಏನು ಪ್ರಿಕಾಷನ್ ಕೊಟ್ಟು ಅದನ್ನ ತಗೋಬೇಕಾ? ಇಲ್ಲಿ ಪರಿಹಾರ ಅಲ್ಲ, ತಲೆ ಖರ್ಚು ಮಾಡ್ಬೇಕು ಅಷ್ಟೇ ಅಲ್ವಾ. ಯಾಕಂದ್ರೆ ಕೇತುವಿನ ಇಂಪ್ಯಾಕ್ಟ್ ಇರುವಾಗ 5ನೇ ಮನೆಯಲ್ಲಿ ಆತನ ಅಧಿಪತಿ ಯಾರು? ಸೂರ್ಯ ಎಕ್ಸಾಲ್ಟ್ ಬಲ ಪಡ್ಕೊಂಡಾಗ ಏನಾಯ್ತು, ಈ ಪಾರ್ಟ್ ಬಲ ಪಡ್ಕೊಳ್ತಿ. ಈಗ ಯಾವ ಪಾರ್ಟ್ ಬಲ ಪಡ್ಕೊಂಡು ಅಲ್ಲಿ ಯಾರಿದ್ದಾರೆ? ಕೇತು ಇದ್ದಾನೆ ತಾನೆ. ಹಾಗಾದ್ರೆ ಏನಾಗುತ್ತೆ, ಡಿಟ್ಯಾಚ್ಮೆಂಟ್ ಆಗುತ್ತೆ, ನಿಮ್ಮಿಂದ ದೂರ ಹೊರಟೋಗ್ತಾರೆ. ಇದು ಅರ್ಥ ಮಾಡ್ಕೊಳ್ಬೇಕು. ಹೊಟ್ಟೆಗೆ ಸಂಬಂಧಪಟ್ಟಂತ ತೊಂದರೆಗಳು ನಿಮ್ಮನ್ನ ಕಾಡ್ಬೋದು. ತಾಯಿಯ ಕುಟುಂಬದಲ್ಲಿ ಡೆತ್ ಅನ್ನ ನೋಡ್ತೀರಾ. ತಾಯಿಯ ಕುಟುಂಬದಲ್ಲಿ ಯಾರಾದ್ರೂ ಯಂಗ್ ಸ್ಟಾರ್ಸ್ ಯಾರಾದ್ರೂ ಕೂಡ ಅಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದು, ತೊಂದರೆಗೊಳಗಾಗುವಂಥ ಅಂತ ಡೆತ್ ಅನ್ನ ನೋಡುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಅದು ಕೂಡ ಆ ಘಟನೆ ಕೂಡ ಘಟಿಸಲಿಕ್ಕೆ ಶುರು ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ನೆಗೆಟಿವ್ ಏನ್ ಬರುತ್ತೆ ಅಂದ್ರೆ, ಸೂರ್ಯನ ಡಿಸ್ಪೋಸಿಟರ್ ಯಾರಿದ್ದಾರೆ ನೋಡಿ, ಸೂರ್ಯನ ರಾಶಿಯಾಧಿಪತಿ ಕುಜ, ಆತ ಶನಿ ಜೊತೆಗಿದ್ದಾನೆ. ಮತ್ತೆ ಸಮಸ್ಯೆ ಕ್ರಿಯೇಟ್ ಆಯ್ತು ಅಲ್ವಾ. ಎಲ್ಲಿ ಕೂಡ ನಿಮ್ಗೆ ಅದು ಫೇವರೇಬಲ್ ಅಂತ ಕಾಣಿಸ್ತಾನೆ ಇಲ್ಲ. ಅರ್ಥ ಆಯ್ತು ನಿಮಗೆ? ಅಲ್ಲಿ ಅದರ ಡಿಸ್ಪೋಸಿಟರ್ ಒಂದು ಕಡೆಯಿಂದ ಎಕ್ಸಾಲ್ಟೇಷನ್ ಆಗಿ 5ನೇ ಮನೆಗೆ ತೊಂದರೆ ಕೊಡ್ತಾ ಇದ್ದಾನೆ. 5ನೇ ಮನೆಗೆ ತೊಂದರೆ ಕೊಡೋದಲ್ಲ, ಆಕ್ಚುಲಿ 5ನೇ ಮನೆಗೆ ಇದು ಒಳ್ಳೆ ಲಕ್ಷಣ. ಕೇತು ಇರುವುದರಿಂದ ಸಮಸ್ಯೆ. ಅರ್ಥ ಆಗುತ್ತಾ? ಅಲ್ಲಿ ಕೇತು ಇದ್ದಾನೆ, ಅದಕ್ಕೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ. ಬಾಕಿ ವಿಚಾರ ಓಕೆ. ಕೇತು ಇದ್ದಾನಂದಾಗ ಆತ ತನ್ನ ಪ್ರಭಾವವನ್ನು ತೋರಿಸಲಿಕ್ಕೆ ಶುರು ಮಾಡ್ತಾನೆ. ಅದರಿಂದಾಗಿ ಈ ಒಂದು ಮೇ ತಿಂಗಳಲ್ಲಿ 5ನೇ ಮನೆ ರಿಸಲ್ಟ್ ಬಹಳ ದೊಡ್ಡ ಮಟ್ಟಿಗೆ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಆನಂತರ ಹೆಲ್ತ್, ಆರೋಗ್ಯ ಬಹಳಷ್ಟು ಕೆಟ್ಟೋಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ನಮಗೆ ಬಂದಿರುವಂತಹ ಪ್ರಕಾರ ನಿಮ್ಮ 6ನೇ ಮನೆ ಬಹಳ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ, ಮತ್ತೆ ನಿಮ್ಮ ರಾಶಿ ಬಹಳ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಅದರಿಂದಾಗಿ ರಾಶಿಯಾಧಿಪತಿ 12ನೇ ಮನೆಯಲ್ಲಿ ಇದ್ದುಕೊಂಡು ಆತ ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಹಾಗಾದ್ರೆ ಯಾವಾಗೆಲ್ಲ ಟ್ರಾವೆಲಿಂಗ್ ಮಾಡ್ತೀರಾ, ಯಾವಾಗೆಲ್ಲ ದೂರ ಹೋಗ್ತೀರಾ, ಅಥವಾ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ಲಿಕ್ಕೆ ಹೋಗ್ತೀರಾ, ಅಥವಾ ಯಾವುದೇ ರೂಪದಲ್ಲಿ ಕೂಡ, ಅಥವಾ ವಿದೇಶ ಪ್ರಯಾಣ ಮಾಡ್ತೀರಾ, ಅವಾಗೆಲ್ಲ ನಿಮ್ಮ ಆರೋಗ್ಯ ಕೈಗೂಡುವಂತ ಸಾಧ್ಯತೆಗಳು, ಎಲ್ಲೊಂದ್ ಕಡೆ ಡಿಸ್ಪ್ಯೂಟ್ಸ್ ಗಳನ್ನ ನೀವು ನೋಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ 5ನೇ ಮನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಮೇ ತಿಂಗಳಲ್ಲಿ ಆ ರಿಸಲ್ಟ್ ಅನ್ನ ನೀವು ನೋಡ್ತೀರಾ ಅಂದ್ರೆ ಇಂಡಿಕೇಶನ್ ಇದೆ. ಈಗ ಇನ್ನು ಓವರ್ ಆಲ್ ನಾವು ನೋಡ್ಬೇಕಾದ್ರೆ 2ನೇ ಮನೆಯಲ್ಲಿ ಶುಕ್ರ ಸ್ವಗೃಹಿಯಾಗಿರ್ತಾನೆ. ಓಕೆ,
ತೋ ಖಂಡಿತ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ. ಅದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬಾ ಫೇವರೇಬಲ್ ಆದಂಥ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಇದೆ. ದುಡ್ಡಿನ ಅರ್ಜೆಂಟ್ ಉಂಟು, ಖಂಡಿತ ಮೇಷರಾಶಿ ದುಡ್ಡಿನ ವಿಚಾರದಲ್ಲಿ ಸಪೋರ್ಟ್ ಆಗುತ್ತೆ. ಸ್ತ್ರೀಯರು ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತಾರೆ, ಯಾಕಂದ್ರೆ ತುಲಾರಾಶಿಯಲ್ಲಿ ಮತ್ತೊಬ್ಬ ನಿಮಗೆ ಗೋಚಾರದ ಚಂದ್ರ ಇದ್ದಾನೆ. ಅದರಿಂದಾಗಿ ನಿಮಗೆ ಸ್ತ್ರೀಯರಿಂದ ಸಪೋರ್ಟ್ ಬರುತ್ತೆ, ಅಥವಾ ನಿಮ್ಮ ಪಾರ್ಟ್ನರ್ ಇಂದ ಸಪೋರ್ಟ್ ಬರುತ್ತೆ, ಬಿಸ್ನೆಸ್ ಇಂದ ಕೂಡ ನಿಮಗೆ ಸಪೋರ್ಟ್ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಇರ್ತದೆ, ತೊಂದರೆ ಇಲ್ಲ. ಆನಂತರ ಚಂದ್ರನಿಗೆ 3ನೇ ಮನೆಯಲ್ಲಿ ಗುರು ಹೋಗ್ತಾ ಇದ್ದಾನೆ. ಇದು ಒಳ್ಳೆ ಲಕ್ಷಣ ಅಲ್ಲ. ಅದರಿಂದಾಗಿ ನಿಮ್ಮ ಕೆಲಸದವರು ಯಾರಿರ್ತಾರೆ ಅಥವಾ ಅವ್ರ ಜೊತೆಗೆ ಮಾತಾಡುವಾಗ, ಅಥವಾ ನೀವು ಕೆಲಸ ಮಾಡುವ ಪ್ಲೇಸ್ ಏನಿದೆ ಅಲ್ಲಿ ಮಾತಾಡುವಾಗ, ಅಥವಾ ಅವ್ರಿಗೆ ಏನಾದ್ರು ಇನ್ಸಲ್ಟ್ ಮಾಡೋದು ಅಥವಾ ನಿಮಗೆ ಅದು ತೊಂದರೆ ಕ್ರಿಯೇಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಅವ್ರ ಜೊತೆಗೆ ವಾದ ವಿವಾದ ಮಾಡಲಿಕ್ಕೆ ಹೋಗಬೇಡಿ. ಮೇಷರಾಶಿಯವರು ಸ್ವಲ್ಪ ಮೌನಿಯಾಗಿರಿ, ಒಳ್ಳೆ ರಿಸಲ್ಟ್ ಅನ್ನು ನೀವು ಅನುಭವಿಸ್ತೀರಾ. ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ನಮ್ಮ ಮೇ ತಿಂಗಳಲ್ಲಿ ಅಥವಾ ಇಂಥದ್ದೆಲ್ಲ ಘಟನೆ ಘಟಿಸಬಹುದು. ನಿಮಗೆ ಸ್ವಲ್ಪ ಜಾಗರೂಕರಾಗಿರಿ. ಅಂತ 4th ಲಾರ್ಡ್ 4ನೇ ಮನೆ ಅಧಿಪತಿ ಚಂದ್ರ ಎಲ್ಲಿದ್ದಾನೆ, ಆತ ತನ್ನಿಂದ 4ನೇ ಮನೆಯಲ್ಲಿದ್ದಾನೆ ಅಂದಾಗ ಕೆಲವರಿಗೆಲ್ಲ ಮನೆ ಚೇಂಜ್ ಆಗುವಂತ ಯೋಗ ಇದೆ. ಓಕೆನಾ. ಗೋಚಾರದಲ್ಲಿ ಚಂದ್ರ ಎಲ್ಲಿದ್ದಾನೆ, ತುಲಾರಾಶಿಯಲ್ಲಿದ್ದಾನೆ. ಯಾವಾಗ 1ನೇ ತಾರೀಕು 5ನೇ ತಿಂಗಳು ಬೆಳಗಿನ ಹೊತ್ತು. ಓಕೆ, ಚಂದ್ರ ಎಲ್ಲಿದ್ದಾನೆ, ಸ್ವಾತಿ ನಕ್ಷತ್ರ, ತುಲಾರಾಶಿಯಲ್ಲಿ. ಅದರ ಅರ್ಥ 4ನೇ ಮನೆಗೆ 4ನೇ ಮನೆ ಚಂದ್ರ ಇದ್ದಾನೆ, ಮನೆ ಚೇಂಜ್ ಆಗುತ್ತೆ, ಮನೆಯಿಂದ ದೂರ ಹೋಗ್ಬೋದು ಅಥವಾ ಟ್ರಾವೆಲಿಂಗ್ ಮಾಡ್ಬೋದು ಅಂತ ಇಂಡಿಕೇಶನ್ ಇದೆ. ಕೆಲವರೆಲ್ಲ ವಿದೇಶ ಪ್ರಯಾಣ ಕೂಡ ಮಾಡ್ಬೋದು, ಅಥವಾ ತಾಯಿಯಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಕೂಡ ಏನಾದರೂ ಅಂತದಿದ್ರೆ ನೀವು ಮಾತುಕತೆ ಸಫಲತೆಯನ್ನು ಪಡಿಬಹುದು ಅನ್ನೋ ಇಂಡಿಕೇಶನ್ ಇದೆ. ಅದೆಲ್ಲ ಓವರ್ ಆಲ್ ಒಳ್ಳೆ ರಿಸಲ್ಟ್ ಅನ್ನು ನಿಮಗೆ ಕೊಟ್ಟೇ ಕೊಡ್ತದೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ನಿಮ್ಮ ಲಾಭ ಸ್ಥಾನದಲ್ಲಿ ರಾಹು ಇರೋದರಿಂದ, ಯಾಕಂದ್ರೆ ಆತ ಅಲ್ಲಿ ಬಲ ಪಡ್ಕೊಳ್ತಾನೆ, ಅದು ಉಪಚಯ ಸ್ಥಾನ. ಅದರಿಂದಾಗಿ ರಾಹು ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇರೋದರಿಂದ ಕೆಲವೆಲ್ಲ ಸಮಸ್ಯೆಗಳು ಅಲ್ಲಿಂದಲೇ ಸಾಲ್ವ್ ಆಗುತ್ತೆ ನಿಮಗೆ. ಅದು ನಿಮ್ಮ ಸ್ಯಾಲರಿ ವಿಚಾರ ಇರ್ಬೋದು, ಲಾಭದ ವಿಚಾರ ಇರ್ಬೋದು, ಅದರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಅನ್ನು ರಾಹು ಮಹಾರಾಜ ನಿಮಗೆ ಸಪೋರ್ಟ್ ಮಾಡಿಯೇ ಮಾಡ್ತಾನೆ, ಕೊಟ್ಟೇ ಕೊಡ್ತಾನೆ. ಅದರಲ್ಲಿ ನಿಮಗೆ ಹೆದರುವಂತ ಅವಶ್ಯಕತೆ ಇಲ್ಲ. 12,000 ನಿಮಗೆ ಆಲ್ಮೋಸ್ಟ್ ಏನಾಗಿದೆ, ಅಫ್ಲಿಕ್ಷನ್ ಒಳಗಾಗಿದೆ. ಅದರಿಂದಾಗಿ ಏನಾಗುತ್ತೆ, ಟ್ರಾವೆಲಿಂಗ್ ಮಾಡುವಾಗ ಮೊದಲೇ ಹೇಳಿದೆ ಜಾಗರೂಕರಾಗಿರ್ಬೇಕಂತ. ಗಂಡ ಹೆಂಡತಿಯ ಬೆಡ್ರೂಮ್ ಲೈಫಲ್ಲಿ ತೊಂದರೆಗಳಾಗುವಂಥ ಸಾಧ್ಯತೆಗಳು ಉಂಟಲ್ಲಿ. ಬೆಡ್ರೂಮ್ ಅಲ್ಲಿ ಹೋಗಿ ಜಗಳ ಮಾಡ್ಕೊಳ್ತೀರಾ, ಆ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ಬೋದು. ಅದ್ರ ಬಗ್ಗೆ ಗಮನ ಕೊಡಿ ಸರ್, ತೊಂದರೆ ಇಲ್ಲ. ಈಗ ಪರಿಹಾರ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ, ನಮಗೆ ಗೋಚರದಲ್ಲಿ ಅಂದ್ರೆ ಪ್ರಶ್ನಾಕಾಲದಲ್ಲಿ ಕೇತುವಿನ ಇಂಪ್ಯಾಕ್ಟ್ ಬಂದಿರುವುದರಿಂದ ಗಣಪತಿ ಆರಾಧನೆ, ಗಣಪತಿಯ ಮಂತ್ರ ಚಾಂಟ್ ಮಾಡೋದು, ಗಣಪತಿ ಟೆಂಪಲ್ಗೆ ಭೇಟಿ ಕೊಡುವುದರಿಂದ ಈ ಮೇಷರಾಶಿಯವರಿಗೆ ಆ ಮೇ ತಿಂಗಳಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗೋಕೆ ಅದು ಹೆಲ್ಪ್ ಅಂತೂ ಖಂಡಿತ ಮಾಡಿಯೇ ಮಾಡುತ್ತೆ. ಓಕೆ, ಆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರೋ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ. ಓಕೆನಾ, ಬುಧ ಮಹಾರಾಜ ನನ್ನ ಲೆಕ್ಕದಲ್ಲಿ ವೃಷಭ ರಾಶಿಯವರಿಗೆ ಈ ಒಂದು ಮೇ ತಿಂಗಳೇನಿದೆಯಲ್ವಾ, ಸ್ವಲ್ಪ ಡಿಫಿಕಲ್ಟಿ ಅಂತ ಇಂಡಿಕೇಶನ್ ಉಂಟಲ್ವಾ, ಸ್ವಲ್ಪ ಡಿಫಿಕಲ್ಟಿ ಆಗ್ಬೋದು, ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ನಿಮಗೆ 6ನೇ ಮನೆ ಮತ್ತು 8ನೇ ಮನೆ ಸಮೇತ ತುಂಬಾ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಉಂಟು. 6ನೇ ಮನೆ, 8ನೇ ಮನೆ, ಆ ನಂತರ 12ನೇ ಮನೆ. ಆಲ್ರೆಡಿ ಅಲ್ಲಿ ಬುಧ ಇದ್ದಾನೆ. ಬುಧ ಯಾರು ಈ ಜಾತಕಕ್ಕೆ, ಆತ ಧನಾಧಿಪತಿ ಮತ್ತೆ ಪಂಚಮಾಧಿಪತಿಯಾಗಿ ಆತ ಎಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. ಅದರ ರಾಶಿಯಾಧಿಪತಿ ಯಾರು, ಬುಧನಿಗೆ ಒಬ್ಬ ರಾಶಿಯಾಧಿಪತಿ, ಆತ ಬಂದು ಯಾರು, ಕುಜ. ಆತ ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ ಉಂಟು. ಹಾಗಾದ್ರೆ ನಿಮಗೆ ಆಲ್ಮೋಸ್ಟ್ ದುಡ್ಡಿನ ವಿಚಾರದಲ್ಲಿ ಬಹಳಷ್ಟು ವೇರಿಯೇಷನ್ಗಳನ್ನು ನೋಡ್ಲಿಕ್ಕೆ ಉಂಟು, ಅದು ಇಂಡಿಕೇಶನ್ ಇದೆ. ಯಾರಿಗೆ, ನಮ್ಮ ವೃಷಭ ರಾಶಿಯವರಿಗೆ ಬಹಳ ಜಾಗರೂಕರಾಗಿ. ಲೇನ್ ದೇನ ಮಾಡುವಾಗ ಎಲ್ಲೋ ಲೋನ್ ತಗೊಳ್ತೀರಾ ಆವಾಗ, ಅಥವಾ ಯಾರಿಗೂ ಇ ಎಮ್ ಐ ಕೊಡ್ಲಿಕ್ಕೆ ಉಂಟು, ಯಾರಿಗೆ ಕೊಟ್ಟು ಕಮಿಟ್ಮೆಂಟ್ ಅನ್ನು ಫೇಲ್ಯೂರ್ ಆಗುವಂತೆ ಮಾಡಬೇಡಿ. ಯಾಕಂದ್ರೆ ಬುಧ ಬಂದು ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಲ್ಲಿ ತೊಂದರೆಗಳನ್ನ ನೀವು ನೋಡಬೇಕಾದಂತ ಅನಿವಾರ್ಯತೆ ಬರ್ಬೋದು. ನಿಮ್ಮ ಪಾಲಿಗೆ ಖರ್ಚು ವೆಚ್ಚದಲ್ಲಿ ಸಮಸ್ಯೆ ಆಗ್ಬೋದು, ಹೆಲ್ತ್ ರಿಲೇಟೆಡ್ ಕೂಡ ಪ್ರಾಬ್ಲಮ್ ಆಗ್ಬೋದು. ಅಂತ ಜೊತೆಗೆ ಸೂರ್ಯ ಇದ್ದಾನೆ. ಸೂರ್ಯ ಬಂದು ನಿಮ್ಮ 4th ಲಾರ್ಡ್ 4ನೇ ಮನೆ ಅಧಿಪತಿ ಆತ. ಅದರಿಂದಾಗಿ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಕೂಡ ನೀವು ತೊಂದರೆಗಳನ್ನು ಅನುಭವಿಸಬೇಕಾದಂತ ಅನಿವಾರ್ಯತೆ ಕೆಲವೊಂದು ಬಾರಿ ಮಾತ್ರ ಖಂಡಿತ ಬರ್ಬೋದು. ನೋಡಿ, ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಸಮಸ್ಯೆ ಏನಾಗುತ್ತೆ, ಬುಧ 12ನೇ ಮನೆಯಲ್ಲಿದ್ದಾನೆ, ಆ ಭಾವಕ್ಕೆ ನೀಚ ಫಲ. ಬುಧನ ಡಿಸ್ಪೋಸಿಟರ್ ಅಂದ್ರೆ ಬುಧನ ರಾಶ್ಯಾಧಿಪತಿ ತನ್ನಿಂದ 12ನೇ ಮನೆಯಲ್ಲಿ ಅಂದ್ರೆ ಇಲ್ಲಿಗೆ ವ್ಯಯಸ್ಥಾನದಲ್ಲಿ ಇದ್ದಾನೆ ಆತ. ಓಕೆನಾ. ಆಂಧ್ರ ಶನಿ ಜೊತೆಗಿದ್ದಾನೆ ಕಾಂಬಿನೇಷನ್ ಅಲ್ಲಿ, ಇದು ಪ್ರಾಬ್ಲಮ್. ಓಕೆನಾ. ಅದಕ್ಕೋಸ್ಕರ ಏನಾಗುತ್ತೆ, 12,000 ಅಲ್ಲಿ ಏನೆಲ್ಲ ನೀವು ನೋಡ್ಲಿಕ್ಕೆ ಉಂಟು ಅದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ 12,000 ಅಲ್ಲಿ ಯಾರೆಲ್ಲ ಆದರೆ ಅದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ 12,000 ಯಾರಿದ್ದಾರೆ, ಧನಾಧಿಪತಿ ಪಂಚಮ. ಹಾಗಾದ್ರೆ ಹಣಕಾಸಿನ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ. ನಿಮಗೆ ಸಮಸ್ಯೆಗಳು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಆನಂತರ ಪಂಚಮಾಧಿಪತಿ ಆಗಿರುವುದರಿಂದ ಮಕ್ಕಳ ವಿಚಾರದಲ್ಲಿ ಕೂಡ ತೊಂದರೆಗಳು ಬರುತ್ತೆ, ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು, ಆರೋಗ್ಯದಲ್ಲಿ ತುಂಬಾನೇ ಸಮಸ್ಯೆಗಳನ್ನು ನೀವು ನೋಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅರ್ಥ ಆಯ್ತಾ ನಿಮಗೆ? ಓಕೆ. ನಾನು ಹೇಳ್ತೀನಿ, ಮಕ್ಕಳಿಗೆ ಏನೋ ತೊಂದರೆ ಆದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ, ಅವ್ರ ಜೊತೆಗೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಬೇಡಿ ಅಂತ ಹೇಳ್ತೇನೆ. ಬಹಳ ಪ್ರೀತಿಯಿಂದ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ, ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡಿ. ಹಾಗೆ ಕೂಡ ವೃಷಭ ರಾಶಿಯವರಿಗೆ ಅಥವಾ ಈವನ್ ವೃಷಭ ಲಗ್ನದವರಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರುತ್ತಲ್ವ, ಡಿಸ್ಪ್ಯೂಟ್ ಇರುತ್ತಲ್ವ. ಯಾಕಂದ್ರೆ ನೀವು ಬಂದಿರೋದೇ ಮಕ್ಕಳ ಸೇವೆ ಮಾಡಲಿಕ್ಕೆ, ಬಂದಿರೋದೇ ನಿಮ್ಮ ಪಾರ್ಟ್ನರ್ನ ಸೇವೆ ಮಾಡಲಿಕ್ಕೆ. ಅದನ್ನಂತೂ ನೀವು ಮಾಡಲೇಬೇಕಾದಂತ ಅನಿವಾರ್ಯತೆ ಉಂಟು. ಈಗ ಪ್ರಶ್ನಾಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಬುಧನ ಇಂಪ್ಯಾಕ್ಟ್ ಬಂದಿರೋದ್ರಿಂದ ಅದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಈ ಮೇ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನ, ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. ಸರ್, ಇದರ ಬಗ್ಗೆ ಗಮನ ಕೊಡಿ, ತುಂಬಾನೇ ಚೆನ್ನಾಗಿರ್ತೀರಾ. ಆನಂತರ ಏನಾಗುತ್ತೆ, ನಿಮಗೆ 6ನೇ ಮನೆ ಆಕ್ಟಿವೇಟ್ ಆಗಿದೆ. ಓಕೆ, 6ನೇ ಮನೆ ಇನ್ಫ್ಲುಯೆನ್ಸ್ ತೋರಿಸೋಣ. 6ನೇ ಮನೆಯಲ್ಲಿ ಯಾರಿದ್ದಾರೆ, ಗೋಚಾರದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಯಾರು, ತೃತೀಯಾಧಿಪತಿ. ಆತ ಎಲ್ಲಿದೆ, ತುಲಾರಾಶಿಯಲ್ಲಿದ್ದಾನೆ. ಹಾಗಾದ್ರೆ
ಇಲ್ಲೇನಾಗಿದೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವ್ರ ಜೊತೆಗೆ ಎಲ್ಲೊಂದು ಕಡೆ ಭೂಮಿ ಸಂಬಂಧ ವಿಚಾರಗಳಲ್ಲಿ ಒಂದಷ್ಟು ಇರಿಟೇಷನ್, ಒಂದಷ್ಟು ಫೈಟಿಂಗ್ ನಡೆಯುವಂಥ ಸಾಧ್ಯತೆ ಉಂಟು. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸಮೇತ ಎಲ್ಲೋ ಒಂದು ಕಡೆ ಸ್ವಲ್ಪ ಡಿಸ್ಪ್ಯೂಟ್ಸ್ಗಳನ್ನು ಎದುರಿಸ್ತೀರಿ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಬುಧ ಮತ್ತು ಚಂದ್ರ ಎದುರೆದುರಿಗಿರುವುದರಿಂದ ಅದನ್ನು ನಾವು ಏನಂತ ಕರೀತೇವೆ, ಪೈಶಾಚ ದೋಷ ಅಂತ ಕರಿತೇವೆ. ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಆದರೆ ಅದು ನಿಮಗೆ ವಿಪರೀತ ರೀತಿಯಲ್ಲಿ ಮೆಂಟಲ್ ಟಾರ್ಚರನ್ನು ಕ್ರಿಯೇಟ್ ಮಾಡುವಂಥ. ಹಾಗಾದರೆ ಮೇ ತಿಂಗಳಲ್ಲಿ ನಿಮಗೆ ಮೆಂಟಲ್ ಟಾರ್ಚರ್ ಆಗೋದ್ರಲ್ಲಿಗೂ ಡೌಟೇ ಇಲ್ಲ ಸರ್. ಸೊ ಇದರ ಬಗ್ಗೆ ತುಂಬ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮಗೆ. ಆನಂತರ ನೋಡಿ, ಅಷ್ಟಮಾಧಿಪತಿ, ಅಷ್ಟಮ ಸ್ಥಾನ ಆಕ್ಟಿವೇಶನ್ ಉಂಟು. ಈಗ ಅಷ್ಟಮಾಧಿಪತಿ ಎಲ್ಲಿದ್ದಾನೆ? ಧನಸ್ಥಾನದಲ್ಲಿದ್ದಾನೆ. ಧನಸ್ಥಾನದ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ವ್ಯಯಸ್ಥಾನದ ಅಧಿಪತಿ ತನ್ನಿಂದ ಮತ್ತೆ 12ನೇ ಮನೆಯಲ್ಲಿದ್ದಾನೆ. ಓಕೆನಾ? ಸೊ ಏನಾಯ್ತು ಈಗ? ಹಾಗಾದ್ರೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರ ಇರ್ಬೋದು, ಯಾರಿಗೂ ದುಡ್ಡು ಕೊಟ್ಟಿದ್ದೀರಾ ಆ ವಿಚಾರ ಇರ್ಬೋದು, ಎಲ್ಲೋ ದುಡ್ಡು ಹೋಗಿ ಸ್ಟಕ್ ಆಗಿಬಿಟ್ಟಿದೆ ಆ ವಿಚಾರ ಇರ್ಬೋದು, ಅಥವಾ ದೊಡ್ಡ ಮಟ್ಟಿಗೆ ನಿಮಗೆ ದುಡ್ಡು ಬೇಕು ಆ ವಿಚಾರ ಇರ್ಬೋದು. ಮೇ ಬಿ ಅದು ಕೂಡ ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಹಳ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಹಾಗಾದರೆ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಮೇ ತಿಂಗಳಲ್ಲಿ ನೋಡಲಿಕ್ಕೆ ಕಷ್ಟ ಆಗ್ಬೋದು. ಒಂದು ಇಂಡಿಕೇಶನ್ ಇದೆ. ಪರಿಹಾರ ಹೇಳಿಕೊಡ್ತೇನೆ, ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ಅದು ಬ್ಯಾಲೆನ್ಸ್ ಆಗುತ್ತೆ, ತೊಂದರೆ ಇಲ್ಲ ಅಲ್ವಾ? ಬಟ್ ನಿಮಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮ್ಮ ರಾಶಿಯಲ್ಲಿ ಶುಕ್ರ ಸ್ವಗೃಹಿಯಾಗಿ ಕೂತಿದ್ದಾನೆ. ಭಲೆ ಶುಕ್ರ ಆತ 6ನೇ ಮನೆ ಅಧಿಪತಿ ಕೂಡ, ಬಟ್ ಆತ ರಾಶಿ ಅಧಿಪತಿಗಳು ಸ್ವಗೃಹ ಕೂತಿದ್ದು. ಕಾಮಾಗಿರಿ, ಕೂಲಾಗಿರಿ, ಯಾರಿಗೇನು ಹೇಳಲಿಕ್ಕೆ ಹೋಗಬೇಡಿ. ತುಂಬ ಯೋಚನೆ ಮಾಡಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ. ಮತ್ತು ದೇವಿಯ ಆರಾಧನೆ, ದೈವಿ ಕೃಪೆ, ದೇವಿಯ ಕೃಪೆಯಿಂದ ನಿಮ್ಮ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಈಗ ಚಂದ್ರನಿಂದ ನಿಮಗೆ ಗುರುಬಲ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಓಕೆನಾ? ಒಂದು ಲೆಕ್ಕಕ್ಕೆ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಆಗ್ಬೋದು. ಬಟ್ ಗುರುವಿನ ಡಿಸ್ಪೋಸಿಟರ್ ಎಲ್ಲಿ ಹೋಗಿದ್ದಾನೆ? ಈಗ ವ್ಯಯಸ್ಥಾನದಲ್ಲಿದ್ದಾನೆ, ರಾಶಿಗೆ ವ್ಯಯಸ್ಥಾನದಲ್ಲಿದ್ದಾನೆ. ಅದು ಪ್ರಾಬ್ಲಮ್. ಅದರಿಂದಾಗಿ ಹಣಕಾಸು, ಕುಟುಂಬದ ವಿಚಾರಗಳು ಎಲ್ಲೋ ಒಂದು ಕಡೆ ತುಂಬಾನೇ ಪ್ರಾಬ್ಲಮ್ಗೆ ಒಳಗಾಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ನಾನು ಇವ್ರಿಗೆ ಹೆಚ್ಚಿಗೆ ಹೇಳಕ್ಕೆ ಬಯಸುವುದಿಲ್ಲ. ನಾನು ಪರಿಹಾರ ಅಷ್ಟೇ ಹೇಳಿಕೊಡ್ತೇನೆ. ನೀವೇನು ಮಾಡಬೇಕು, ಹೆಸರು ಕಾಳು, ಒಂದು ಮುಷ್ಟಿ ಹೆಸರು ಕಾಳನ್ನು ಇಟ್ಕೊಂಡು ವೃಷಭ ರಾಶಿಯವರು ಇಡೀ ದೇಹಕ್ಕೆ 7 ಸುತ್ತು ಕ್ಲಾಕ್ ವೈಸಲ್ಲಿ ನಿವಾಳಿಸಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ಹೊರಗಡೆಗೆ ಹಾಕಿ ಅಂತ ಹೇಳ್ತೇನೆ. ಇದನ್ನು ಪ್ರತಿದಿನ ಮಾಡ್ಕೊಳ್ಳಿ, ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ನಾನು ಮೇ ತಿಂಗಳು ಪೂರ್ತಿ ಮಾಡ್ಕೊಳ್ಳಿ, ಬೇಕಾದ್ರೆ ಒಳ್ಳೆ ರಿಸಲ್ಟನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಏನಾಗುತ್ತೆ ಗೊತ್ತಾ ನಿಮಗೆ, ವಿಶೇಷವಾಗಿ ಯಾಕಂದ್ರೆ ಇಲ್ಲಿ 4th ಲಾರ್ಡ್ 4ನೇ ಮನೆ ಅಧಿಪತಿ ಕೂಡ ಸೂರ್ಯ ನಿಮಗೆ ಎಲ್ಲಿದೆ? 12ನೇ ಮನೆ ಬುಧನ ಜೊತೆ ಇದ್ದಾನೆ. ಆಯ್ತಾ? ಬುಧ 12ನೇ ಮನೆಯಲ್ಲಿ ಸೂರ್ಯನಿಗೆ ಮೊದಲೇ ಏನು ಹೇಳಿದ್ದಾರೆ, ಆತನಿಗೆ ಅದು ಮರಣಕಾರಣ ಸ್ಥಾನ ಅಂತ ಹೇಳಿದ್ದಾರೆ. ಅಲ್ಲಿ ಆತ ಒಳ್ಳೆ ಕೆಲಸ ಮಾಡೋದಿಲ್ಲ, ಬುಧನು ಒಳ್ಳೆ ಕೆಲಸ ಮಾಡೋದಿಲ್ಲ. ಅದರಿಂದಾಗಿ ಭೂಮಿ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕಾದ್ರೆ, ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಬಿಟ್ಟು ಮಾಡಿ ಅಂತ ಹೇಳ್ತೇನೆ. ಅಥವಾ 1 ತಿಂಗಳಾದ್ರೆ, ಅಟ್ಲೀಸ್ಟ್ 1 ತಿಂಗಳಾದ್ರೂ ಹೋಗಿ, ಆನಂತರ ಪರವಾಗಿಲ್ಲ. ಇಲ್ಲಾಂದ್ರೆ ಭೂಮಿ ವಿಚಾರದಲ್ಲಿ ಒಂದಷ್ಟು ಡಿಸ್ಪ್ಯೂಟ್ಸ್ಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ, ಮೇ ಬಿ ಕೋರ್ಟ್ ಕಚೇರಿ ಕೂಡ ಅಲಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಬರ್ಬೋದು. ಅದರಿಂದಾಗಿ ನಾನು ವೃಷಭ ರಾಶಿಯವರಿಗೆ ಯಾವ ಪರಿಹಾರ ಹೇಳಿದ್ದೇನೆ, ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಓಕೆ, ಗೊತ್ತಾಯ್ತು. ಗೋಚಾರದ ಪ್ರಕಾರ ಅಂದ್ರೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಒಂದು ಚಂದ್ರ. ಓಕೆ, ಚಂದ್ರ ಎಲ್ಲಿದ್ದಾನೆ ನೋಡಿ. ಚಂದ್ರ ಗೋಚಾರದಲ್ಲಿ, ಚಂದ್ರ ಪಂಚಮದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆ, ಪಂಚಮದ ಅಧಿಪತಿ ಯಾರು? ರಾಶಿ ಅಧಿಪತಿ ಆತ 12ನೇ ಮನೆಯಲ್ಲಿ ಭ್ರಮಣ ಮಾಡಿದೆ. 12th ಹೌಸ್ ಅಲ್ಲಿ ಇದ್ದಾನೆ. ಯಾರು? ಶುಕ್ರ. ಓಕೆ, ಆನಂತರ ಯಾವುದೆಲ್ಲ ಪಾರ್ಟಿ ಆಕ್ಟಿವೇಟ್ ಆಗಿಬಿಟ್ಟಿದೆ? 6, 1, 4, 6ನೇ ಮನೆ, 1ನೇ ಮನೆ ಮತ್ತೆ 4ನೇ ಮನೆ ಆಕ್ಟಿವೇಟ್ ಆಗಿದೆ. ಓಕೆ, ರೈಟ್. ಸೊ ಇಲ್ಲೇನಾಗುತ್ತೆ ನೋಡಿ, ಏನಾಗುತ್ತೆ, ಚಂದ್ರ 5ನೇ ಮನೇಲಿ ಬಂದ್ಬಿಟ್ಟು ನಾವು ಗೋಚಾರದಲ್ಲಿ ನಿಮಿತ್ತಗಳ ಪ್ರಕಾರ ಮಿಥುನ ರಾಶಿಯವರಿಗೆ 5ನೇ ಮನೆ ಇನ್ಫ್ಲುಯೆನ್ಸ್ ಆಯ್ತಾ ಈಗ? ಓಕೆನಾ? 5ನೇ ಮನೆ ಚಂದ್ರ ಬಂದು ಯಾರು? ಇಮೋಷನಲ್ ಅಂತ, ಇಮೋಷನಲ್ ಬೇಸ್ಡ್ ಕೆಲಸ ಮಾಡ್ತಾನೆ. ಈಗ ನೋಡಿ, ಮೇಷರಾಶಿಯವರಿಗೂ ಕೂಡ 5ನೇ ಮನೆ ಇನ್ಫ್ಲುಯೆನ್ಸ್ ಆಯಿತು. ಅದರ ವಿಷಯ ಬೇರೆ, ಇದರ ವಿಷಯ ಬೇರೆ ಉಂಟು. ಈಗ ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಹೋಗ್ತಾರೆ ಅಂತೊಂಡು, ಇದರ ಮುಖಾಂತರ ನೀವು ಮಾನಸಿಕ ರೀತಿಯಲ್ಲಿ ಹಿಂಸೆ ಅನುಭವಿಸ್ತೀರ ಅಂತೊಂಡು. ಅರ್ಥ ಆಯ್ತಾ? ನಮ್ಮ ಮಿಥುನ ರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರು ಮೇ ಬಿ ನಿಮ್ಮನ್ನ ಬಿಟ್ಟು ದೂರ ಹೋಗ್ಬೋದು, ಮೇ ಬಿ ಮಕ್ಕಳಾದ್ರೂ ದೂರ ಹೋಗ್ಬೋದು. ಅವಾಗ ಏನಾಯ್ತು, ಮಾನಸಿಕ ರೀತಿಯಲ್ಲಿ ನೀವು ತುಂಬಾ ಘಾಸಿಗೊಳಗಾಗ್ತೀರಾ, ನೀವು ತುಂಬಾ ಮೆಂಟಲ್ ಟಾರ್ಚರ್ಗೆ ಒಳಗಾಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ, ಅವ್ರು ಹೋಗೋದಾದ್ರೆ ಹೋಗ್ಲಿ, ಪರವಾಗಿಲ್ಲ, ನೀವು ಸುಮ್ಮನೆ ಮೌನವಾಗಿರಿ. ಮತ್ತೆ ಏನಾಗುತ್ತೋ ಆಗುತ್ತೆ, ಮುಂದೆ ಹೋಗಿ ಅದು ಸರಿ ಆಗ್ಬೋದು, ಈಗಂತೂ ಆಗಲ್ಲ. ಓಕೆ, ಅರ್ಥ ಆಯ್ತಾ? ಪಂಚಮಾಧಿಪತಿ ಎಲ್ಲಿದ್ದಾನೆ? 12th ಹೌಸ್ ಅಲ್ಲಿ ಇದ್ದಾನ. ಹಾಗಾದ್ರೆ ಆತ ದೂರ ಹೋಯ್ತಾ? 12th ಹೌಸ್ ಬಂದು ದೂರನಾ ಅಥವಾ ದೂರ ಹೋಯ್ತು ಅಂತ ಅರ್ಥನಾ? ಅಥವಾ ದೂರ ಹೋಯ್ತು. ಈಗ ಪಂಚಮದಲ್ಲಿ ಯಾರಿದ್ದಾರೆ? ಚಂದ್ರ ಇದ್ದಾನೆ. ಚಂದ್ರ ಯಾರು? ನಿಮಗೆ ದ್ವಿತೀಯಾಧಿಪತಿನ. ಹಾಗಾದ್ರೆ ದ್ವಿತೀಯಾಧಿಪತಿ ಅಂದ್ರೆ ಧನಾಧಿಪತಿ ಆಗಲಿದೆ. ಹಾಗಾದ್ರೆ ಹಣಕಾಸಿನ ವಿಚಾರಗಳನ್ನ ಇಟ್ಟುಕೊಂಡು ಕೂಡ ಅವ್ರು ದೂರ ಹೋಗ್ಬೋದು. ಅಥವಾ ದುಡ್ಡು ಕೊಟ್ಟಿದ್ದೀರಾ, ನೀವು ಕೇಳಿದಿರಿ, ದುಡ್ಡು ಕೊಟ್ಟಿದ್ದೀರಿ, ನೀವು ಹೆಲ್ಪ್ ಮಾಡಿದಿರಿ, ಬಟ್ ನೀವು ಕೇಳಿದಿರಿ, ಅವ್ರು ನಾರಾಜ್ ಆಗಿಬಿಟ್ರು, ನಿಮ್ಮನ್ನು ಬಿಟ್ಟು ಹೋದ್ರು, ಅವಾಗ ಕೂಡ ಪ್ರಾಬ್ಲಮ್ ಆಗ್ಬೋದು. ಅದು ಸ್ನೇಹಿತರು ಕೂಡ ಇರ್ತಾರೆ, ಮಕ್ಕಳು ಕೂಡ ಇರ್ತಾರೆ, ಪ್ರೀತಿ ಪ್ರೇಮನೂ ಇರುತ್ತೆ. ಚಂದ್ರ ಇರೋದ್ರಿಂದ ಇಮೋಷನಲ್ ತುಂಬಾನೇ ಆ ಮೂಮೆಂಟಲ್ಲಿ ಡಿಸ್ಟರ್ಬೆನ್ಸ್ಗೆ ಒಳಗಾಗ್ತೀರಿ ಅಂತ ಒಂದು ಇಂಡಿಕೇಶನ್. ಇನ್ನೇನಾದರೂ ನೀವು ಕೆಲವರಲ್ಲಿ ಯಂಗ್ಸ್ಟರ್ಸ್ ಇರ್ತಾರಲ್ಲ, ಪ್ರೀತಿ ಪ್ರೇಮ ತಲೆಗಡೆ, ಅಥವಾ ಅವರಿಗೂ ಕೂಡ ಏನಾಗುತ್ತೆ, ಎಲ್ಲೊಂದು ನಿಮ್ಮ ಸಂಗಾತಿ ನಿಮ್ಮನ್ನು ದೂರ ಬಿಟ್ಟು ಹೋಗ್ಬೋದು. ಅಂದರೆ ಅಲ್ಲಿ ಎಲ್ಲೊಂದು ಕಡೆ ಡಿಸ್ಕನೆಕ್ಟಿಗೆ ಒಳಗಾಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಸ್ವಲ್ಪ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ಉಂಟು. ಇಷ್ಟಂತೂ ಹೇಳಬಲ್ಲೆ,
ದುಡ್ಡಿನ ವಿಚಾರಗಳು ನಿಮ್ಮ ಸ್ನೇಹಿತರ ಮಧ್ಯೆ ಬೇಕಾಗಿಲ್ಲ ಅಂತ ಹೇಳ್ತೇನೆ, ಅಥವಾ ಒಂದು ವೇಳೆ ನೀವು ಕೊಟ್ಟಿದ್ದೀರಾ ಅಥವಾ ಅದರಲ್ಲಿ ಜಗಳ ಮಾಡೋದು ಕೂಡ ಈ ಸಮಯದಲ್ಲಿ ಬೇಕಾಗಿಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಚಂದ್ರ ಮತ್ತೆ ಶುಕ್ರ ಷಡಾಷ್ಟಕದಲ್ಲಿದ್ದಾರೆ, ಅದರಿಂದಾಗಿ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಪ್ರಾಬ್ಲಮ್ ಅನ್ನ ಮೇ ತಿಂಗಳಲ್ಲಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬರ್ಬೋದು. ಇನ್ನೂ ಒಂದು ನೆನಪಿಟ್ಕೊಳ್ಬೇಕು, ಏನ್ ಗೊತ್ತಾ, ಚಂದ್ರ ನಿಮ್ಮ ರಾಶಿ ಯಾವುದು? ಮಿಥುನ್ ರಾಶಿ. ಮಿಥುನ್ ರಾಶಿ ಆಲ್ರೆಡಿ ಚಂದ್ರ ಇದ್ದಾನೆ, ಗುರು ಭ್ರಮಣ ಮಾಡ್ತಾ ಇತ್ತು. ಇದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಚಂದ್ರನ ಮೇಲೆ ಗುರು ಬರೋದು ವಿಪರೀತ ಮೆಂಟಲ್ ಟಾರ್ಚರ್ ಅನ್ನು ಕೊಡ್ತಾನೆ, ವಿಪರೀತ ಮಾನಸಿಕ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಾನೆ ಆತ. ಅದರಿಂದಾಗಿ ಚಂದ್ರನ ಮೇಲೆ ಗುರು ಬರೋದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ವೇ ಅಲ್ಲ. ನೀವು ಕೇಳಲಿಕ್ಕೆ ಹೋದ್ರೆ ಏನ್ ಹೇಳ್ತಾರೆ, ಇದು ಗಜಕೇಸರಿ ಯೋಗ ಸರ್. ನೋಡೋಣ ಗಜಕೇಸರಿ ಯೋಗದವರು ಯಾರೆಲ್ಲ ಮನಃಶಾಂತಿಯಲ್ಲಿ ಇದ್ದಾರೆ, ಯಾರಿದ್ದೀರಿ ಮಿಥುನ್ ರಾಶಿಯವರು, ನನಗೆ ಮೆಸೇಜ್ ಮಾಡಿ ತೋರಿಸಿ ಗಜಕೇಸರಿ ಯೋಗ, ನೋಡೋಣ ಹೇಗೆ ವರ್ಕ್ ಆಗುತ್ತಾ ಉಂಟಂತ. ವಿಪರೀತ ರೀತಿಯಲ್ಲಿ ಮೆಂಟಲ್ ಟಾರ್ಚರ್ ಆಗ್ತಾ ಉಂಟು, ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಯಾಕಂದ್ರೆ ಚಂದ್ರನ ಮೇಲೆ ಒಂದು ಭಾರಿ ಪ್ಲಾನೆಟ್ಸ್ ಅಂದ್ರೆ ತುಂಬಾ ದೊಡ್ಡ ಮಟ್ಟಿಗೆ ಇರುವಂತಹ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿದಂತ ಪ್ಲಾನೆಟ್ಸ್ ಚಂದ್ರನ ಮೇಲೆ ಭ್ರಮಣ ಮಾಡಬೇಕಾದ್ರೆ, ಚಂದ್ರ ಬಂದು ಆತ ಮನಸ್ಸು ಅಂತ ಇಟ್ಕೊಂಡಾಗ ಮನಸ್ಸಿನ ಮೇಲೆ ಅಷ್ಟು ದೊಡ್ಡ ಪ್ರೆಷರ್ ಬಿದ್ದಿದೆ ಅಂತ ಅರ್ಥ. ಅಷ್ಟು ದೊಡ್ಡ ಮಟ್ಟಿಗೆ ಪ್ರೆಷರ್ ಇದೆ ನಿಮಗೆ ಮನಸ್ಸಿನಲ್ಲಿ, ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಅದರಲ್ಲಿ ವಿಶೇಷವಾಗಿ ಏನಾಗುತ್ತೆ, ನಾನು ಹೇಳ್ತೀನಿ ನಿಮಗೆ ಕೆಲಸದ ವಿಚಾರದಲ್ಲಿ ಅಲ್ವಾ, ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರದಲ್ಲಿ ಒಂದು ದೊಡ್ಡ ಪ್ರೆಷರ್ ಅನ್ನು ಇಟ್ಕೊಂಡು ನಮ್ಮ ಮಿಥುನ ರಾಶಿಯವರು, ಮೇ ಬಿ ಮಿಥುನ್ ಲಗ್ನದವರು ಕೂಡ ಹೋಗ್ತಾ ಇದ್ದಾರೆ ಅಂತ ಇಂಡಿಕೇಶನ್. ಅರ್ಥ ಆಯ್ತಾ? ಯಾರಿದ್ದೀರಿ ಮಿಥುನ್ ರಾಶಿಯವರು, ನನಗೆ ಮೆಸೇಜ್ ಮಾಡಿ ಹೇಳ್ಬೋದಾ ಯಾರಿದ್ದೀರಿ ಅಂತ? ಓಕೆ, ಗೊತ್ತಾಗುತ್ತಾ? ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತಾರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈಗ ನೋಡಿ, ಈಗ ಏನಾಗುತ್ತೆ, ಜೂನ್ ಬಂದ ನಂತರ ಜೂನ್ ಫಸ್ಟ್ ವೀಕ್ ಅಲ್ಲಿ ಗುರು ಎಲ್ಲಿ ಹೋಗ್ತಾನೆ? ಚಂದ್ರನಿಂದ 2ನೇ ಮನೆಗೆ ಹೋಗ್ತಾನೆ, ರೈಟಾ? ಓಕೆನಾ ಕಾಂತರಾಜ್ ಅವರೇ, ಚಂದ್ರನಿಂದ 2ನೇ ಮನೆಗೆ ಹೋಗ್ತಾನೆ. ಆವಾಗ ಪರವಾಗಿಲ್ಲ ಅನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಬರುತ್ತೆ, ನಿಮಗೆ ತೊಂದರೆ ಇಲ್ಲ, ನೀವು ಹೋಗ್ಬೋದು ಅಲ್ವಾ? ಅರ್ಥ ಆಯ್ತಾ? ಯಾರು ಗುರು 2ನೇ, ಅವಾಗ ಏನಾಯ್ತು, ಗುರು ನಿಮ್ಗೆ ಗುರುಬಲ ಬಂತು ಅಂತ ಆಯ್ತು ಅಲ್ಲ, ಒಂದಷ್ಟು ಫೇವರಬಲ್ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆ ತೀರಾ ಜಾಸ್ತಿ. ನೋಡಿ, ಯಾವಾಗ ಗುರು ಇದಾನಲ್ಲಿ ಎಕ್ಸಾಲ್ಟೇಷನ್ ಆಗ್ಬಿಡ್ತಾನೆ. ಗುರು ಎಕ್ಸಾಲ್ಟೇಷನ್ ಆದಾಗ ಏನಾಗುತ್ತೆ, ನಿಮ್ಮ ಧನುರಾಶಿ ಮತ್ತೆ ಮೀನ ರಾಶಿ ಬಲ ಪಡ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ಧನುರಾಶಿ ಅಂದ್ರೆ ನಿಮ್ಮ 7th ಹೌಸ್, ಅದು ಬಂದು ನಿಮ್ಮ ಪಾರ್ಟ್ನರ್ ಅಥವಾ ಮದುವೆ ಜೀವನ, ಅಥವಾ ಮದುವೆ ಜೀವನದಲ್ಲಿ ಇದ್ದಂತ ಒಂದಷ್ಟು ಹುಳುಕುಗಳು, ತೊಂದರೆಗಳು, ಡಿಪ್ರೆಸ್ಡ್ ಏನ್ ಫೀಲ್ ಮಾಡಿ ಅದೆಲ್ಲ ನಿವಾರಣೆ ಆಗುತ್ತೆ. 10ನೇ ಮನೆ ಬಂದು ಅಲ್ಲಿ ಮೀನರಾಶಿ ಇದೆ, ಮೀನರಾಶಿ ಬಲ ಪಡ್ಕೊಳ್ಳುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ಅಲ್ಲಿಂದಲೇ ದೂರ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಸ್ವಲ್ಪ ಕಾದು ನೋಡಿ, 1 ತಿಂಗಳಷ್ಟೇ, ನೆಕ್ಸ್ಟ್ ಅದು ಒಳ್ಳೆ ರಿಸಲ್ಟ್ ಇದೆ ನಿಮಗೆ, ಮುಂದೆ ಹೋಗಿ ಚಿಂತೆ ಮಾಡುವಂತಾಗತ್ತೆ. ನನ್ನ ಲೆಕ್ಕದಿಂದ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಅದರಲ್ಲಿ ಕೂಡ ಏನಾಗುತ್ತೆ, ಈಗ ನೋಡಿ 10ನೇ ಮನೆಯಲ್ಲಿ ಯಾರಿದ್ದಾರೆ, ಶನಿ ಮತ್ತೆ ಕುಜನ ಕಾಂಬಿನೇಷನ್ ಇದೆ 10th ಹೌಸ್ ಅಲ್ಲಿ. ತೋ ಇದು ಕೂಡ ಒಳ್ಳೆ ಲಕ್ಷಣ ಅಲ್ಲ, ಅಥವಾ ಕಾರ್ಯಕ್ಷೇತ್ರದಲ್ಲಿ ತುಂಬಾನೇ ಫೈಟಿಂಗ್ ಮಾಡ್ಲಿಕ್ಕೆ ಸಿಗುತ್ತೆ ಅಂತ ಆಯ್ತು. ಆಯ್ತಾ? ಅದರ ಅಧಿಪತಿನೇ ನಿಮ್ಮ ರಾಶಿಯಲ್ಲಿ ಚಂದ್ರನ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ ಅಥವಾ ಪ್ರಾಬ್ಲಮ್ ಅದು ಆಲ್ಮೋಸ್ಟ್ ಅದು ಸಮಸ್ಯೆಯನ್ನ ಆಲ್ಮೋಸ್ಟ್ ಅನುಭವಿಸಲಿಕ್ಕೆ ನಿಮಗೆ ಸಿಗುತ್ತೆ ಅಂತ ಇಂಡಿಕೇಶನ್ ಇದೆ. ಪರಿಹಾರ ಸಣ್ಣ ಮಟ್ಟಿಗೆ ಹೇಳಿಕೊಡ್ತೇನೆ, ಸೊ ಅದನ್ನ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಮಾನಸಿಕ ಹಿಂಸೆಯಿಂದ ಡೆಫಿನೆಟ್ ಆಗಿ ನೀವು ಹೊರ ಬಂದ್ಬಿಡ್ತೀರಾ. ನೋಡಿ, ಮಿಥುನ ರಾಶಿಯವರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ, ಓವರ್ ಆಲ್ ನೀವು ಕಾದು ನೋಡಿ ಅಂತ ಹೇಳ್ತೇನೆ. ಮೇ ತಿಂಗಳು ನಿಮಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಹೋಗುವಂಥದ್ದು, ಅಥವಾ ಕೆಲವೊಂದು ಬಾರಿ ಅದು ಕೂಡ ಇರ್ತದೆ, ಎಜುಕೇಶನ್ಗೆ ಬೇಕಾಗಿ ದೂರ ಹೋಗುವಂಥದ್ದು ಇರ್ತದೆ, ಅಥವಾ ನಿಮ್ಮ ಮಕ್ಕಳಿದ್ರೆ ಎಜುಕೇಶನ್ಗೆ ಬೇಕಾಗಿ ಅವರು ಹಾಸ್ಟೆಲ್ಗೆ ಹೋಗ್ಬೋದು, ಅದು ಒಂದು ಯೋಗ ಇದೆ, ಅದು ಪರವಾಗಿಲ್ಲ. ಬಟ್ ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಕಾರ್ಯಕ್ಷೇತ್ರ ಮತ್ತೆ ಪಂಚಮದ ಭಾವ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರಿ, ತುಂಬಾ ಚೆನ್ನಾಗಿರುತ್ತೆ. ಆನಂತರ 1ನೇ ಮನೆ ಕೂಡ ಆಕ್ಟಿವೇಟ್ ಆಗಿದೆ ಅಂದಾಗ ಆರೋಗ್ಯದ ವಿಚಾರ, 6ನೇ ಮನೆ ಆಕ್ಟಿವೇಟ್ ಆಗಿದೆ, ಅಲ್ಲಿ ಕೂಡ ಆರೋಗ್ಯದ ವಿಚಾರ. ಆನಂತರ 4ನೇ ಮನೆ ಭೂಮಿ ವಿಚಾರಗಳು ಕೂಡ ಇಲ್ಲಿ ಬರ್ತಾ ಉಂಟು. ಓಕೆ, ಭೂಮಿ ವಿಚಾರ, ಮನೆ ವಿಚಾರಗಳು ಕೂಡ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಬಟ್ ಈಗ ಒಳ್ಳೆ ಪೀರಿಯಡ್ ಅದಕ್ಕೆ ಅಲ್ಲ ಅಂತ ಹೇಳ್ತೇನೆ. ಯಾಕೆ ಅಲ್ಲ? ಯಾಕಂದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಮ 4ನೇ ಮನೆಯನ್ನ ಶನಿ ಮತ್ತೆ ಕುಜ ಏನ್ ಮಾಡ್ತಾರೆ, ನೋಡ್ತಾ ಇದ್ದಾರೆ. ಅದರಿಂದಾಗಿ 4th ಹೌಸ್ ಅಲ್ಲಿ ಮೊದಲೇ ಒಂದು ರಾಶಿ ಇದೆ, ಅದು ಕನ್ಯಾ ರಾಶಿ ಬಂದು ಮೊದಲೇ ಡಿಸ್ಪ್ಯೂಟ್, ಅದು ಅದರ ಅಧಿಪತಿ ತನ್ನಿಂದ 8ನೇ ಮನೆಯಲ್ಲಿ ಇದ್ದಾನೆ, ಅದು ಸೂರ್ಯನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ. ಓಕೆ, ಸೂರ್ಯ ಬಂದು ತೃತೀಯಾಧಿಪತಿ. ಇದರಿಂದಾಗಿ ಏನಾಗುತ್ತೆ, ನಿಮ್ಗೆ ಒಂದು ವೇಳೆ ಭೂಮಿ ಮಾಡಬೇಕು, ಮನೆ ಮಾಡಬೇಕು, ಅಥವಾ ಭೂಮಿ ಬರಬೇಕು, ಮನೆ ಬರಬೇಕು, ಅಥವಾ ಯಾರ್ದೋ ಆಸ್ತಿ ಬಟವಾರ ಆಗ್ಬೇಕಂದ ಕೂಡ ತುಂಬಾ ಡಿಸ್ಟರ್ಬೆನ್ಸ್ ಅನ್ನ, ತುಂಬಾ ವೇರಿಯೇಷನ್ ಗಳನ್ನ ಅನುಭವಿಸಿದ ನಂತರನೇ ಬರುವುದು, ಸುಲಭದಲ್ಲಿ ಬರುವುದಿಲ್ಲ. ಅದರಿಂದಾಗಿ ನಾನು ಇಷ್ಟೇ ಹೇಳಬಲ್ಲೆ ಮಿಥುನ ರಾಶಿಯವರಿಗೆ, ಈ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು 1 ತಿಂಗಳು ಕಾದು ನೋಡಿ. ನಿಮ್ಗೆ ಬರುವ ಈ ಒಂದು ಜೂನ್ ತಿಂಗಳು ಫಸ್ಟ್ ವೀಕ್ ಇಂದ ನಿಮ್ಮ ಗುರು ಚೇಂಜ್ ಆಗ್ತಾನೆ, ಗುರು ಬಲ ಬರುತ್ತೆ ನಿಮ್ಗೆ. ಅದರ ಮುಖಾಂತರ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಬಗ್ಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಹಾಗಾದ್ರೆ ಪರಿಹಾರ ಅಂತ ಬಂದಾಗ ನೀವೇನ್ ಮಾಡ್ಬೇಕಾಗುತ್ತೆ, ಈಗ ನಮಗೆ ಪ್ರಶ್ನಾ ಕಾಲದಲ್ಲಿ ಚಂದ್ರನ ಇಂಪ್ಯಾಕ್ಟ್ ಇದೆ, ಅದರಿಂದಾಗಿ ಬಿಳಿ ಅಕ್ಕಿ ಗೊತ್ತಾ, ಬೆಳ್ತಿಗೆ ಅಕ್ಕಿ, ಬಿಳಿ ಅಕ್ಕಿ. ಓಕೆ, ನಾವು ಬಿಳಿ ಅಕ್ಕಿ ಅಂತ, ಬೆಳ್ತಿಗೆ ಅಕ್ಕಿ ಅಂತ ನಾವು ಕರಿತೇವೆ, ನೀವು ವೈಟ್ ರೈಸ್ ಅಂತ ಕರಿತೀರಾ ಅಂತ ಇಟ್ಕೊಳ್ತೇನೆ. ವೈಟ್ ರೈಸ್ ಯಾವ್ದು ಕೂಡ ಆಗ್ಬೋದು, ತೊಂದರೆ ಇಲ್ಲ, ಬಾಸ್ಮತಿನ ಆಗ್ಬೋದು, ನಾರ್ಮಲ್ ರೈಸ್ ಕೂಡ ಆಗ್ಬೋದು. ಓಕೆ, 1 ಮುಷ್ಟಿ ವೈಟ್ ರೈಸ್ ಅನ್ನು ಇಟ್ಕೊಳ್ಳಿ, ಬೆಳಗಿನ ಹೊತ್ತು ಸ್ನಾನ ಮಾಡಿ, ಯಾರಿಗೆಲ್ಲ ಪ್ರಾಬ್ಲಮ್ ಉಂಟವ್ರಿಗೆ ಆ ವೈಟ್ ರೈಸ್ ಇಂದ ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪ್ಲೇಟ್ ಅಲ್ಲಿ ಹಾಕಿ ಭೂಮಿ ಮೇಲೆ ಹಾಕಿ ಬನ್ನಿ, ಯಾರು ಕಾಲು ಹಾಕದ ಜಾಗದಲ್ಲಿ. ಅದು ಯಾವ್ದಾದ್ರು ತಿಂದು ಹೋಗುತ್ತೆ, ಪರವಾಗಿಲ್ಲ. 1 ತಿಂಗಳು ಪೂರ್ತಿ ಅದನ್ನ ಮಾಡ್ಕೊಳ್ಳಿ. ಇದರ ಮುಖಾಂತರ ಮಿಥುನ ರಾಶಿಯವರಿಗೆ ನಮ್ಮ ಮೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ತೊಂದರೆ ಅಂತೂ ಖಂಡಿತ ಆಗುವುದಿಲ್ಲ. ಓಕೆನಾ, ಗೆದ್ದು ಬಿಡ್ತೀರಾ ನೀವು. ಒಳ್ಳೇದಾಗಲಿ. ರಾಶಿಯವರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಓಕೆ, ಶುಕ್ರ ಎಲ್ಲಿದ್ದಾನೆ, ಲಾಭಸ್ಥಾನದಲ್ಲಿ ವಿರಾಜಮಾನ ಆಗಿದ್ದಾನೆ. ಶುಕ್ರ ಈ ಜಾತಕಕ್ಕೆ ಆತ ಬಂದು
ಲಾಭಾಧಿಪತಿನೇ ಆತ. ಆನಂತರ ಆತ ಬಂದು ಸುಖಾಧಿಪತಿ ಲಾಭಾಧಿಪತಿಯಾಗಿ ಆತ ನಿಮ್ಮ 11ನೇ ಮನೆ ಅಥವಾ 11ನೇ ಮನೆ ಏನಾಯ್ತು, ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯ್ತು. ಈಗ ಶುಕ್ರ ಅಲ್ಲಿ ಸ್ವಗೃಹಿ ಸರ್, ಓಕೆನಾ. ಶುಕ್ರ ಏನು ಮಾಡ್ತಾನೆ, ಶುಕ್ರ ಆತ ಸ್ವಗೃಹಿ ಆಗಿದ್ದಾನೆ, ರೋಹಿಣಿ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದೆ. ಸೊ ಇದು ತುಂಬಾನೇ ಫೇವರಬಲ್ ಆಗುತ್ತೆ. ಇದು ಯಾಕೆ ಫೇವರಬಲ್ ಆಗಿದೆ, ಯಾಕಂದ್ರೆ 11ನೇ ಮನೆ ಬಂದು ನಿಮ್ಮ ಇಚ್ಛೆಗಳನ್ನ ಪೂರೈಸುವಂಥದ್ದು ಒಂದು. ಯಾವಾಗ ಚಂದ್ರ ಅದರ ಮೇಲಿಂದ ಹೋಗ್ತಾನೆ, ನಿಮ್ಮ ಏನು ಡಿಸೈರ್ಸ್ ಉಂಟು ಅದು ಫುಲ್ಫಿಲ್ಮೆಂಟ್ ಆಗುತ್ತೆ. ಆ ನಂತರ 11ನೇ ಮನೆ ಬಂದು ನಿಮ್ಮ ಲಾಭ ಸ್ಥಾನ. ಓಕೆ, ಹಾಗಾದ್ರೆ ಸ್ಯಾಲ್ರಿ ವಿಚಾರದಲ್ಲಿ ತೊಂದರೆ ಉಂಟು, ನನಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಥವಾ ಒಂದು ಕಂಫರ್ಟ್ ಆದ ಸ್ಯಾಲ್ರಿ ಬರಬೇಕು ಅಂತ, ಪರ್ಫೆಕ್ಟ್ ಆದ ಸ್ಯಾಲ್ರಿ ಬರಬೇಕು ಅಥವಾ ನಾನು ಬಯಸಿದಷ್ಟು ಸ್ಯಾಲ್ರಿ ಬರಬೇಕಂತ ಇಚ್ಛೆ ಇದ್ರೆ ಅದಕ್ಕೆ ಬೇಕಾಗಿ ನೀವು ಟ್ರೈ ಮಾಡಿದಾಗ ಮೇ ಬಿ ನಿಮಗೆ ಅಂತ ಸ್ಯಾಲ್ರಿ ಬರ್ಬೋದು, ಅಥವಾ ಲಾಭ ಕೂಡ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಶುಕ್ರ ಬಂದು ನಿಮಗೆ 4ನೇ ಮನೆ ಅಧಿಪತಿಯಾಗಿ ತನ್ನಿಂದ 8ನೇ ಮನೆಯಲ್ಲಿದ್ದಾನೆ. ಅದರ ಅರ್ಥ ಏನಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಗೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಒಂದಷ್ಟು ಪರಿವರ್ತನೆಗಳಾಗುತ್ತೆ, ಮನೆ ಬದಲಾವಣೆ ಆಗ್ಬೋದು, ಮನೆಯಲ್ಲಿ ಬದಲಾವಣೆ ಆಗ್ಬೋದು. ಮನೆಯಲ್ಲಿ ಈಗ ಉದಾಹರಣೆಗೆ ಪೇಂಟ್ ಚೇಂಜ್ ಮಾಡಿಕೊಳ್ಳುವಂಥದ್ದು, ಅಥವಾ ಮನೆಯಲ್ಲಿ ಬೇರೆ ಇದನ್ನು ಸೇರಿಸುವಂಥದ್ದು, ರೂಮ್ಗಳನ್ನು ಸೇರಿಸುವ, ಅಥವಾ ಕೆಲವರೆಲ್ಲ ಹೊಸ ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇನ್ನೊಂದು ಕರ್ಕಟಕ ರಾಶಿಯವರಿಗೆ ಏನಾಗುತ್ತೆ, ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಅವರ ಮದುವೆ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥ, ಅವರ ಮದುವೆಗೆ ಸಂಬಂಧ ವಿಚಾರ ನೀವು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿದೆ. ಅದರಿಂದ ಅದರಲ್ಲೆಲ್ಲ ಹೋಗ್ಬೋದು. ಓವರ್ ಆಲ್ ನಿಮಗೆ ಕರ್ಕಟಕ ರಾಶಿಯವರಿಗೆ ನೋಡ್ಲಿಕ್ಕೆ ಹೋದ್ರೆ ಶುಕ್ರನಿಂದ ಈ ಒಂದು ಮೇ ತಿಂಗಳಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಬಂದೇ ಬರ. ಅದರಲ್ಲಿ ಕೂಡ ಯಾರಿಗೆಲ್ಲ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗಬೇಕು ಅಥವಾ ಮಕ್ಕಳ ಮದುವೆ ಮಾಡಬೇಕಂತ ಇಚ್ಛೆ ಇದ್ರೆ ಖಂಡಿತ ಅದಕ್ಕೆ ಬೇಕಾಗಿ ಒಳ್ಳೆಯ ರಿಸಲ್ಟ್ ಅಂತ ಹೇಳ್ತೇನೆ, ಖಂಡಿತ ನೀವು ಹೋಗ್ಬೋದು. ಯಾಕಂದ್ರೆ ಶುಕ್ರ ಏನ್ ಮಾಡ್ತಾನೆ, ರೋಹಿಣಿ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ನೋಡಿ, ಸುಖ ಸ್ಥಾನದಲ್ಲಿದ್ದಾನೆ. ಓಕೆ, ಅದು ತುಂಬಾ ಫೇವರಬಲ್ ಆಗುತ್ತೆ. ಆನಂತರ ಶುಕ್ರನ ರಾಶಿಯಾಧಿಪತಿ ಶುಕ್ರನೇ ಆಗಿರುವುದರಿಂದ ಆತ ಸ್ವಗೃಹಿ, ಅದರಿಂದಾಗಿ 11ನೇ ಮನೆ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಈಗ ನಿಮಗೆ ಮಗಳಿದ್ದಾಳೆ, ಮಗ ಇದ್ದಾನೆ, ಮದುವೆ ಆಗ್ತಾ ಇಲ್ಲ, ಈಗ ಪ್ರಯತ್ನ ಮಾಡಿ ಮೇ ತಿಂಗಳಲ್ಲಿ ಡೆಫಿನೆಟ್ ಆಗಿ ಅದು ಮದುವೆ ವಿಚಾರದಲ್ಲಿ ಹೋಗ್ಬೋದು. ಅಥವಾ ಮದುವೆ ವಿಚಾರದಲ್ಲಿ ಇಷ್ಟವರೆಗೆ ಪ್ರಾಬ್ಲಮ್ ಇದೆ, ಸಮಸ್ಯೆ ಕ್ರಿಯೇಟ್ ಆಗಿದೆ, ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ಶುಕ್ರನ ಒಂದು ಪ್ರಭಾವದಿಂದಾಗಿ ಅದು ಮದುವೆ ಜೀವನದಲ್ಲಿ ಏನೆಲ್ಲ ಇಷ್ಟವರೆಗೆ ಅಬ್ಸ್ಟಕಲ್ಸ್ ಇದೆ ಅದೆಲ್ಲ ಕಂಫರ್ಟೇಬಿಲಿಟಿಗೆ ಬರುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕೊಡ್ತದೆ. ಶುಕ್ರ ನೇರವಾಗಿ 5ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 5ನೇ ಮನೆಯಲ್ಲಿರುವಂತಹ ಯಾರು, 5ನೇ ಮನೆ ಅಲ್ಲಿ ವೃಶ್ಚಿಕ ರಾಶಿ ಇದೆ. ಆಲ್ರೆಡಿ ವೃಶ್ಚಿಕ ರಾಶಿ ಅಧಿಪತಿಯಲ್ಲಿದ್ದಾನೆ ನೋಡಿ, ಆತ ನಿಮ್ಮ ಭಾಗ್ಯದಲ್ಲಿ ಶನಿ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಅದು ಮಾಮೂಲಿಯಾಗಿ ನಿಮಗೆ ಸ್ವಲ್ಪ ತೊಂದರೆ ಇದ್ದೇ ಇರ್ತದೆ. ಮಕ್ಕಳು ಏನೋ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ, ಇರಿಟೇಷನ್ ಮಾಡ್ತಾರೆ. ಅದು ಯಾಕಂದ್ರೆ ಇದರ ಅಧಿಪತಿ ಇದ್ದಾನಲ್ಲೋ ಗುರು, ಆತ 12ನೇ ಮನೆಯಲ್ಲಿದ್ದಾನೆ. ಓಕೆ, ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೇನೆ ಅದು ಬಂದಿರುವಂತದ್ದು, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಗುರು ನಿಮ್ಮ ರಾಶಿಗೆ ಬಂದಾಗ ಕೂಡ ಟೆನ್ಷನ್ ಅಂತ ಇರ್ತದೆ, ಆಯ್ತಾ, ಇರುವುದಿಲ್ಲ ಅಂತ ಏನಿಲ್ಲ. ಆದ್ರೆ ಮಕ್ಕಳ ವಿಚಾರದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಗೆ ಆತ ಎಲ್ಲೋ ಒಂದ್ ಕಡೆ ಪರಿಹಾರ ಒದಗಿಸಿಕೊಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಈಗ ಈ ಜೂನ್ ನಂತರ ಏನ್ ಮಾಡ್ತಾನೆ, ಗುರು ರಾಶಿಗೆ ಪ್ರವೇಶ ಮಾಡ್ತಾನೆ. ರಾಶಿಗೆ ಪ್ರವೇಶ ಮಾಡಿದಾಗ ನಿಮ್ಮ 5ನೇ ಮನೆಯಲ್ಲಿ ಶನಿಯ ಭ್ರಮಣ ಆಗ್ತಾ ಇರ್ತದೆ. ಶನಿ ಇನ್ನೂ 1 ವರ್ಷಗಳ ಕಾಲ ಅಲ್ಲೇ ಇರ್ತಾನೆ. ಆವಾಗ ಗುರುವಿನ ದೃಷ್ಟಿ ಶನಿಯ ಮೇಲೆ ಬಿದ್ದಾಗ ಮಕ್ಕಳಿಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನೀವು ಡೆಫಿನೆಟ್ ಆಗಿ ಮುಕ್ತರಾಗಿಬಿಡ್ತೀರಾ, ತೊಂದರೆ ಇಲ್ಲ. ಓವರ್ ಆಲ್ ಈಗಿನ ಮಟ್ಟಕ್ಕೆ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ಸಮಯ ಅಂತ ಹೇಳ್ಬೋದು, ತೊಂದರೆ ಎಲ್ಲ ನೀವು ಖಂಡಿತ ಹೋಗ್ತೀರಾ. ಅದರಿಂದಾಗಿ ಯಾರಿಗೆಲ್ಲ ಭೂಮಿ, ಮನೆ ಅಥವಾ ಯಾವುದೋ ಒಂದು ವಿಚಾರ ಅಲ್ವಾ, ಸುಖದ ವಿಚಾರ, ಗಾಡಿ ತಗೊಳ್ಬೇಕು ಅಂತ ವಿಚಾರ, ವಾಹನ ಖರೀದಿ ಮಾಡೋ ಅಂತ ವಿಚಾರ ಇದ್ದಾಗ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸಬಹುದು. ಯಾಕಂದ್ರೆ ಅಲ್ಲಿ ಸೂರ್ಯ ಮತ್ತೆ ಬುಧ ಏನ್ ಮಾಡ್ತಾರೆ, ನೇರವಾಗಿ 4ನೇ ಮನೆ ನೋಡ್ತಾ ಇದ್ದಾರೆ. ಅದು ಕೂಡ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಇನ್ನು ಕೆಲವರಿಗೆಲ್ಲ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆಗಳನ್ನ ನೋಡುವಂಥದ್ದು, ಕಾರ್ಯಕ್ಷೇತ್ರ ಸಂಬಂಧ ಚೇಂಜಸ್ ಅನ್ನ ನೋಡುವಂತಹ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇದೆ. ಅದರಿಂದ ಓವರ್ ಆಲ್ ನಮ್ಮ ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸುವಂತಹ ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಇದಕ್ಕೆ ಯಾವುದೇ ರೀತಿಯ ಪರಿಹಾರಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಬೇಕಾಗಿಲ್ಲ. ಬಟ್ ಜಾಗರೂಕರಾಗಿರಿ. ನೆಕ್ಸ್ಟ್ ಏನಾಗುತ್ತೆ, ನಿಮಗೆ ಗುರು ಈಗ 12ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಅದು ಒಳ್ಳೇದಲ್ಲ. ಯಾಕಂದ್ರೆ ನಿಮಗೆ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಅಬ್ಸ್ಟಕಲ್ಸ್ ಅನ್ನ, ಗಂಡು ಮಕ್ಕಳ ಒಂದು ವ್ಯವಹಾರದಲ್ಲಿ ಅಥವಾ ಗಂಡು ಮಕ್ಕಳು ಯಾರಿರ್ತಾರೆ ಅವರ ಒಂದು ವ್ಯವಹಾರ ಇರ್ಬೋದು, ಮತ್ತೆ ಅವರಿಗೆ ಅವರ ಖರ್ಚು ವೆಚ್ಚಗಳಿರ್ಬೋದು, ಅದರ ವಿಚಾರದಲ್ಲಿ ಒಂದಷ್ಟು ಮೆಂಟಲ್ ಟಾರ್ಚರ್ನ ಆಲ್ರೆಡಿ ಅನುಭವಿಸಿನೇ ಇರ್ತೀರ ನೀವೆಲ್ಲ. ಇನ್ನು ಮುಂದೆ ಹೋಗಿ ಗುರು ಬಂದು ನಿಮ್ಮ ಚಂದ್ರನ ಮೇಲೆ ಭ್ರಮಣ ಮಾಡುವಾಗ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿಂದ ಸಾಲ್ವ್ ಆಗುತ್ತೆ. ಬಟ್ ಅಂದ್ರೆ ಗುರು ಬಂದು ಕೂತ್ಬಿಟ್ನಲ್ವ, ಈಗ ಕೂಡ್ತಾನಲ್ವ ಚಂದ್ರನ ಮೇಲೆ. ಓಕೆ, ಅವಾಗ ಮೆಂಟಲ್ ಮೇಲೆ ಪ್ರೆಷರ್ ಬಿದ್ದು ಒಂದಷ್ಟು ಪ್ರೆಷರ್ ಅನ್ನ ಅನುಭವಿಸ್ತೀರಾ. ಅದರಲ್ಲಿ ಕೂಡ ಗುರು ಯಾರು ಈ ಜಾತಕಕ್ಕೆ 6th ಲಾರ್ಡ್, 6ನೇ ಮನೆ ಮತ್ತೆ ಭಾಗ್ಯಾಧಿಪತಿ, 6ನೇ ಮನೆ ಅಧಿಪತಿಯಾಗಿ ಬಂದಿರ್ತಾನೆ. ಯಾಕಂದ್ರೆ 6ನೇ ಮನೆಯಲ್ಲಿ ಗುರುವಿನ ಮೂಲ ತ್ರಿಕೋನ ರಾಶಿ ಇದೆ. ಅದರಿಂದಾಗಿ 6ನೇ ಮನೆ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಅದರಿಂದಾಗಿ ಒಂದು ಹೇಳಬೇಕಾದ್ರೆ ಹೆಲ್ತ್, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ಬೇಕು. ಯಾರೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದಾರೆ, ದಪ್ಪ ಇದ್ದೀರಾ ತುಂಬಾ, ಅಥವಾ ನಿಮಗೆ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬರ್ಬೋದು. ನಮ್ಮ ಕರ್ಕಾಟಕ ರಾಶಿಯವರು ಬಹಳ ಜಾಗರೂಕರಾಗಿರಿ. ಆನಂತರ ನಿಮ್ಮ 6ನೇ ಮನೆ ಆಕ್ಟಿವೇಟ್ ಆಗಿದೆ, ಅದಕ್ಕೋಸ್ಕರ ಆರೋಗ್ಯದ ವಿಚಾರ ನೋಡ್ಕೊಳ್ಬೇಕು. 4ನೇ ಮನೆ ಅದೇ ಭೂಮಿ ವಿಚಾರಗಳನ್ನ ಆಲ್ರೆಡಿ ಹೇಳಿದ್ದೇನೆ. 5ನೇ ಮನೆ ಮಕ್ಕಳ ವಿಚಾರಗಳು. ಓಕೆನಾ, ಇಷ್ಟೆಲ್ಲ ನಿಮಗೆ ಈ ಒಂದು ಮೇ ತಿಂಗಳಲ್ಲಿ ಅನುಭವಿಸಲಿಕ್ಕೆ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್. ಬಟ್ ನಿಮಗೆ ಶುಕ್ರ
ಇದ್ದಾನೆ, ಅದರಿಂದಾಗಿ ದೇವಿಯ ಆರಾಧನೆ ಮಾಡುವುದು ಅಥವಾ ಸ್ತ್ರೀಯರಿಂದ ಸಪೋರ್ಟ್ ಅನ್ನು ಪಡ್ಕೊಳ್ಳೋದು. ನಿಮ್ಮ ಪಾರ್ಟ್ನರ್, ನೀವೀಗ ಗಂಡು ಮಕ್ಕಳೇ ಆದರೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಸ್ತ್ರೀ ಅಂದರೆ ನಿಮ್ಮ ಹೆಂಡತಿ ಯಾರು, ಅವರಿಂದ ಸಪೋರ್ಟ್ ಅನ್ನು ಪಡ್ಕೊಳ್ಳೋದು ಒಳ್ಳೆ ಲಕ್ಷಣ ಅಂತ ಹೇಳ್ತೇನೆ. ಇದರ ಮುಖಾಂತರ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ತೊಂದರೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ಪರಿಹಾರ ಏನು ಬೇಕಾಗಿಲ್ಲ, ದೇವಿಯ ಟೆಂಪಲ್ಗೆ ಹೋಗಿ ದೇವಿಯ ಆರಾಧನೆ ಮಾಡಿ, ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಕರ್ಕಾಟಕ ರಾಶಿಯವರು ಡೆಫಿನೆಟ್ ಆಗಿ ಅನುಭವಿಸ್ತೀರಾ. ಖಂಡಿತ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ ಏನಾಗುತ್ತೆ, ಗೋಚಾರಗಳ ಪ್ರಕಾರ ಅಂದರೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುತ್ತೆ ಪ್ಲಾನೆಟ್ಸ್ ಬಂದು ರವಿ ಮಹಾರಾಜ ಆಲ್ರೆಡಿ ಭಾಗ್ಯದಲ್ಲಿ ಎಕ್ಸಾಲ್ಟೇಷನ್ ಆತ, ರೈಟಾ, ಓಕೆನಾ. ರಾಶ್ಯಾಧಿಪತಿಯಾಗಿ ಆತ ಭಾಗ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಪರವಾಗಿಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ರಿಸಲ್ಟ್ ಅಂತೂ ಇರುತ್ತೆ, ತೊಂದರೆ ಇಲ್ಲ. ಬಟ್ ನಿಮ್ಮ ರಾಶಿಯಲ್ಲಿ ಯಾರು ಕೇತು ಇದ್ದಾನಲ್ಲ, ಆರೋಗ್ಯ, ಓಕೆ, ಹೆಲ್ತ್ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ. ಕೆಲವರಿಗೆಲ್ಲ ಏನಾಗುತ್ತೆ, ಬೆನ್ನು ನೋವಿನ ಸಮಸ್ಯೆ ಬರ್ಬೋದು, ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ಬೋದು, ಕೆಲವರಿಗೆ ಹೊಟ್ಟೆ ಸಮಸ್ಯೆಗಳು ವಿಪರೀತ ರೀತಿಯಲ್ಲಿ ಕಾಡ್ಬೋದು. ಈ ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ನಮ್ಮ ಸಿಂಹರಾಶಿಯವರಿಗೆ. ಯಾಕಂದರೆ ಕೇತುವಿನ ಭ್ರಮಣ ಚಂದ್ರನ ಮೇಲೆ ಆಗ್ತಾ ಉಂಟು. ಅದರಿಂದಾಗಿ ಚಂದ್ರ ಆಲ್ರೆಡಿ ರಾಶಿಯಲ್ಲಿದ್ದಾನೆ, ಕೇತು ಗೋಚರದಲ್ಲಿ ಬಂದುಬಿಟ್ಟಿದ್ದಾನೆ. ಚಂದ್ರ ಮತ್ತು ಕೇತುವಿನ ಸಂಯೋಗ ಆಯಿತು, ಅಥವಾ ನಿಮ್ಮ ತಾಯಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಕ್ಷುಬ್ಧತೆ, ಆನಂತರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಟ್ರಾವೆಲಿಂಗ್ ಮಾಡುವಾಗ ಕೆಲವೊಂದು ಬಾರಿ ಸಮಸ್ಯೆಗಳು, ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಚಿಂತೆಗಳು, ಒಂದಷ್ಟು ಸಮಸ್ಯೆಗಳು, ಅವ್ರನ್ನ ಹೇಗಾದರೂ ಮುಂದೆ ಕರ್ಕೊಂಡು ಹೋಗ್ಬೇಕು, ಆ ಒಂದು ಚಿಂತೆ ಆಲ್ರೆಡಿ ನಿಮ್ಮನ್ನ ಕಾಡ್ತಾ ಇರುವಂಥದ್ದು, ಓಕೆನಾ, ರೈಟಾ, ಗೊತ್ತಾಯ್ತಾ. ನಮ್ಮ ಸಿಂಹರಾಶಿಯವರಿಗೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ಸಿಂಹರಾಶಿಗೆ ಚಂದ್ರನಿಂದ ಗುರು 11ನೇ ಮನೆಯಲ್ಲಿದ್ದಾನೆ. ಇದು ಒಂದು ತರ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು, 11ನೇ ಮನೆಯಲ್ಲಿ ಗುರು ಬಂದಿರುವುದು. ಇವಾಗ ಏನಾಗುತ್ತೆ, ಇವ್ರಿಗೆ ಏನೇ ಸಮಸ್ಯೆ ಬಂದು ಕೂಡ ಅದು ಸಾಲ್ವ್ ಆಗುತ್ತೆ, ತೊಂದರೆ ಇಲ್ಲ ಅನ್ನಿಸುವಷ್ಟರ ಮಟ್ಟಿಗೆ ಇವ್ರು ಮುಂದೆ ಹೋಗ್ತಾರೆ. ಇಲ್ಲ ಸರ್ ಏನೋ ಉಂಟು, ಬಟ್ ಮ್ಯಾನೇಜಬಲ್ ಅಲ್ವಾ, ಮ್ಯಾನೇಜ್ ಆಗ್ತಾ ಉಂಟು, ತೊಂದರೆ ಇಲ್ಲ. ಈಗ ನೋಡಿ, ಈಗ ಸೂರ್ಯ 6ನೇ ಮನೆ, 7ನೇ ಮನೆ, 8ನೇ ಮನೆ ಭ್ರಮಣ ಮಾಡಿ ಈಗ ಭಾಗ್ಯಕ್ಕೆ ಹೋಗ್ತಾನೆ ಈಗ, ಅಲ್ವಾ, ಅರ್ಥ ಆಯ್ತಾ. ಈಗ ಆತ ಉಚ್ಚ ಸ್ಥಾನದಲ್ಲಿದ್ದಾನೆ ಈಗ, ಅಲ್ವಾ. ಈಗ ಮೊನ್ನೆಯಿಂದ 14ನೇ ತಾರೀಕಿನಿಂದ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ ಒಂದು 3 ತಿಂಗಳಲ್ಲಿ ಒಂದಷ್ಟು ತೊಂದರೆಗಳನ್ನು ಅನುಭವಿಸಿ ಆಯ್ತಾ, ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸಿ ಆಯ್ತಾ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯ್ತಾ, ನಿಮ್ಮ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಜಾಸ್ತಿ ಆಯ್ತಾ, ಒಡ ಹುಟ್ಟಿದವ್ರ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ, ಅತ್ತೆ ಮನೆ ಮದುವೆ ಆದವರಿಗೆ ಅತ್ತೆ ಮನೆಯಲ್ಲಿ ಕೂಡ ಸಮಸ್ಯೆ ಆಯ್ತಾ, ನಿಮ್ಮ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಎಲ್ಲ ಆಯ್ತು ತಾನೆ. ಯಾರಿದ್ದೀರಿ ಕರ್ಕಾಟಕ ರಾಶಿಯವರು, ನನಗೆ ಮೆಸೇಜ್ ಮಾಡಿ ಹೇಳಿ ಹೌದಾ ಅಲ್ವ ಅಂತ. ಈಗ ಸೂರ್ಯ ಏನ್ ಮಾಡ್ತಾನೆ, ಆತ ಭಾಗ್ಯದಲ್ಲಿದ್ದಾನೆ, ಇನ್ನು ಭಾಗ್ಯದಿಂದ 10ನೇ ಮನೆಗೆ ಬರ್ತಾನೆ, 11ನೇ ಮನೆಗೆ. ಈ ಮೂಮೆಂಟ್ ಅಲ್ಲಿ ಸೂರ್ಯ ನಿಮ್ಮ ಕಾರ್ಯಕ್ಷೇತ್ರವನ್ನ ಒಂದಷ್ಟು ಡೆವಲಪ್ಮೆಂಟ್ ಹೋಗ್ತಾನೆ, ಡೆವಲಪ್ಮೆಂಟ್ ಮಾಡಿಯೇ ಹೋಗ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಅದರಿಂದಾಗಿ ಮೇ ತಿಂಗಳಲ್ಲಿ ಬರುವಂತಹ ಸಮಯ ಏನಿದೆ, ಅಥವಾ ಮೇ ತಿಂಗಳ ನಂತರದ ಸಮಯಗಳು ನಿಮ್ಮ ಪಾಲಿಗೆ ತುಂಬಾನೇ ಆಶಾದಾಯಕ. ಬಟ್ ನಾನೇನು ಪ್ರಿಕಾಷನ್ ಕೊಟ್ಟೆ ನಿಮಗೆ, ಚಂದ್ರ ಮತ್ತೆ ಕೇತುವಿನ ಕಾಂಬಿನೇಷನ್ ಅಲ್ವಾ, ಎಲ್ಲೋ ಒಂದ್ ಕಡೆ ನಿಮ್ಮ ರಾಶಿಯಲ್ಲೇ ಆಗಿರೋದು ಅಂತಂದ್ರೆ, ರಾಶಿಯಲ್ಲಿ ಗೋಚಾರದ ಕೇತು ಚಂದ್ರನ ಜೊತೆ ಕಾಂಬಿನೇಷನ್ ಇದೆ, ರಾಹು ನೋಡ್ತಾ ಇದ್ದಾನೆ. ಸೊ ನಿಮ್ಮ ತಾಯಿಯ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗ್ಬೋದು, ನಿಮಗೆ ಹೊಟ್ಟೆ ರಿಲೇಟೆಡ್ ಒಂದಷ್ಟು ಸಮಸ್ಯೆಗಳಾಗ್ಬೋದು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಮೊದಲೇ ಹೇಳಿದ್ದೇನೆ, ಅದು ಕೂಡ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಓಕೆನಾ. ಅಷ್ಟರಲ್ಲಿ ಗಮನ ಕೊಡಬೇಕು. ಗುರು ಇದ್ದಾನೆ, ಗುರು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾರೆ, ತೊಂದರೆ ಇಲ್ಲ. ಆನಂತರ 10ನೇ ಮನೆಯಲ್ಲಿ ಯಾರಿದ್ದಾರೆ, 10ನೇ ಮನೆಯಲ್ಲಿ ಆಲ್ರೆಡಿ ಶುಕ್ರ ಇದ್ದಾನೆ, ಶುಕ್ರ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ದಯಪಾಲಿಸೋದ್ರಲ್ಲಿ ಡೌಟೇ ಇಲ್ಲ, ಅಥವಾ ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಬಟ್ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಕಂಫರ್ಟೆಬಿಲಿಟಿಗೆ ಬೇಕಾಗಿ ತುಂಬಾ ಹೋರಾಟ ಮಾಡಬೇಕಾಗುತ್ತೆ. ಶುಕ್ರನ ಕೆಲಸ ಹೋರಾಟ ಮಾಡುವಂಥದ್ದಲ್ಲ, ಬಟ್ ಶುಕ್ರ ಉಪಚಾರ ಸ್ಥಾನದ ಅಧಿಪತಿಯಾಗಿ ಬಂದಿರುವುದರಿಂದ ಆಲ್ಮೋಸ್ಟ್ ನಿಮ್ಮ ಒಂದು ಕಂಫರ್ಟೆಬಿಲಿಟಿ ಟೋಟಲಿ ಡೆಸ್ಟ್ರಾಯ್ ಆಗುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಅದನ್ನು ನೋಡ್ಕೊಳ್ಬೇಕು. ಬಾಕಿ ವಿಚಾರ ಪರವಾಗಿಲ್ಲ. ಶುಕ್ರ 10ನೇ ಮನೆಯಲ್ಲಿ ಬರುವುದರಿಂದ ಅಲ್ಲಿ ಸ್ವಲ್ಪ ರಿಲೇಶನ್ಶಿಪ್ ಅನ್ನು ತೋರಿಸ್ತಾ ಉಂಟು. ಅದರಿಂದಾಗಿ ಎಲ್ಲೋ ಒಂದ್ ಕಡೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾರ್ದು ಜೊತೆಗೆ ಹಣಕಾಸಿನ ವಿಚಾರಗಳು ಏರ್ಪಟ್ಟು ಅಲ್ಲಿ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಇರುವುದರಿಂದ ಸಾಧ್ಯ ಆದ್ರೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತೇನೆ. ಬಾಕಿ ವಿಚಾರಗಳು ತುಂಬಾ ಚೆನ್ನಾಗಿದೆ, ಹೆಚ್ಚಿಗೆ ಹೇಳಕ್ಕೆ ಬಯಸುವುದಿಲ್ಲ. ಬಾಕಿ ವಿಚಾರ ಪರವಾಗಿಲ್ಲ ಅಲ್ವಾ. ನಿಮಗೆ ಮೊದಲೇ ಅಷ್ಟಮದ ಶನಿ ಇದ್ದಾನಲ್ವಾ, ನಿನ್ನೆನೆ ಅದರ ಬಗ್ಗೆ ಇದು ಮಾಡಿ ಹಾಕಿದ್ದೆ ನಾನು. ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ್ದಾನೆ, ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಅನ್ನು ಕ್ರಿಯೇಟ್. ಈಗ ಕುಜ ಕೂಡ ಬಂದ್ಬಿಟ್ಟ ಅಂದಾಗ, ಯಾರೆಲ್ಲ ಮದುವೆ ಆದ ಸ್ತ್ರೀಯರಿದ್ದಾರೆ, ಆ ಸ್ತ್ರೀಯರು ಗಂಡನ ಮನೆಯಲ್ಲಿ ಇದ್ದಾರೆ ಅಂದಾಗ ಮೇ ಬಿ ಸಮಸ್ಯೆ ಆಗ್ಬೋದು. ಗಂಡ ಮತ್ತೆ ಹೆಂಡತಿ ಸಪರೇಟ್ ಆಗಿದ್ದಾರೆ ಅಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಅದು ತೊಂದರೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಕೆಲವರಿಗೆಲ್ಲ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಅಥವಾ ಹಿರಿಯರಿಂದ ಬರ್ತಕ್ಕಂಥ ಹಣಕಾಸು ಇರ್ಬೋದು, ಅಥವಾ ಯಾರಿಗಾದ್ರು ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೀರಾ ಆ ಪರಿಸ್ಥಿತಿ, ಅಲ್ಲೆಲ್ಲ ನಿಮಗೆ ಸ್ವಲ್ಪ ವೇರಿಯೇಷನ್ ನೋಡಬೇಕಾದ ಅನಿವಾರ್ಯ. ಯಾಕಂದ್ರೆ ಕುಜ ಮತ್ತು ಶನಿಯಿಂದ ಅಂಗಾರಕ ದೋಷ ಅದು ಬಹಳ ಬಹಳ ದೊಡ್ಡ ಮಟ್ಟಿಗೆ 8ನೇ ಮನೆಯಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು. ಇದರ ಬಗ್ಗೆ ಗಮನ ಕೊಡಿ. ಬಾಕಿ ವಿಚಾರ ಓಕೆ, ನಿಮ್ಮನ್ನ ಗುರು ಎಲ್ಲದರಲ್ಲಿ ಕೂಡ ರಕ್ಷಣೆ ಮಾಡ್ತಾನೆ. ಆನಂತರ ಗುರು ಬಂದು ಯಾರು ಪಂಚಮಾಧಿಪತಿಯಾಗಿ ಲಾಭ ಸ್ಥಾನದ ಪಂಚಮ ಸ್ಥಾನವನ್ನೇ ನೋಡ್ತಾ ಇದ್ದಾನೆ. ಆನಂತರ ಸೂರ್ಯ ಎಕ್ಸಾಲ್ಟೇಷನ್ಗೆ ಹೋಗಿದ್ದಾನೆ. ರಾಷ್ಟ್ರಾಧಿಪತಿ ಸೂರ್ಯನೇ ತನ್ನಿಂದ 9ನೇ ಮನೆ ಎಕ್ಸಾಲ್ಟೇಷನ್ ನಲ್ಲಿ ಇರುವುದರಿಂದ ಒಂದಷ್ಟು ಸಮಸ್ಯೆ ಅಲ್ಲಿಂದಲೇ ಸಾಲ್ವ್ ಆಗುತ್ತೆ. ನೀವು ಏನು ಕೂಡ ಮಾಡಬೇಕಂತೇನಿಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಮಾತ್ರ ತುಂಬಾನೇ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು. ಅಷ್ಟಂತೂ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಓಕೆ, ಬಂದ್ಬೇಡ ಕನ್ಯಾ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಸೂರ್ಯ ಮಹಾರಾಜ, ಓಕೆ, ರವಿ ಇದ್ದಾನೆ, ಅಷ್ಟಮದಲ್ಲಿ ಭ್ರಮಣ ಮಾಡ್ತಾನೆ. ಸರ್ ಸೂರ್ಯ ಯಾರು ವ್ಯಯಾಧಿಪತಿಯಾಗಿ ಅಷ್ಟಮದಲ್ಲಿದ್ದಾನೆ, ಪರವಾಗಿಲ್ಲ, ವ್ಯಯಾಧಿಪತಿಯಾಗಿ ಅಷ್ಟಮದಲ್ಲಿ. ಬಟ್ ಸೂರ್ಯನ ರಾಶಿಯಲ್ಲಿ ಕೇತು ಇದ್ದಾನಲ್ವಾ, ಈಗೆಲ್ಲ ಪ್ರಿಡಿಕ್ಷನ್ ಮಾಡಿ ತೋರಿಸಿನಲ್ವ ನಾನು. ನಿಮ್ಗೆ ಈಗ ಪ್ರಾಬ್ಲಮ್ ಆಗುತ್ತೆ. ಕನ್ಯಾ ರಾಶಿಯವರು ಅಥವಾ ಕನ್ಯಾ ಲಗ್ನ ಆದ್ರೂ ಕೂಡ, ರಾಶಿ ಅಂತಲೇ ಇಟ್ಕೊಳ್ಳಿ ನೀವು, ಲಗ್ನಕ್ಕೆ ಹೋಗೋದು ಬೇಡ.
ನಿಮ್ಗೆ ಈಗ ಆತ 8ನೇ ಮನೆಗೆ ಅಲ್ವಾ, ಸೂರ್ಯ 8ನೇ ಮನೆಗೆ ಬಂದಿದ್ದಾನೆ, ರಾಶಿಯಾಧಿಪತಿ ಸಮೇತ 8ನೇ ಮನೆಯಲ್ಲಿದ್ದಾನೆ ಅಂದಾಗ 8ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯ್ತು. ಈಗ 8ನೇ ಮನೆ ಏನು, ಅದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅತ್ತೆಯ ಮನೆ, ಆನಂತರ ಹಿರಿಯರಿಂದ ಬರ್ತಕ್ಕಂಥ ಪ್ರಾಪರ್ಟಿ, ಆನಂತರ ನಿಮ್ಮ ಇನ್ಶೂರೆನ್ಸ್ ಹಣ, ಆನಂತರ ನಿಮ್ಮ ಬೋನಸ್, ಆನಂತರ ಅನ್ಅರ್ನ್ಡ್ ಮನಿ ಅಥವಾ ಯಾರಿಗಾದ್ರು ಕೊಟ್ಟಂತ ಹಣ, ಅದರಲ್ಲೆಲ್ಲದ್ರಲ್ಲೂ ಕೂಡ ಈಗ ಸಮಸ್ಯೆ ಅನುಭವಿಸ್ಲಿಕ್ಕೆ. ಸರ್ ಸಮಸ್ಯೆ ಯಾಕೆ ಸರ್, ಯಾಕೆ ಒಳ್ಳೇದಾಗಬಾರ್ದು? ಸಮಸ್ಯೆ ಅದಕ್ಕೆ ಅನುಭವಿಸ್ಲಿಕ್ಕೆ, ಯಾಕಂದ್ರೆ ಇದರ ಅಧಿಪತಿ ಇರ್ತಾನಲ್ವಾ, ಯಾರು? ಕುಜ, ರಾಶಿಯಾಧಿಪತಿ. ಆತ ತನ್ನಿಂದ 12th ಹೌಸಲ್ಲಿ ಇದ್ದಾನೆ, ತನ್ನಿಂದ 12ನೇ ಮನೆ. ಇದು ನಿಮಗೆ 8ನೇ ಮನೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಅಲ್ವಾ. ಅದರರ್ಥ ಈಗ ವಿದೇಶ ಪ್ರಯಾಣ ಮಾಡಬೇಕು ಕನ್ಯಾ ರಾಶಿಯವರು, ಖಂಡಿತ ಡಿಸ್ಟರ್ಬೆನ್ಸ್ ಇದೆ ನಿಮಗೆ, ವಿದೇಶಕ್ಕೆ ಹೋಗ್ಲಿಕ್ಕೆ ಅದು ಬಿಡುದಿಲ್ಲ. ಭಲೆ ಈಗ ಅಲ್ಲಿ ಯುದ್ಧ ನಡೀತೊಂಡು ಅದು ವಿಷಯ ಬೇರೆ, ಅದೊಂದು ಸೈಡಲ್ಲಿರಲಿ, ಆದರೂ ಕೂಡ ಆಗೋದಿಲ್ಲ, ವಿದೇಶಕ್ಕೆ ಹೋಗೋದು ಆಗೋದಿಲ್ಲ. ವಿದೇಶಕ್ಕೆ ಹೋಗುವಂತಹ ಕೆಲಸ ಕಾರ್ಯಗಳಿಗೆ ಟ್ರೈ ಮಾಡ್ತೀರಾ, ಅದು ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ಇದ್ದೇ ಇರ್ತದೆ. ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ. ನೋಡಿ, ಮೊನ್ನೆದಾಗ ಏನಾಗುತ್ತೆ, ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ಶನಿ ಮತ್ತೆ ಕುಜ ಇದ್ದಾರೆ, ಮತ್ತೆ 8ನೇ ಮನೆಯಲ್ಲಿ ಯಾರಿದ್ದಾರೆ ಅಲ್ವಾ, ಶನಿ 8ನೇ ಮನೆಯಲ್ಲಿ ಈಗ ಸೂರ್ಯ ಇದ್ದಾನೆ. ಇದು 3 ಪಾರ್ಟ್ ಕೂಡ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್. ಅದರ ಅರ್ಥ ಏನು ಅಂದ್ರೆ, ಕನ್ಯಾ ರಾಶಿಯವರಿಗೆ ಅವರ ಎದುರಿನ ಪಾರ್ಟಿ ದೊಡ್ಡ ಮಟ್ಟಿಗೆ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಾರೆ. ಉದಾಹರಣೆಗೆ ಕನ್ಯಾ ರಾಶಿ ಜಾತಕ ಹೆಂಡತಿದ್ದಾದ್ರೆ ಗಂಡ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ತಾನೆ, ನಿಮಗೆ ಮಾತಾಡ್ಲಿಕ್ಕೇನಿಲ್ಲ, ಆ ಥರ ಮಾಡಿಟ್ಟಿರ್ತಾನೆ. ಅದೇ ಹೆಣ್ಣು ಮಕ್ಕಳ ಜಾತಕ ಆದ್ರೆ ಗಂಡ ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ. ಅರ್ಥ ಆಯ್ತಾ ನಿಮಗೆ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆದ್ರೆ ನಿಮ್ಮ ಎದುರಿನ ಪಾರ್ಟ್ನರ್ ಯಾರಿದೆ, ನಿಮ್ದು ಕನ್ಯಾ ರಾಶಿ ಅಂತ ಇಟ್ಕೊಂಡು ಎದುರಿನ ಪಾರ್ಟ್ನರ್, ಅವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ. ಅದು ಆ ಥರ ಯಾತೋ ಧಮಕಿ ಕೊಟ್ಟು, ಯಾತೋ ಅವರ ಕಾರ್ಯಕ್ಷಮತೆ ಮುಖಾಂತರ. ಯಾರಾದ್ರು ಇದ್ದೀರಾ ನಿಮಗೆ ಹೇಳಿ, ಹೌದಾ ಅಲ್ವಾ ಅಂತ? 100% ಅದು ನೀವು ಏನು ಬೇಕಾದರೂ ಮಾಡಿ. ಅದಕ್ಕೆ ನೀವು ಈಗಿನ ಸಮಯದಲ್ಲಿ ಎದುರಿನ ಪಾರ್ಟಿ ಜೊತೆ ಮಾತಾಡಬೇಡಿ, ಯಾಕಂದ್ರೆ ನಿಮಗೆ ರಾಹು ಮತ್ತೆ ಶನಿ ಆಲ್ರೆಡಿ ಇದ್ದಾರೆ ಅಲ್ಲಿ. ಇನ್ನು ಶನಿ ಮಹಾರಾಜ 8ನೇ ಮನೆಗೆ ಬರ್ತಾನೆ, ರಾಶಿಯಿಂದ 8ನೇ ಮನೆಗೆ ಬರ್ತಾನೆ, ಒಂದಷ್ಟು ತೊಂದರೆಗಳನ್ನು ಮತ್ತೆ ಕ್ರಿಯೇಟ್ ಮಾಡ್ತಾನೆ, ಅಷ್ಟಮದ ಶನಿಯಾಗಿ ಬಿಡ್ತಾನೆ. ಈಗ 7th ಹೌಸಲ್ಲಿ ಪರವಾಗಿಲ್ಲ, ರಾಹು ಕೂಡ ಓಕೆ, ಬಟ್ ಎದುರಿನ ಪಾರ್ಟಿಗೆ ಬಲ ಜಾಸ್ತಿ ಅಲ್ವಾ. ಅರ್ಥ ಆಯ್ತಾ? ಎದುರಿನ ಪಾರ್ಟಿ ಈಗ ಹೇಳಿ ಕನ್ಯಾ ರಾಶಿಯ ಜಾತಕ ನಿಮ್ದು ಅಥವಾ ಕನ್ಯಾ ಲಗ್ನ ಜಾತಕ, ನಿಮಗೆ ಡಿಸ್ಪ್ಯೂಟ್ ಉಂಟು ಅಂತ ಇಟ್ಕೊಳ್ಳಿ, ಕೋರ್ಟ್ ಕಚೇರಿ ಉಂಟು, ಎದುರಿನ ಪಾರ್ಟಿ ಗೆಲ್ತಾರಲ್ವಾ, ನೀವು ಗೆಲ್ಲಲ್ಲ. ನಿಮ್ಮನ್ನ ಏನ್ ಮಾಡಿರ್ತಾರೆ ನೋಡಿ, ಅಷ್ಟಮದಲ್ಲಿದ್ದೀರಿ ನೀವು, ನಿಮ್ಮನ್ನ ಕೆಳಗೆ ಹಾಕಿರ್ತಾರೆ, ನಿಮ್ಮನ್ನ ಇನ್ಸಲ್ಟ್ ಮಾಡಿರ್ತಾರೆ, ನೀವು ಹೋಗಿ ಬಿದ್ದುಕೊಂಡಿರ್ತೀರಾ. ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಅದರಿಂದಾಗಿ ಕೋರ್ಟು ಕಚೇರಿ ಎಲ್ಲ ಉಂಟು ಅಂತಾದಾಗ ಸ್ವಲ್ಪ ಸಾವಧಾನವಾಗಿರಿ, ಸಮಾಧಾನವಾಗಿರಿ, ಯಾವುದೇ ಅವಸರದ ನಿರ್ಣಯಗಳು ತಗೊಳ್ಬೇಡಿ, ಅನ್ಯಥ ತೊಂದರೆ ಆಗ್ಬೋದು. ಮುಂದೆ ಹೋಗಿ ನಿಮಗೆ ಜೂನ್ ನಂತರ ಸ್ವಲ್ಪ ಗುರುಬಲ ಬರುತ್ತೆ. ನಿಮಗೆ ಗುರುಬಲ ಬಂದಾಗ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ತೊಂದರೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗ್ಬಿಡ್ತಾರೆ. ಈ ಸಮಯದಲ್ಲಿ ಮದುವೆ ವಿಚಾರಗಳನ್ನು ಮಾತಾಡ್ಲಿಕ್ಕೆ ಹೋಗಬೇಡಿ. ಯಾರಿಗಾದ್ರು ಮದುವೆ ಆಗಬೇಕು ಅದು ಫೇಲ್ಯೂರ್ 100%. ಯಾಕಂದ್ರೆ ಯಾವಾಗ ಬುಧ 8ನೇ ಮನೆಯಲ್ಲಿ ಬರ್ತಾನಲ್ವಾ, ನಿಮ್ಮ ವಾಕ್ನಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಅಂದ್ರೆ ನಿಮ್ಮ ಮಾತಿನಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ. ಅಥವಾ ಎದುರಿನ ಪಾರ್ಟಿ ಕೂಡ ಸರಿ ಇರುವುದಿಲ್ಲ, ಅದರಿಂದಾಗಿ ನೀವು ಮಾತಾಡುವ ಹಾಗೇನೇ ಇಲ್ಲ. ಅದಕ್ಕೋಸ್ಕರ ಮಾತು ಅಂದ್ರೆ ವಾಣಿಕಾರಕ ಬುಧ ಅಷ್ಟಮದಲ್ಲಿರುವುದರಿಂದ ಮದುವೆ ಮಾತುಕತೆಗಳನ್ನ ಈ ಸಂದರ್ಭದಲ್ಲಿ ಆಡುವುದು ಒಳ್ಳೆ ಲಕ್ಷಣ ಅಲ್ಲ. ನಮ್ಮ ಕನ್ಯಾ ರಾಶಿಯವರಿಗೆ ಬಹಳ ಜಾಗರೂಕರಾಗಿರ್ಬೇಕನ್ನೋ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಳ್ಳೆ ರಿಸಲ್ಟ್ ಇದೆ, ಯಾಕಂದ್ರೆ ಕಾರ್ಯಕ್ಷೇತ್ರ ಅಧಿಪತಿ ತನ್ನಿಂದ 11ನೇ ಮನೆಯಲ್ಲಿದ್ದಾನೆ. ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗೆ ಟ್ರಾನ್ಸ್ಫಾರ್ಮೇಶನ್ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ, ಅದಂತೂ ಬರುತ್ತೆ, ಅದು ಪರವಾಗಿಲ್ಲ. ಕಾರ್ಯಕ್ಷೇತ್ರಕ್ಕೆ ಸಂಬಂಧ ಪ್ರಯತ್ನ ಮಾಡಿ, ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಹೊಸ ಕೆಲಸ ಬೇಕು, ಸೇರ್ಕೊಳ್ಳಿ, ಅದು ಆಗುತ್ತೆ, ಎಲ್ಲ ಆಗುತ್ತೆ. ಈ ಮೂಮೆಂಟ್ ಅಲ್ಲಿ ಬಾಕಿ ವಿಚಾರಗಳು ಬೇಕಾಗಿಲ್ಲ. ಕ್ಲಿಯರ್ ಆಯ್ತು ಈಗ? ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಆನಂತರ ಹೆಲ್ತ್, ಆರೋಗ್ಯ ತುಂಬಾ ಗಮನ ಕೊಡಬೇಕು ನೀವು. ಯಾಕಂದ್ರೆ ಸೂರ್ಯ ಯಾರು? ಸೂರ್ಯ ನಿಮ್ಮ ವ್ಯಯಾಧಿಪತಿ, ಆತ ಅಷ್ಟಮದಲ್ಲಿದ್ದಾನೆ. ವ್ಯಯಾಧಿಪತಿ ಅಷ್ಟಮದಲ್ಲಿ ಬರುವುದು ತೊಂದರೆ ಅಂತೂ ಖಂಡಿತ ಅಲ್ಲ, ಬಟ್ ಇಲ್ಲಿ ಏನಾಗುತ್ತೆ, ಚಂದ್ರ ನೋಡ್ತಾ ಇದ್ದಾನೆ ಲಾಭಾಧಿಪತಿ, ಅದರಿಂದಾಗಿ ಅಲ್ಲಿ ಏನು ಯೋಗ ಕ್ರಿಯೇಟ್ ಆಗ್ಬೇಕಾ, ಯೋಗ ನಷ್ಟ ಆಯ್ತು ಈಗ, ಅದರಿಂದಾಗಿ ಅದು ಸಮಸ್ಯೆ ಕ್ರಿಯೇಟ್ ಮಾಡಿದೆ. ಸೂರ್ಯ ಬಂದು ಹೆಲ್ತ್, ಆರೋಗ್ಯದಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ ಮೇಷರಾಶಿ ಬಂದು ತಲೆಯ ಪಾಠ, ಹಾಗಾದ್ರೆ ತಲೆಯ ಪಾಟಿಗೆ ಸಂಬಂಧಪಟ್ಟ ತೊಂದರೆಗಳಾಗ್ಬೋದು, ಅಥವಾ ಈವನ್ ತಲೆ ಬಿಸಿ ಜಾಸ್ತಿ ಆಗ್ಬೋದು, ಅಥವಾ ಪಿತ್ತ ಕಂಟೆಂಟ್ ಜಾಸ್ತಿಯಾಗಿ ತುಂಬಾ ಜ್ವರ ಬರ್ಬೋದು. ನಮ್ಮ ಕನ್ಯಾ ರಾಶಿಯವರಿಗೆ ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಸರ್. ಜಸ್ಟ್ ಪರಿಹಾರ ಹೇಳಿಕೊಡ್ತೇನೆ, ಸೊ ಅದನ್ನ ಮಾಡ್ಕೊಳ್ಳಿ. ನೀವೇನ್ ಮಾಡ್ಬೇಕು, ಅದರ ಅಧಿಪತಿ, ರಾಶಿ ಅಧಿಪತಿ ಯಾರು? ಕುಜ ತಾನೆ. ತೊಗರಿಬೇಳೆ, ಒಂದು ಮುಷ್ಟಿ ತೊಗರಿಬೇಳೆ ಇಟ್ಕೊಳ್ಳಿ, ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನ ಯಾರು ಕಾಲು ಹಾಕದ ಜಾಗದಲ್ಲಿ ಹಾಕಿ ಬನ್ನಿ ಕನ್ಯಾ ರಾಶಿಯವರು. ಮೇ ಬಿ ನಿಮ್ಗೆ ಈ ಒಂದು ಅಲ್ವಾ, ಅದನ್ನ ಒಂದು ಕಡಿಮೆ ಅಂತ ಕೂಡ ತಿಂಗಳು ಪೂರ್ತಿ ಮಾಡ್ಕೊಳ್ಳಿ. ಅವಾಗ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬರ್ತಕ್ಕಂತಹ ಅಷ್ಟಮ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ತೊಂದರೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗ್ಬಿಡ್ತೀರ. ಓಕೆನಾ, ಗೊತ್ತಾಯ್ತು. ರಾಶಿಯವರಿಗೆ ಏನಾಗುತ್ತೆ, ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಬುಧ. ಓಕೆನಾ, ಬುಧ ಮಹಾರಾಜ ಬಂದಿದ್ದಾನೆ. 7, 3, 4ನೇ ಮನೆ ಆಕ್ಟಿವೇಟ್ ಆಗಿದೆ, ಬುಧ ಮಹಾರಾಜ ಇದ್ದಾನೆ. ಓಕೆನಾ, ಬುಧ ಮಹಾರಾಜ 7th ಹೌಸಲ್ಲಿ ಇದ್ದಾನೆ, ವ್ಯಯಾಧಿಪತಿ ಮತ್ತೆ ಆತ ಭಾಗ್ಯಾಧಿಪತಿಯಾಗಿ 7th ಹೌಸಲ್ಲಿ ಇದ್ದಾನೆ. ಈಗ 7th ಹೌಸಲ್ಲಿ ಬುಧನಿಗೆ ಒಳ್ಳೆ ರಿಸಲ್ಟ್ ಹೇಳಿಲ್ಲಲ್ವಾ. 7th ಹೌಸಲ್ಲಿ ಬುಧ ಬಂದು ಮರಣ ಕಾರಣ ಆತನಿಗೆ, ಮರಣಕಾರಕ ಸ್ಥಾನ ಆತನಿಗೆ, ಅದರಿಂದಾಗಿ ಬುಧ ಅಲ್ಲಿ ಕೆಲಸ ಮಾಡೋದಿಲ್ಲ ಅಂತ ಇದೆ. ಅದರ ಅರ್ಥ ಏನು ಅಂದ್ರೆ, ತುಲಾ ರಾಶಿಯವರಿಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಮಾತುಗಾರಿಕೆಯಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ. ಎದುರಿನ ಪಾರ್ಟಿ ಅಂದ್ರೆ ನಿಮ್ಮ ಪಾರ್ಟ್ನರ್ ಯಾರು, ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. 100% ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ
ಸೂರ್ಯ ಇದ್ದಾನಲ್ಲ, ಸೂರ್ಯನ ರಾಶಿಯಲ್ಲಿ ಯಾರಿದ್ದಾರೆ, ಕೇತು ಇದ್ದಾರೆ. ಓಕೆನಾ? ಹಾಗಾದ್ರೆ ನಿಮ್ಮ ಪಾರ್ಟ್ನರ್ಗೆ ಏನಾಗುತ್ತೆ, ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತಾ, ಮದುವೆ ಮಾತುಕತೆಗಳು ಮುರಿದು ಬೀಳುತ್ತಾ, ಮದುವೆ ಮಾತುಕತೆ ಸಮಸ್ಯೆಗೊಳಗಾಗುತ್ತಾ, ಮದುವೆಯಲ್ಲಿ ಮುಂದುವರಲಿಕ್ಕೆ ಬಿಡುವುದಿಲ್ವಾ, ಮದುವೆಯಲ್ಲಿ ನಪುಂಸಕತೆ ಕ್ರಿಯೇಟ್ ಆಗುತ್ತಾ, ಬೆಡ್ರೂಮ್ ಲೈಫಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತಾ, ನಿಮ್ಮ ನಿಮ್ಮ ಪ್ರಯಾಣದಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತಾ, ನಿಮ್ಮ ಒಡ ಹುಟ್ಟಿದವರ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತಾ, ನಿಮ್ಮ ತಂದೆಗೆ ಅವರ ಒಡ ಹುಟ್ಟಿದವರಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತಾ, ನಿಮ್ಮ ಮಕ್ಕಳ ಮೆಮೊರಿ ಪವರಲ್ಲಿ ವೀಕ್ನೆಸ್ ಅನ್ನು ನೋಡಲಿಕ್ಕೆ ಸಿಗುತ್ತಾ, ಇದೆಲ್ಲ ಇಂಪ್ಯಾಕ್ಟ್ ಇದೆ. ಕ್ಲಿಯರಾ? ತುಲಾರಾಶಿಯವ್ರು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ವಾ. ಯಾಕಂದ್ರೆ ಅಲ್ಲಿ ತುಲಾರಾಶಿಗೆ ಏನಾಗುತ್ತೆ, 7th ಹೌಸಲ್ಲಿ ಬುಧನಿಗೆ ಮರಣ ಕಾರಣ ಸ್ಥಾನ ಅಂತ ಹೇಳಿದ್ದಾರೆ. ಸೆಕೆಂಡರಿ ಸೂರ್ಯ ಇದ್ದಾನೆ, ಸೂರ್ಯನಿಗೆ ರಾಶಿಗೆ ಉಚ್ಚ ಫಲ, ಭಾವಕ್ಕೆ ನೀಚ ಫಲ. ಅಲ್ಲಿ ಆತ ದಿಗ್ಬಲ ವಿಹೀನ ಆಗಿರ್ತಾನೆ. ಅದರಿಂದಾಗಿ ಆತನ ರಾಶಿಯಲ್ಲಿ ಆಲ್ರೆಡಿ ಕೇತು ಇರುವುದರಿಂದ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಒಂದು ವೇಳೆ ಎನಿಸ್ಕೊಳ್ಳಿ ತುಲಾರಾಶಿಯವರಿಗೆ ಕೋರ್ಟ್ ಕಚೇರಿ ಕೇಸ್ ಉಂಟು ಅಂತ ಇಟ್ಕೊಳ್ಳೋಣ, ಆವಾಗ ಏನಾದರೂ ರೋಗಗ್ರಸ್ತವಾಗಿರುತ್ತೆ, ಕೋರ್ಟ್ ಕಚೇರಿಗೆ ಸರಿಯಾಗಿರುವುದಿಲ್ಲ, ಅಲ್ಲಿ ಯಾವುದೋ ಒಂದು ನ್ಯೂನ್ಯತೆ ಇದೆ, ಸಮಸ್ಯೆ ಇದೆ, ಗೆಲುವು ಕೂಡ ಸಾಧಿಸಲಿಕ್ಕೆ ಆಗಲ್ಲ, ಸರಿ ಮಾಡಲಿಕ್ಕೂ ಆಗಲ್ಲ. ಆ ಥರ ಅದು ಅಲ್ಲೆಲ್ಲೋ ಒಂದು ಕಡೆ ನ್ಯೂನ್ಯತೆಯನ್ನು ನೀವು ನೋಡ್ತಾ ಇರಬೇಕಂತ ಒಂದು ಇಂಡಿಕೇಶನ್ ಇದೆ ನಮ್ಮ ತುಲಾರಾಶಿಯವರಿಗೆ. ಓಕೆನಾ? ನಾನು ಹೇಳ್ತೀನಿ ತುಲಾರಾಶಿಯವರಿಗೆ ನಿಮಗೆ ಮದುವೆ ಆಗಿದೆ ಅಂದಾಗ ನಿಮ್ಮ ಪಾರ್ಟ್ನರ್ನ ವಿಚಾರ ನೋಡಿ. ಯಾರಿಗಾದ್ರು ಉಂಟಾ ತುಲಾರಾಶಿಯವರು ಯಾರಾದ್ರು ಇದ್ದೀರಲ್ಲಿ ನನಗೆ ಹೇಳಿ. ಓಕೆನಾ? ಅಥವಾ ಮತ್ತೆ ಮುಂದೆ ಹೋಗಿ ನಿಮಗೆ ಇದು ವಿಷಯ ಗೊತ್ತಾಗುತ್ತೆ. ಈಗಲೇ ಗೊತ್ತಾಗಿಲ್ಲ ಅಂದರೆ, ಯಾಕಂದರೆ ಇದು ಮೇ ತಿಂಗಳ ಭವಿಷ್ಯ ಹೇಳ್ತಾ ಇರೋದು ನಾನು. ಬಟ್ ಅಲ್ಲಿ ಸೂರ್ಯ ಇದ್ದಾನೆ ಆಲ್ರೆಡಿ, ಈಗ ಬಂದಿದ್ದಾನೆ, ಅದರ ಪ್ರಭಾವ ಈಗಾಗಲೇ ಗೊತ್ತಾಗುತ್ತೆ ನಿಮಗೆ. ಮತ್ತೆ ಬುಧ ಈಗ ನೀಚನಾಗಿದ್ದಾನೆ ಆಲ್ರೆಡಿ, ಆತನ ಪ್ರಭಾವ ಕೂಡ ಬರಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ನೋಡ್ಕೊಳ್ಳಿ ಈಗ ಏನಾಗುತ್ತೆ, ಕೇರ್ಫುಲ್ ಆಗಿರಿ. ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಮದುವೆ ಮಾತುಕತೆಗಳನ್ನು ಈಗ ಮಾಡ್ಲಿಕ್ಕೆ ಹೋಗಬೇಡಿ. ಅಂದರೆ ನ್ಯೂ ಮ್ಯಾರಿಡ್ ಯಾರಿಗೆ ಆಗ್ಬೇಕು ಅವರಿಗೆಲ್ಲ ಮದುವೆ ಮಾತುಕತೆ ಈಗ ಆಡ್ಲಿಕ್ಕೆ ಹೋಗಬೇಡಿ. ಇನ್ನು ಸೂರ್ಯ ಭಾಗ್ಯಕ್ಕೆ ಬರಲಿ, ಆ ನಂತರ ನಿಮ್ಗೆ ಏನಾಗುತ್ತೆ, ಈಗ ಗುರುಬಲ ಇದೆ ನಿಮಗೆ, ಕೆಲವೆಲ್ಲ ಸಮಸ್ಯೆ ಅಲ್ಲಿಂದ ಸಾಲ್ವ್ ಆಗುತ್ತೆ, ತೊಂದರೆ ಇಲ್ಲ. ಬಟ್ ನೆಕ್ಸ್ಟ್ ಗುರು ಏನ್ ಮಾಡ್ತಾನೆ, ಚಂದ್ರನಿಗೆ ಕೇಂದ್ರದಲ್ಲಿ ಬರ್ತಾನೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮನೆ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಡ್ ಆಗುವಂತೆ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅಲ್ಲಿವರೆಗೆ ವೆಯ್ಟ್ ಆ್ಯಂಡ್ ಸಿ. ಬಟ್ 7th ಹೌಸ್ಗೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾಗ್ಲಿ, ವಿದೇಶ ಪ್ರಯಾಣ ಮಾಡೋದಾಗ್ಲಿ ಅಲ್ವಾ, ಅಥವಾ ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಮದುವೆ ಮಾತುಕತೆಯನ್ನ ತುಂಬಾ ಆಡ್ಲಿಕ್ಕೆ ಹೋಗಬೇಡಿ. ಓಕೆ, ಅನ್ನೋದು ತೊಂದರೆ ಆಗ್ಬೋದು ಅಲ್ವಾ. ಧನಾಧಿಪತಿ ಆಲ್ರೆಡಿ ಎಲ್ಲಿದ್ದಾನೆ, ನಿಮ್ಮ ಧನಾಧಿಪತಿ ಆಲ್ರೆಡಿ 8ನೇ ಮನೆಯಲ್ಲಿ, 6ನೇ ಮನೆಯಲ್ಲಿದೆ. ಅಥವಾ ಬಂದ ಹಣಕಾಸಲ್ಲಿ ಎಲ್ಲಿಗೆ ಹೋಗುತ್ತೆ, ಯಾತೋ ಶತ್ರುಕಾಟ ನಿಭಾಯಿಸಲಿಕ್ಕೆ ಅಥವಾ EMI ಕಟ್ಟಲಿಕ್ಕೆ, ಎರಡರಲ್ಲಿ ಒಂದು ಹೋಗ್ತದೆ ನಿಮಗೆ. ಹಣಕಾಸು ತೊಂದರೆ ಅಂತೂ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಅಲ್ವಾ. ಅದು ದೊಡ್ಡ ಮಟ್ಟಿಗೆ ನಿಮಗೆ ಪ್ರಾಬ್ಲಮ್ ಕೇಳಿ. ಯಾಕೆ ದೊಡ್ಡ ಮಟ್ಟಿಗೆ? ಯಾಕಂದ್ರೆ ಇದರ ಅಧಿಪತಿ ಇದ್ದಾನಲ್ಲ, ಭಾಗ್ಯದಲ್ಲಿ ಇದ್ದಾನೆ ಗುರು ಅಲ್ವಾ. ಭಾಗ್ಯ ಬಂದು ಅಭಿವೃದ್ಧಿ, ಅದು ಗುರು ಬಂದು ಅಭಿವೃದ್ಧಿ ಕಾರಕ. ಹಾಗಾದ್ರೆ ಅಭಿವೃದ್ಧಿ ಯಾವುದರಲ್ಲಿ ಮಾಡ್ತಾನೆ ಅಂತ, ನಿಮ್ಮ 6ನೇ ಮನೆಯಿಂದ. ಹಾಗಾದ್ರೆ ಯಾರೆಲ್ಲ ತುಲಾರಾಶಿಯವರು ಇದ್ದಾರೆ, ಮೇ ಬಿ ನಿಮಗೆ ದೊಡ್ಡ ಮಟ್ಟಿಗೆ ಅಮೌಂಟನ್ನು ಸಾಲದವ್ರಿಗೆ ಕೊಡ್ಲಿಕ್ಕೆ ಇರುತ್ತೆ, ಅಥವಾ EMI ಕಟ್ಟಲಿಕ್ಕೆ ಇರ್ತದೆ, ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗೆ ಖರ್ಚು ಮಾಡ್ಲಿಕ್ಕೆ ಇರ್ತದೆ. ಅಥವಾ ಈ ಎಲ್ಲ ಒಂದು ಪರಿಸ್ಥಿತಿಯನ್ನ ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು. ಗೊತ್ತಾಗುತ್ತಾ ನಿಮಗೆ? ಅರ್ಥ ಆಯ್ತಾ ವಿಷಯ ಏನು ಅಂತ? ಬೇಕಾದ್ರೆ ನಿಮಗೆ ಮೆಸೇಜ್ ಮಾಡಿ ತಿಳಿಸಿ ಹೇಳಿ, ನಮ್ಮ ತುಲಾರಾಶಿಯವರಿಗೆ ಅದು ಉಂಟಾ ಇಲ್ವ ಅಂತ ಅಲ್ವಾ. 5ನೇ ಮನೇಲಿ ರಾಹು ಇದ್ದಾನೆ, ಅಥವಾ ನೀವು ಯಾರ ಮೇಲೆ ತುಂಬಾನೇ ಒಂದು ವಿಶ್ವಾಸ ಇಟ್ಕೊಳ್ತೀರಾ, ಅವರೇ ನಿಮಗೆ ಹೊಡೆತ ಕೊಡುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅವ್ರು ನಿಮಗೆ ಮೋಸ ಮಾಡಿ ಹೋಗ್ತಾರಂತ ಮತ್ತೊಂದು ಇಂಡಿಕೇಶನ್ ಇದೆ. ಈಗ ನೀವು ಪರಿಹಾರ ಅಂತ ಬಂದಾಗ ಏನು ಮಾಡಬೇಕು, ನಾನು ಹೇಳ್ತೀನಿ, ಈ ಹೆಸರು ಕಾಳು ಗೊತ್ತಾನೆ, ಹೆಸರು ಕಾಳು ಮತ್ತು ಗೋಧಿ, ಇದನ್ನು ಬೇಕಾದ್ರೆ ಮಿಕ್ಸ್ ಮಾಡಿ ಏನು ಮಾಡಿ, ಒಂದು ಹಿಡಿ ಇಟ್ಕೊಳ್ಳಿ, ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ, ಯಾರು ಕಾಲು ಹಾಕದ ಜಾಗದಲ್ಲಿ ಪ್ರತಿದಿನ ಹಾಕಿ ಬನ್ನಿ. ತುಲಾರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ತೊಂದರೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ, ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತೀರಾ. ಬಟ್ ಪ್ರಿಕಾಷನ್ ನಾನು ಮೊದಲೇ ಹೇಳಿದೆ ನಿಮಗೆ, ಮದುವೆ ವಿಚಾರಗಳು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರಗಳು, ಟ್ರಾವೆಲಿಂಗ್ ವಿಚಾರಗಳು ಬಹಳ ಜಾಗರೂಕರಾಗಿರಿ, ಮಾಡ್ಲಿಕ್ಕೆ ಹೋಗಬೇಡಿ. ಅನ್ಯಥಾ ಒಂದಷ್ಟು ತೊಂದರೆಗಳನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ವೃಶ್ಚಿಕ ರಾಶಿಯವರಿಗೆ ಯಾರು ಬಂದಿದ್ದಾರೆ, ನಿಮಿತ್ತಗಳ ಪ್ರಕಾರ ನಮಗೆ ಶನಿ ಮಹಾರಾಜ ಬಂದಿದ್ದಾನೆ. ರೈಟಾ? ಓಕೆ, ಶನಿ ಮಹಾರಾಜ ಯಾರು? ತೃತೀಯಾಧಿಪತಿ, ಮತ್ತೆ ಆತ 4th ಲಾರ್ಡ್, 4ನೇ ಮನೆ ಅಧಿಪತಿ. ಶನಿಯ ರಾಶಿಯಲ್ಲಿ ಯಾರಿದ್ದಾರೆ? ರಾಹು ಇದ್ದಾನೆ. ಹಾಗಾದ್ರೆ ಶನಿ ಯಾರನ್ನ ಕ್ಯಾರಿ ಮಾಡ್ತಾನೆ? ರಾಹುವಿನ ಎನರ್ಜಿಯನ್ನು ಶನಿ ಮಹಾರಾಜ ಕ್ಯಾರಿ ಮಾಡ್ತಾನೆ. ಈಗ 5ನೇ ಮನೆಯಲ್ಲಿ ಅದನ್ನು ಪ್ರಕಟಪಡಿಸ್ತಾನೆ. ಆನಂತರ ಕುಜ ಇದ್ದಾನೆ ಜೊತೆಗೆ. ಹಾಗಾದ್ರೆ ಏನಾಯ್ತು, 5ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಯಿತು. ಮಕ್ಕಳ ವಿಚಾರಗಳು ಇಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಉಂಟು ಮಕ್ಕಳ ಬಗ್ಗೆ. ಓಕೆನಾ? ಮಕ್ಕಳಿರ್ಬೋದು, ಪ್ರೀತಿ ಪ್ರೇಮ ಇರ್ಬೋದು, ಎಲ್ಲವೂ ಇರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ ನಿಮಗೆ, ಯಾರೆಲ್ಲ ವೃಶ್ಚಿಕ ರಾಶಿಯವರು ಇದ್ದಾರೆ, ಈವನ್ ವೃಶ್ಚಿಕ ಲಗ್ನ ಕೂಡ, ಡೆಫಿನೆಟ್ ಆಗಿ ನಿಮಗೆ ಭೂಮಿ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಆಲ್ಮೋಸ್ಟ್ ಈಗಾಗಲೇ ಸಿಕ್ತೊಂಡು. ಎಲ್ಲಿಗೆ ಶನಿ ಬಂದಿದ್ದಾನಲ್ವಾ, ಅಲ್ಲಿಂದಲೇ ಪ್ರಾಬ್ಲಮ್ ಅನ್ನು ನೋಡ್ತಾ ಇದ್ದೀರಾ. ಓಕೆನಾ? ಭೂಮಿ ವಿಚಾರ ನೆಮ್ಮದಿನೇ ಇಲ್ಲ ಸರ್, ಮನೆ ಮಾಡಿದ್ದೀನಿ ಸರ್, ನೆಮ್ಮದಿನೇ ಇಲ್ಲ ಸರ್, ಮನೆ ಮಾಡಬೇಕು ಸರ್, ಡಿಸ್ಪ್ಯೂಟ್ ಇದೆ ಸರ್, ಕೋರ್ಟ್ ಕಚೇರಿ ಕೇಸ್ ಇದೆ, ಮುಂದೆ ಹೋಗ್ಲಿಕ್ಕಿಲ್ಲ ನಮಗೆ, ಇದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಆಂತಲ್ಲಿ ಕುಜ ಇದ್ದಾನೆ ನೋಡಿ. ಕುಜ ಯಾರು? ಈ ಜಾತಕಕ್ಕೆ ಷಷ್ಠಾಧಿಪತಿ ಮತ್ತೆ ರಾಶಿ. ಹಾಗಾದ್ರೆ ಆರೋಗ್ಯದ ವಿಚಾರ.
ಯಾರೆಲ್ಲ ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊಂಡಿದೆ ಅವ್ರಿಗಂತೂ ತುಂಬ ತೊಂದರೆ ಆಗ್ತಾ ಉಂಟು. ಈಗ ಆರೋಗ್ಯದ ವಿಚಾರದಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು. ಮಕ್ಕಳ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳನ್ನು ಆಲ್ಮೋಸ್ಟ್ ನೀವು ಅನುಭವಿಸಿರ್ತಾರೆ ಈಗಾಗಲೇ ಅಲ್ವಾ, ಈ ಪರಿಸ್ಥಿತಿಯಲ್ಲೇ ಅನುಭವಿಸಿರ್ತೀರಾ. ಈ ಸಮಸ್ಯೆಗಳಿಂದ ನೀವು ಈಗ ಮುಕ್ತರಾಗಬೇಕು ಅಲ್ವಾ. ಪರಿಹಾರ ಹೇಳಿಕೊಡ್ತೇನೆ, ಪರವಾಗಿಲ್ಲ. ಬಟ್ 5ನೇ ಮನೆ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಉಂಟಾಯ್ತಾ, ಅದರಿಂದಾಗಿ ನಾನು ಹೇಳ್ತೀನಿ ನಿಮ್ಮ ಸೂಕ್ಷ್ಮ ವಿಚಾರಗಳಿದೆಯಲ್ಲ, ದಯವಿಟ್ಟು ಅದನ್ನು ನಿಮ್ಮ ಪಾರ್ಟ್ನರ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಅಲ್ಲ, ನೀವು ನಿಮ್ಮ ಸ್ನೇಹಿತರಿರ್ಬೋದು, ಮತ್ತೆ ನಿಮ್ಮ ಪ್ರೀತಿ ಪಾತ್ರರಿರ್ಬೋದು, ಪ್ರೀತಿ ಮಾಡುವವರು ಇರ್ಬೋದು, ಯಾರನ್ನ ತುಂಬ ನಂಬ್ತೀರ ಅವ್ರು ಇರ್ಬೋದು, ಅವ್ರ ಜೊತೆಗೆ ನಿಮ್ಮ ಯಾವುದೇ ಸೂಕ್ಷ್ಮ ವಿಚಾರನ ಶೇರ್ ಮಾಡ್ಕೊಳ್ಬೇಡಿ. ಅದೇ ಸೂಕ್ಷ್ಮ ವಿಚಾರಗಳು ನಿಮಗೆ ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಉಂಟು. ನಮ್ಮ ವೃಶ್ಚಿಕ ರಾಶಿಯವರಿಗೆ ಬಹಳ ಜಾಗರೂಕರಾಗಿದೆ. ಅರ್ಥ ಆಯ್ತಾ ನಿಮಗೆ? ಯಾಕಂದರೆ ನಿಮಗೆ ಚಂದ್ರನಿಗೆ ಅಷ್ಟಮದಲ್ಲಿ ಗುರು ಹೋಗ್ತಾ ಇದ್ದಾನೆ. ಓಕೆ, ಇಲ್ಲಿ ನೋಡಿ, ಗುರು ಪಂಚಮಾಧಿಪತಿ ಚಂದ್ರನಿಗೆ ಅಷ್ಟಮದಲ್ಲಿದ್ದಾನೆ, ಷಡಾಷ್ಟಕ ಯೋಗದಲ್ಲಿದ್ದಾರೆ ಇಬ್ಬರು ಕೂಡ. ಅದರ ಅರ್ಥ ಏನಂದರೆ ನೀವೇನೋ ಹೇಳಿರ್ತೀರ, ಅವ್ರು ಯಾರಿಗೂ ಹೇಳಿರ್ತಾರೆ, ಅದರ ಮುಖಾಂತರ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಈವನ್ ನಿಮ್ಮ ಮದುವೆ ಜೀವನದಲ್ಲಿ ಸಮೇತ ಅದು ತೊಂದರೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದ್ದಾರೆ. ಅರ್ಥ ಆಗುತ್ತಾ ನಿಮಗೆ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾನು ಹೇಳ್ತೀನಿ, ನೀವು ಇನ್ನೂ ಗುರು ಈಗ ಭಾಗ್ಯಕ್ಕೆ ಬರ್ತಾನೆ ನಿಮಗೆ ಜೂನ್ ಕಳೆದ ನಂತರ. ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತೀರಾ, ತೊಂದರೆಗಳಿಂದ ಮುಕ್ತರಾಗಿಬಿಡ್ತೀರಾ. ಮಕ್ಕಳ ವಿಚಾರದಲ್ಲಿ ಏನು ಟೆನ್ಷನ್ ಉಂಟು, ಟಾರ್ಚರ್ ಉಂಟು, ಅದರಲ್ಲೆಲ್ಲ ಮುಕ್ತರಾಗಿಬಿಡ್ತೀರಾ. ಅದು ಒಳ್ಳೆ ರಿಸಲ್ಟ್ ಅಂತೂ ಡೆಫಿನೆಟ್ ಕೊಟ್ಟೇ ಕೊಡ್ತದೆ. ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾದ ಅನಿವಾರ್ಯತೆ. ಮಕ್ಕಳಿಗೆ ಸಮೇತ ಒಳ್ಳೆಯದಾಗುತ್ತೆ. ಮನೆ ಕಟ್ಟುವಂಥ ಯೋಗ ಭಾಗ್ಯ, ಅಥವಾ ಮನೆ ವಿಚಾರದ ತೊಂದರೆ ಇದೆ, ಅಥವಾ ಡಿಸ್ಪ್ಯೂಟ್ ಇದೆ, ಅಥವಾ ಮನೆ ವಿಚಾರ ಕೋರ್ಟ್ ಕಚೇರಿಯಲ್ಲಿದೆ, ಅಥವಾ ಮನೆ ಅರ್ಧದಲ್ಲಿ ನಿಂತು ಹೋಗಿದೆ ಅಥವಾ ಅದಕ್ಕೆಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಈ ಒಂದು ಜೂನ್ ಬಂದ ನಂತರ. ಬಟ್ ಈ ಒಂದು ತಿಂಗಳು ಮಾತ್ರ, ಮೇ ತಿಂಗಳು ಮಾತ್ರ ನಿಮ್ಮನ್ನು ಕಟ್ಟಿ ಹಾಕುತ್ತೆ. ಅದು ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಬಿಡುವುದಿಲ್ಲ. ಈವನ್ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಬಹಳಷ್ಟು ದೊಡ್ಡ ಮಟ್ಟಿಗೆ ನೋಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಇದೆ. ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ನಿಮ್ಮನ್ನು ಬಾರಿಗೂ ಕಾಡ್ಬೋದು ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ನಿಮ್ಮ ತಾಯಿಯ ಕುಟುಂಬದಲ್ಲಿ ಪ್ರಾಪರ್ಟಿಯ ರಿಲೇಟೆಡ್ ಅಲ್ಲಿ ಜಗಳಗಳಾಗುತ್ತೆ, ಅಲ್ಲಿ ಕೂಡ ತೊಂದರೆಗಳಾಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಇದರ ಬಗ್ಗೆ ಎಲ್ಲ ಗಮನ ಕೊಡಬೇಕು ಸರ್ ಅಲ್ವಾ. ನಿಮ್ಮ ಧನಾಧಿಪತಿನೇ ಅಷ್ಟಮದಲ್ಲಿದ್ದಾನೆ ಅಂದಾಗ ಯಾರಿಗೂ ಹಣ ಕೊಟ್ಟು ನೀವು ಕಳ್ಕೊಂಡಿರುವಂಥದ್ದುಂಟು, ಅದು ನಿಮ್ಮ ಪ್ರೀತಿ ಪಾತ್ರರಿಗೆ ದುಡ್ಡು ಕೊಟ್ಟು ಕಳ್ಕೊಂಡಿರುವಂಥದ್ದುಂಟು. ಅದು ಈಗಂತೂ ಬರೋದಿಲ್ಲ, ಬಟ್ ಜೂನ್ ನಂತರ ಮೇ ಬಿ ಅಂತ ಒಂದು ವಿಷಯದಲ್ಲಿ ನೀವು ಅಲ್ಲಿ ಹೊರಬರ್ಬೋದು, ತೊಂದರೆ ಇಲ್ಲ ಅಲ್ವಾ. ಈಗ ನೋಡಿ, ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಿ. ನಾನು ಹೇಳಿದ್ನಲ್ಲ, ಕೆಲವು ಪ್ರಿಕಾಷನ್ ಕೊಟ್ಟೆ ನಿಮಗೆ. ಆ ಪ್ರಿಕಾಷನ್ಸ್ ಅನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿ. ಭೂಮಿ ವಿಚಾರದಲ್ಲಿ ಈಗೆಲ್ಲ ಹೋಗೋದು ಬೇಡ. ಗುರು ಭಾಗ್ಯಕ್ಕೆ ಬರಲಿ, ಮತ್ತೆ ನೋಡೋಣ. ಈಗ ಅವಸರ ಮಾಡಿ ಹೋಗಬೇಡಿ ನೀವು, ಅನ್ಯಥಾ ತೊಂದರೆ ಆಗುತ್ತೆ. ಇವನ್ ಮಕ್ಕಳ ಮದುವೆ ವಿಚಾರದಲ್ಲಿ ಕೂಡ ಹೋಗಬೇಡಿ. ಮಕ್ಕಳಿಗೆ ಮದುವೆ ಮಾಡ್ಲಿಕ್ಕೆ ಸ್ವಲ್ಪ ವೇಟ್ ಮಾಡಿ, ನಂತರ ನೋಡಿ ಏನಾಗುತ್ತೆ ಅಂತ. ಮೇ ಬಿ ಕೆಲವರಿಗೆಲ್ಲ ಮಕ್ಕಳಿಗೆ ಮದುವೆ ಆಗಿರುತ್ತೆ ಇಷ್ಟವರೆಗೇನೆ, ಇನ್ನು ಕೆಲವರಿಗೆಲ್ಲ ಬಾಕಿ ಇದೆ. ಅದೆಲ್ಲ ಮುಂದೆ ಹೋಗಿ ಗುರು ಭಾಗ್ಯಕ್ಕೆ ಬಂದ ನಂತರ ಆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಸರ್. ಓಕೆ, ನಾನು ಕ್ಲಿಯರ್ ಆಯಿತು ಅಂತ ಇಟ್ಕೊಳ್ತೇನೆ. ಈಗ ಏನು ಮಾಡಬೇಕು ನೀವು ಸರ್? ಪರಿಹಾರ ಅಂತ ಏನು ಮಾಡಬೇಕು? ನಾನು ಹೇಳಿದ ಕಡಲೆಕಾಳು ಅತ್ಯುತ್ತಮವಾದ ಪರಿಹಾರ, ಮತ್ತು ಹೆಸರು ಕಾಳು ಅತ್ಯುತ್ತಮದ. ಇದೆರಡರಿಂದ, ಒಂದು ಕಡಲೆಕಾಳು ಮತ್ತು ಹೆಸರು ಕಾಳು ಒಂದೊಂದು ಮುಷ್ಟಿ ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಬೆಳಗಿನ ಹೊತ್ತು ಅದನ್ನು ಎಲ್ಲಾದರೂ ಯಾರು ಕಾಲು ಹಾಕೋ ಜಾಗದಲ್ಲಿ ಹಾಕಿ ಬನ್ನಿ. ಒಂದಷ್ಟು ಪ್ರಾಬ್ಲಮಿಂದ, ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿಬಿಡ್ತೀರಾ. ಈಗ ಯಾರಿಗಾದ್ರು ಜಾಗ ಪರ್ಚೇಸ್ ಮಾಡ್ಲಿಕ್ಕೆ ಅಂದ್ರೆ ಈಗ ಹೋಗಬೇಡಿ ಜಾಗ ಪರ್ಚೇಸ್ ಮಾಡಲಿಕ್ಕೆ. ಒಂದು ಏನು ಗೊತ್ತಾ, ಗುರು ಭಾಗ್ಯಕ್ಕೆ ಬರಲಿ, ಆನಂತರ ಬೇಕಾದ ಜಾಗ ಪರ್ಚೇಸ್ ಮಾಡಿ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ. ಧನುರಾಶಿಯವರಿಗೆ ಏನಾಗುತ್ತೆ? ಧನುರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನ್ ಒಂದು ಕುಜ ಇದ್ದಾನೆ ಶನಿ ಜೊತೆಗೆ 4th ಹೌಸಲ್ಲಿ ಇದೆ. ಹಾಗಾದ್ರೆ 4ನೇ ಮನೆ ತುಂಬ ಇನ್ಫ್ಲುಯೆನ್ಸ್ ಆಯ್ತಾ? ಕುಜ ಯಾರು ಜಾತಕಕ್ಕೆ ವ್ಯಯಾಧಿಪತಿ ಆತ, ಮತ್ತೆ ಪಂಚಮಾಧಿಪತಿ. ಪಂಚಮ ಸ್ಥಾನದಿಂದ ತನ್ನಿಂದ 12ನೇ ಮನೆಯಲ್ಲಿದ್ದಾನೆ. ಓಕೆನಾ? ಇಲ್ಲಿ ಬಹಳ ವಿಶೇಷ ಅಲ್ವಾ. ಈಗ ಕುಜನ ಎನರ್ಜಿ ಚೆನ್ನಾಗಿದೆ, ಯಾಕಂದ್ರೆ ಕುಜನ ರಾಶಿ 2 ಕ್ಲಿಯರ್ ಆಗಿದೆ, ತೊಂದರೆ ಇಲ್ಲ. ಕುಜನ ರಾಶಿಯಲ್ಲಿ ಶತ್ರು ಒಬ್ಬ ಇದ್ದಾನೆ, ಬುಧ ಪರವಾಗಿಲ್ಲ, ಮತ್ತೆ ಅದು ಜಸ್ಟ್ ಡಿಗ್ರಿ ವಯಸ್ಸು ಹೋಗ್ಲಿಲ್ಲ ಅಂತ, ಬಟ್ ಸೂರ್ಯ ಇದ್ದಾನೆ. ಬಟ್ 4ನೇ ಮನೆ ಇನ್ಫ್ಲುಯೆನ್ಸ್ ಆಯ್ತಾನೆ. ಹಾಗಾದ್ರೆ ಧನುರಾಶಿಯವರಿಗೆ ಭೂಮಿ ವಿಚಾರ, ಮನೆ ವಿಚಾರ, ವಾಹನದ ವಿಚಾರ, ಮನೆ ಮಾಡುವ ವಿಚಾರ, ಭೂಮಿ ಪರ್ಚೇಸ್ ಮಾಡುವ ವಿಚಾರದಲ್ಲಿ ಒಂದಷ್ಟು ಸ್ಟ್ರಗಲ್ಸ್ ಅನ್ನ ಎದುರಿಸಬೇಕಾದ ಅನಿವಾರ್ಯತೆ. ನಾನು ಧನುರಾಶಿಯವರಿಗೆ ಇಷ್ಟು ಹೇಳ್ತೇನೆ, ಧನುರಾಶಿಯವರು ಈವನ್ ಧನು ಲಗ್ನದವರು, ಅರ್ಥ ಆಯ್ತಾ, ಹೆಚ್ಚಿನವರಿಗೆ ಮನೆ ಚೇಂಜ್ ಆಗುವಂಥ ಯೋಗ 100% ಅದು ಮನೆ ಚೇಂಜ್ ಆಗುತ್ತೆ. ಬಾಡಿಗೆ ಮನೆಯಿಂದ ಬೇರೆ ಮನೆಗೆ ಹೋಗ್ಬೋದು, ಹೊಸ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ನೀವು ಮನೆ ಚೇಂಜ್ ಮಾಡಿಯೇ ಮಾಡ್ತೀರ. ತಾಯಿಯ ಸಹಾಯವನ್ನು ಪಡ್ಕೊಂಡು ಮನೆ ಚೇಂಜ್ ಆಗುತ್ತೆ ಅಂತ ಉಂಟು. ಯಾರ್ದು? ತಾಯಿಯ ಸಹಾಯವನ್ನು ಪಡ್ಕೊಂಡು ನೀವು ಮನೆಯನ್ನು ಚೇಂಜ್ ಮಾಡ್ತೀರ ಅಂತ. ಯಾರಾದ್ರು ಇದ್ದೀರಾ ಮನೆ ಚೇಂಜ್ ಮಾಡುವಂಥ ವಿಷಯದಲ್ಲಿ? ದಯವಿಟ್ಟು ನನಗೆ ಮೆಸೇಜ್ ಮಾಡಿ ತಿಳಿಸಿ, ಓಕೆನಾ? ಅದಕ್ಕೆ ಬೇಕಾಗಿ ಒಳ್ಳೆ ಯೋಗ ಈಗ ಖಂಡಿತ ನೀವು ಮಾಡ್ಬೋದು. ಒಂದು ಲೆಕ್ಕಕ್ಕೆ ಗುರುಬಲನೂ ಇದೆ ನಿಮಗೆ. 7th ಹೌಸಲ್ಲಿ ಗುರು ಇದು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಅದು ತುಂಬ ಫೇವರೇಬಲ್ ಆಗುವಂಥ ರಿಸಲ್ಟ್ ಕೊಡುತ್ತೆ ನಿಮಗೆ. ಒಳ್ಳೆಯ ಒಂದು ಐಡಿಯಾಸನ್ನು ಕೊಡ್ತಾನೆ, ಒಳ್ಳೆಯ ಒಂದು ಭಾವನೆಯನ್ನು ಕೊಡ್ತಾನೆ. ಆನಂತರ ಆತ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಿಮಗೆ ಅಂಥ ಸದ್ಬುದ್ಧಿಯನ್ನು ಕೊಡ್ತಾನೆ, ನೀವು ಹೇಗೆ ಹೋಗ್ಬೇಕಂತ. ಯಾಕಂದರೆ ಲಗ್ನಕ್ಕೆ ರಾಶಿಗೆ ಗುರು ದೃಷ್ಟಿ ಇಟ್ಟಿದ್ದಾನೆ. ಲಗ್ನ ಆದರೆ ಲಗ್ನ, ರಾಶಿ ಆದರೆ ರಾಶಿ, ಗುರು ದೃಷ್ಟಿ ಇಟ್ಟಿದ್ದಾನಲ್ವಾ, ಅದು ತುಂಬಾ ಫೇವರೇಬಲ್ ಆಗುತ್ತೆ. ನೋಡಿ, ನಿಮಗೆ ಮನೆ ಚೇಂಜ್ ಮಾಡುವಂಥ ಯೋಗ 100% ಬಂದು ನಿಂತಿದೆ. ಖಂಡಿತ ನೀವು ಮಾಡ್ಬೋದು. ಮನೆ ಮಾರಬೇಕಾ? ಅದು ಒಂದು ಯೋಗ. ಮನೆ ಬಾಡಿಗೆ ಕೊಡಬೇಕಾ? ಅದು ಒಂದು ಯೋಗ. ಅದರಲ್ಲೆಲ್ಲದರಲ್ಲೂ ಕೂಡ ಒಂದು ಸಕ್ಸಸ್ ಆಗುವಂಥ ಯೋಗ ಭಾಗ್ಯ ಆಲ್ರೆಡಿ ಬಂದು ನಿಂತಿದೆ ನಿಮಗೆ. ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ, ಏನು ಚಿಂತೆ ಇಲ್ಲ. ಕ್ಲಿಯರ್ ಆಯ್ತಾ? ಮನೆ ವಿಚಾರ ಕ್ಲಿಯರ್ ಆಯ್ತಾ? ಇದು ದೊಡ್ಡ ರಿಸಲ್ಟ್ ಇರ್ತದೆ ನಿಮಗೆ ಮೇ ತಿಂಗಳಲ್ಲಿ. ಯಾರಿಗೆ? ನಮ್ಮ ಧನುರಾಶಿಯವರಿಗೆ. ಧನುರಾಶಿಯವರಿಗೆ ಪಂಚಮದಲ್ಲಿ ಯಾರಿದ್ದಾರಪ್ಪ? ಪಂಚಮದಲ್ಲಿ ಎಕ್ಸಾಲ್ಟೇಷನ್, ಉಚ್ಚ ಸೂರ್ಯ ಇದ್ದಾನೆ ಅಲ್ವಾ. ಬಟ್ ನಿಮ್ಮ ಭಾಗ್ಯದಲ್ಲಿ ಕೇತು ಇದ್ದಾನೆ, ಉಚ್ಚ ಸೂರ್ಯ. ನಿಮ್ಮ ಮಕ್ಕಳನ್ನು ಸ್ವಲ್ಪ ಅಧ್ಯಾತ್ಮದಲ್ಲಿ ಕರ್ಕೊಂಡು ಹೋಗಿ.
ಮಕ್ಕಳಿಗೆ ಸ್ವಲ್ಪ ಭಗವದ್ಗೀತೆ ಹೇಳಿಕೊಡಿ, ಆಧ್ಯಾತ್ಮದಲ್ಲಿ ಕರ್ಕೊಂಡೋಗಿ, ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಯಾವುದೇ ಒಂದು ರೂಪದಲ್ಲಿ. ಯಾಕಂದ್ರೆ ಭಾಗ್ಯಸ್ಥಾನದಲ್ಲಿ ಕೇತು ಇದ್ದಾನೆ. ಕೇತು ಬಂದು ಭಾಗ್ಯಸ್ಥಾನಕ್ಕೆ ಬಂದ್ಬಿಟ್ಟಲ್ವಾ, ಸೊ ಅದು ಬಂದು ಆರೋಗ್ಯ, ನಿಮ್ಮ ಆಧ್ಯಾತ್ಮ. ಹಾಗಾದ್ರೆ ಅದರ ಅಧಿಪತಿಯಲ್ಲಿದ್ದಾನೆ, ಪಂಚಮದಲ್ಲಿದ್ದಾನೆ. ಹಾಗಾದ್ರೆ ಡೆಫಿನೆಟ್ ಆಗಿ ನೀವು ನಿಮ್ಮ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗಿ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡಿ. ಅವ್ರೀಗ ಹಠ ಮಾಡ್ತಾರೆ ತಿರುಗ್ಲಿಕ್ಕೆ ಹೋಗ್ಬೇಕಂತ, ನಿಮ್ಮ ಮಕ್ಕಳಿದ್ರೆ ತಿರುಗ್ಲಿಕ್ಕೆ ಹೋಗ್ಬೇಕು, ದೂರ ಹೋಗ್ಬೇಕು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ಹೆಚ್ಚಾಗಿ ತೀರ್ಥಕ್ಷೇತ್ರ ಯಾತ್ರೆಗೆ ಕರ್ಕೊಂಡೋಗಿ, ಬೇಕಾದ್ರೆ ದೂರನೇ ಕರ್ಕೊಂಡೋಗಿ ತೀರ್ಥಕ್ಷೇತ್ರ ಯಾತ್ರೆಗೆ ಪರವಾಗಿಲ್ಲ, ಓಕೆನಾ. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕನ್ನೋದು ಮತ್ತೊಂದು ಇಂಡಿಕೇಶನ್ ಉಂಟು. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಬಹಳ ಗಮನ ಕೊಡಿ, ತುಂಬಾ ಚೆನ್ನಾಗಿರ್ತದೆ. ಬಟ್ ನಿಮಗೊಂದು ಪ್ಲಸ್ ಪಾಯಿಂಟ್ ಇದೆ, ಯಾರಿಗೆಲ್ಲ ಧನುರಾಶಿಯವರು ಇದ್ದಾರೆ, ಇವನ್ ಧನು ಲಗ್ನ ಕೂಡ, ತೋ ನಿಮ್ಮ ಕೆಲಸದಲ್ಲಿ ಬದಲಾವಣೆ ಬರ್ಲಿಕ್ಕಿದೆ, ಅಥವಾ ಕೆಲಸ ನಿಮಗೆ ಬಿಟ್ಟು ಹೋಗ್ಲಿಕ್ಕಿದೆ, ಕೆಲಸದಲ್ಲಿ ಪ್ರಾಬ್ಲಮ್ ಆಗ್ಲಿಕ್ಕಿದೆ, ಅಥವಾ ಕೆಲಸ ನಿಮ್ಮನ್ನ ಕೆಲಸದಿಂದ ತೆಗಿತಾರೆ, ಬಟ್ ನೀವು ಬಚಾವ್ ಆಗಿಬಿಡ್ತೀರಾ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಕೆಲಸ ತೆಗೆದು ಬಿಡುವಂಥ ಯೋಗ ಇದೆ. 100% ನೀವು ಬಚಾವ್ ಆಗಿಬಿಡ್ತೀರಾ. ನಿಮಗೆ ಕೆಲಸದಲ್ಲಿ ಅದೇನು ಕೆಲಸ ಹೋಗಬೇಕು ಅದು ಪ್ರಾಬ್ಲಮ್ ಆಗಲ್ಲ, ಇಲ್ಲಾಂದ್ರೆ ನಿಮ್ಮ ಕೆಲಸ ಹೊರಟು ಹೋಗುತ್ತೆ. ಈಗ ಕೆಲಸಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಆಗಲ್ಲ, ಚಿಂತೆ ಮಾಡೋದು ಅಗತ್ಯ ಇಲ್ಲ. ಅದರಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇದೆ. ಮೇ ಬಿ ನೀವು ಗೆದ್ದು ಬಿಡ್ತೀರಾ. ದಯವಿಟ್ಟು ನಾನು ಹೇಳಿದ ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿ. ಏನು ಮಾಡ್ಬೇಕಂತ ನಿಮಗೆ ಅಂತ ಸಮಸ್ಯೆ ಏನು ಕ್ರಿಯೇಟ್ ಆಗಲ್ಲ. ಇನ್ನು ಶನಿ ಮಹಾರಾಜ ಇದ್ದಾನೆ ಅಂದಾಗ, ಶನಿ ಯಾರು ನಿಮ್ಮ ಧನಾಧಿಪತಿ ಆತ, ಅಂತ ಶನಿ ಯಾರು ನಿಮ್ಮ ನಿಮ್ಮ ಥರ್ಡ್ ಲಾರ್ಡ್ ಆತ. ಓಕೆ, ಹಾಗಾದ್ರೆ ಏನಾಗುತ್ತೆ, ನಿಮ್ಮ ಹಣಕಾಸನ್ನ, ಓಕೆ, ಯಾಕಂದ್ರೆ ಶನಿಯ ರಾಶ್ಯಾಧಿಪತಿ ಯಾರು, ಗುರು, ಆತ ಸಪ್ತಮದಲ್ಲಿ. ನಿಮ್ಮ ಹಣಕಾಸನ್ನ ನಿಮ್ಮ ಪಾರ್ಟ್ನರ್ಗೆ ವಿನಿಯೋಗ ಮಾಡ್ಬೇಕಂತ ಅನಿವಾರ್ಯತೆ. ಕೆಲವರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ವಿನಿಯೋಗ ಮಾಡ್ಬೋದು, ಇನ್ನು ಕೆಲವರು ಪಾರ್ಟ್ನರ್ಗೆನೆ ಅದನ್ನು ವಿನಿಯೋಗ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ. ಸಾಧ್ಯ ಆದರೆ ನೀವು ಮಾಡಿ. ಅಥವಾ ನಿಮ್ಮ ಪಾರ್ಟ್ನರ್ ಏನಾದರೂ ಕೇಳ್ತಾರೆ, ಈಗ ಅವ್ರಿಗೆ ಜ್ಯುವೆಲ್ರಿ ಬೇಕು, ನನಗೆ ಬಂಗಾರ ತೆಗೆದುಕೊಡಿ, ಮೇ ಬಿ ಅದಕ್ಕೆ ಕೂಡ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಇನ್ನೊಂದು ಕಡೆ ಭೂಮಿ ಮನೆ ವಿಚಾರದಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಶನಿ ರಾಹುವಿನ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದಾನೆ ಅಂದಾಗ, ಭೂಮಿ ಮಾಡುವಾಗ ನೀವು ವಿಶೇಷವಾಗಿ ನೋಡ್ಕೊಳ್ಳಿ, ನಿಮಗೆ ಪೇಪರ್ ವರ್ಕ್ ಅಲ್ಲಿ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಉಂಟು. ಪೇಪರ್ ರಿಲೇಟೆಡ್ ಅಂದ್ರೆ ಯಾವುದಾದ್ರು ಡಾಕ್ಯುಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಉಂಟು. ಅದರ ಬಗ್ಗೆ ಮಾತ್ರ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟು. ಬಾಕಿ ವಿಚಾರದಲ್ಲಿ ಏನು ಸಮಸ್ಯೆ ಆಗಲ್ಲ. ಶನಿ ಮಹಾರಾಜನ ಇಂಪ್ಯಾಕ್ಟ್ ಇರುವುದರಿಂದ ನೀವೇನ್ ಮಾಡಬೇಕು, ಒಂದಷ್ಟು ಯಾರಾದರೂ ಪಾಪದವರು ಇದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಡೊನೇಷನ್ ಮಾಡಿ, ಅವರಿಗೆ ಸ್ವಲ್ಪ ಆಹಾರ ಪದಾರ್ಥಗಳನ್ನು ಕೊಡಿ ಅಂತ ಹೇಳ್ತೇನೆ, ಅಥವಾ ರೇಷನ್ ಡೊನೇಟ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಮೇ ತಿಂಗಳಲ್ಲಿ ಧನುರಾಶಿಯವರು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಪಡ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಬಂದಿರುವಂತ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ, ರೈಟಾ. ಬುಧ ಬುಧ ಯಾರು ಈ ಜಾತಕಕ್ಕೆ, ಬುಧ ಬಂದು ಈ ಜಾತಕಕ್ಕೆ ಆತ ಭಾಗ್ಯಾಧಿಪತಿ ಅಲ್ವಾ, ಮತ್ತೆ 6ನೇ ಮನೆ ಅಧಿಪತಿ ಆಗಿ ಆತ ಎಲ್ಲಿದ್ದಾನೆ, ನಿಮ್ಮ ಸುಖ ಸ್ಥಾನದಲ್ಲಿದ್ದಾನೆ. ಆಕ್ಚುಲಿ ಸುಖ ಸ್ಥಾನದಲ್ಲಿ ಬುಧನಿಗೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳಿದ್ದಾರೆ, ಮರಣ ಕಾರಣ ಸ್ಥಾನ ಅಂತ ಹೇಳಿದ್ದಾರೆ. ಬಟ್ ಸೂರ್ಯನ ಜೊತೆ ಇದ್ದಾನೆ, ನೀವೇ ಎಣಿಸ್ಕೊಳ್ಳಿ, ಅಥವಾ ಬುಧಾದಿತ್ಯ ಯೋಗ ಅಂತ. ಬಟ್ ಸೂರ್ಯ ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಲ್ವಾ, ಯಾಕಂದ್ರೆ ಸೂರ್ಯ ಬಂದು ಅಷ್ಟಮಾಧಿಪತಿ. ಹಾಗಾದ್ರೆ ನಿಮಗೆ ಭೂಮಿ ವಿಚಾರದಲ್ಲಿ ಹೋಗುವವರಿದ್ರೆ ಮಾತ್ರ, ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಒಂದಷ್ಟು ತೊಂದರೆಗಳಾಗ್ಬೋದಾ, ಮೇ ಬಿ ಆಗುತ್ತೆ, ಓಕೆನಾ. ಅದು ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಭಲೆ ಬುಧ ಭಾಗ್ಯಾಧಿಪತಿ, ಬಟ್ 4th ಹೌಸ್ ಅವನಿಗೆ ಸಪೋರ್ಟ್ ಅಲ್ಲ, ಅರ್ಥ ಆಯ್ತಾ. ಶತ್ರು ರಾಶಿಯಲ್ಲಿದ್ದಾನೆ. ಆನಂತರ ಆತ ತನ್ನಿಂದ ಎಲ್ಲಿದ್ದಾನೆ, ತನ್ನಿಂದ 8ನೇ ಮನೆಯಲ್ಲಿದ್ದಾನೆ. ಆನಂತರ 6ನೇ ಮನೆ ಅಧಿಪತಿ ರೋಗರ್ಣ ರಿಪು, ಅದರ ಅಧಿಪತಿ ಆತ. ನಾಗಿ ಆತ ಏನ್ ಮಾಡ್ತಾನೆ, 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿ ಇದ್ದುಕೊಂಡು ಅದರ ಡಿಸ್ಪೋಸಿಟರ್ ಮತ್ತೆ 12ನೇ ಮನೆಯಲ್ಲಿದ್ದಾನೆ, ಮತ್ತೆ ಇದರ ಡಿಸ್ಪೋಸಿಟರ್ ಮತ್ತೆ 6ನೇ ಮನೆಯಲ್ಲಿದ್ದಾನೆ, ಓಕೆನಾ. ಹಾಗಾದ್ರೆ ನಿಮ್ಗೆ ಭೂಮಿ ಮನೆ ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳನ್ನ, ಅಬ್ಸ್ಟಕಲ್ಸ್ ಅನ್ನ ಅನುಭವಿಸಬೇಕಾದ ಅನಿವಾರ್ಯತೆ ಉಂಟು. ಯಾರೆಲ್ಲ ಭೂಮಿ ಮಾಡ್ತಾರೆ ಅವರಿಗೆ ಮಾತ್ರ, ಬಾಕಿಯವರಿಗೆ ತೊಂದರೆ ಇಲ್ಲ. ಯಾರೆಲ್ಲ ಭೂಮಿ ಮಾಡ್ತಾರೆ, ಭೂಮಿ ವಿಚಾರದಲ್ಲಿ ಹೋಗ್ತಾರೆ, ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆಲ್ಲ ಮೇ ಬಿ ಸಮಸ್ಯೆಗಳಾಗ್ಬೋದು. ಇನ್ನೊಂದು ವಿಚಾರ, ಗಾಡಿ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ, ವಾಹನದ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ಆಕ್ಸಿಡೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಆಕ್ಸಿಡೆಂಟ್ ಆಗುತ್ತೆ, ಹೋಗುವಾಗ ಬಡ್ದು ಬಿಡುತ್ತೆ, ಎಲ್ಲೊಂದು ಕಡೆ ತೊಂದರೆಗೊಳಗಾಗುತ್ತೆ, ಸ್ಪೇರ್ ಪಾರ್ಟ್ಸ್ಗೆ ತೊಂದರೆಗೊಳಗಾಗುತ್ತೆ ಅಂತ ಇಂಡಿಕೇಶನ್ ಇದೆ. ಹಾಗಾದ್ರೆ ನೀವು ಡ್ರೈವಿಂಗ್ ಮಾಡುವಾಗ ತುಂಬ ಜಾಗರೂಕರಾಗಿರ್ಬೇಕಾ ಅಲ್ವಾ. ಆಲ್ರೆಡಿ ನಿಮಗೆ ತೊಂದರೆ ಉಂಟು, ಯಾಕಂದ್ರೆ ಶನಿ ಮಹಾರಾಜ ಆಲ್ರೆಡಿ 3ನೇ ಮನೆಯಲ್ಲಿದ್ದಾನೆ, ಬಟ್ ಆತ 4ನೇ ಮನೆಗೆ 12ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ನಿಮಗೆ ಆಲ್ರೆಡಿ ನಿಮ್ಮ ಕೆಲಸದವರು ಇರ್ಬೋದು, ಡ್ರೈವರ್ ಇರ್ಬೋದು ಅಲ್ವಾ, ವಾಹನದ ವಿಚಾರ ಅದು ಪ್ರಾಬ್ಲಮ್ ಆಲ್ರೆಡಿ ಆಗಿರುತ್ತೆ. ಭೂಮಿ ವಿಚಾರದಲ್ಲಿ ಹೋದಾಗ ಅದರಲ್ಲೂ ಪ್ರಾಬ್ಲಮ್ ಆಗಿರುತ್ತೆ ನಿಮಗೆ, ಅರ್ಥ ಆಯ್ತಾ. ನಿಮಗೆ ಕೆಲವರಿಗೆಲ್ಲ ತಂದೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ನೋಡಿರ್ತಾರೆ, ತಂದೆ ಆಯುಷ್ಯದಲ್ಲಿ ಸಮಸ್ಯೆಯನ್ನು ನೋಡಿರ್ತಾರೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಬಟ್ ನಾನು ಇಷ್ಟು ಹೇಳ್ತೇನೆ, ಮಕರ ರಾಶಿಯವರು ಮೇ ತಿಂಗಳಲ್ಲಿ ಭೂಮಿ ಮನೆ ವಿಚಾರದಲ್ಲಿ ಹೋಗಬೇಡಿ. ಗಾಡಿ ಉಂಟು ಅಂತಾದಾಗ ಅದನ್ನು ಚಲಾಯಿಸುವಾಗ ಬಹಳ ಜಾಗರೂಕರಾಗಿರಿ. ಡ್ರೈವರ್ಗೆ ಕೊಟ್ಟಿದ್ದೀರಿ ಅಂದಾಗ ಜಾಗರೂಕರಾಗಿರಿ, ಇಲ್ಲಾಂದ್ರೆ ನಿಮಗೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಉಂಟು. ಇದು ಮೇ ತಿಂಗಳು ಮಾತ್ರ ನಿಮಗೆ ಆಗುತ್ತೆ. ಮತ್ತೆ ನಿಮಗೆ ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಬಹಳ ಫೇವರಬಲ್ ರಿಸಲ್ಟ್ ಇದೆ ನಿಮಗೆ, 100%. ಒಳ್ಳೆ ದುಡ್ಡು ಬರುತ್ತೆ ಮಕರ ರಾಶಿಯವರಿಗೆ, ಈವನ್ ಮಕರ ಲಗ್ನ ಕೂಡ ಒಳ್ಳೆ ದುಡ್ಡು ಬರುತ್ತೆ. ಮನೆ ಚೇಂಜ್ ಆಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಮನೆಯನ್ನು ಬಹಳ ಕಂಫರ್ಟಬಿಲಿಟಿಯಾಗಿ ಮಾಡ್ಕೊಳ್ತೀರಾ. ವಾಹನ ಚೇಂಜ್ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ ಚೆನ್ನಾಗಿರುತ್ತೆ. ಈಗಲ್ಲ, ಅರ್ಥ ಆಯ್ತಾ, ಈಗಲ್ಲ, ಮೇ ತಿಂಗಳು ಎಂಡ್ವರೆಗೆ ಇಲ್ಲ.
ಅಲ್ಲಿವರೆಗೆ ಜಾಗರೂಕರಾಗಿ. ಆ ನಂತರ ನಿಮಗೆ ಎಂಜಾಯ್ ಮಾಡುವಂಥ ಯೋಗ ಭಾಗ್ಯ ಡೆಫಿನೆಟ್ ಕ್ರಿಯೇಟ್ ಆಗಿದೆ. ನಿಮ್ಮ ಯೋಗಕಾರಕ ಶುಕ್ರ ಆಲ್ರೆಡಿ ಈಗ ಪಂಚಮದಲ್ಲಿದ್ದಾನೆ, ಪರವಾಗಿಲ್ಲ ಅನ್ನಿಸುವಷ್ಟು ಮಟ್ಟಿಗೆ ರಿಸಲ್ಟ್ ಇದೆ ನಿಮಗೆ. ಕಾರ್ಯಕ್ಷೇತ್ರನೂ ಚೆನ್ನಾಗಿ ನಡೀತದೆ, ಅದು ತೊಂದರೆ ಇಲ್ಲ, ಅದು ಫೇವರಬಲ್ ರಿಸಲ್ಟನ್ನು ಕೊಡುತ್ತೆ, ಏನು ಸಮಸ್ಯೆ ಇಲ್ಲ. ಹಾಂ, ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ವ್ಯವಹಾರ ಮಾಡುವಾಗ ಜಾಗರೂಕರಾಗಿರಿ, ತುಂಬ ಮಾತಾಡಲಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿರುವ ಜ್ಞಾನವನ್ನು ಅವ್ರ ಜೊತೆಗೆ ಹಂಚಿಕೊಳ್ಳುವಂಥ ಕೆಲಸ ಬೇಡ. ನಿಮ್ಮ ಕೆಲಸ ಎಷ್ಟುಂಟು ಅಷ್ಟೇ, ಕೆಲಸದಲ್ಲಿ ಕೆಲಸ ಇಡಿ, ಅಲ್ಲಿಗೆ ತೊಂದರೆ ಇಲ್ಲ. ಈಗ ಗುರು 6ನೇ ಮನೆ ರಿಸಲ್ಟ್, ಗುರು 6ನೇ ಮನೆ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಅಥವಾ ಕೊಡೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಬಿಸ್ನೆಸ್ಸಲ್ಲಿ ಅಥವಾ ನಿಮ್ಮ ಪಾರ್ಟ್ನರಲ್ಲಿ ಅಥವಾ ಪಾರ್ಟ್ನರ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮದುವೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡ್ತಾನೆ, ಇದು ವಿಚಾರ ಉಂಟು. ಹಾಂ, ಒಂದು ಪ್ಲಸ್ ಪಾಯಿಂಟ್ ಯಾರಿಗೆ ಉಂಟು? ವಾಹನ ಮಾರಬೇಕಾ, ಅದು ಪ್ಲಸ್ ಆಗುತ್ತೆ. ಮನೆ ಮಾರಬೇಕಾ, ಅದು ಪ್ಲಸ್ ಆಗುತ್ತೆ. ಜಾಗ ಮಾರಬೇಕಾ, ಅದು ಪ್ಲಸ್ ಆಗುತ್ತೆ. ಸರ್ ಜಾಗ ಮಾರಬೇಕು ಸರ್, ತುಂಬ ಸಮಯದ ಪ್ರಯತ್ನ ಆಗ್ತಾ, ಈಗ ಅದಕ್ಕೆ ಒಳ್ಳೆ ಸಮಯ ಬಂದು ನಿಂತಿದೆ. ಈಗ ನೀವು ಡೀಲ್ ಮಾಡೋದಾದ್ರೆ ಜಾಗಕ್ಕೆ ಸಂಬಂಧಪಟ್ಟಂತೆ, ವಾಹನಕ್ಕೆ ಸಂಬಂಧ ಡೀಲ್ ಮಾಡಿ, ಅದು ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತೆ ಚಂದ್ರ ಮತ್ತೆ ಬುಧ ಎದುರು ಇದ್ದಾರಲ್ವ, ನಿಮಗೆ ಬುಧನೇ ಇಂಪ್ಯಾಕ್ಟ್ ಆಗಿದ್ದಾನೆ, ಅದು ಒಳ್ಳೆ ಲಕ್ಷಣ ಅಲ್ಲ. ಚಂದ್ರ ಮತ್ತೆ ಬುಧ ಬಂದಾಗ ಟೆನ್ಷನ್, ಅದು ವಿಪರೀತ ಮೆಂಟಲ್ ಟಾರ್ಚರ್ ಅಂತ ಉಂಟು. ಹಾಗಾದ್ರೆ ಹಣಕಾಸಿನ ವಿಚಾರದಲ್ಲಿ ವಿಪರೀತ ಮೆಂಟಲ್ ಟಾರ್ಚರ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ನಾನು ಇಷ್ಟೇ ಹೇಳ್ತೇನೆ ನಿಮಗೆ, ಯಾರೆಲ್ಲ ಮಕರ ರಾಶಿ, ಇವನ್ ಮಕರ ಲಗ್ನ ಕೂಡ ಯಾರಿಗೆಲ್ಲ ಉಂಟು, ಅವರೆಲ್ಲ ಏನು ಮಾಡಿ ಅಂದರೆ, ಸ್ವಲ್ಪ ಬಿಳಿ ಅಕ್ಕಿ ಒಂದು ಮುಷ್ಟಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪ್ಲೇಟಿಗೆ ಹಾಕಿ ಹೊರಗೆ ಹಾಕಿ, ಮತ್ತೆ ಹೆಸರು ಕಾಳು ಒಂದು ಮುಷ್ಟಿ, ಅದನ್ನು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ಹೊರಗೆ ಹಾಕಿ. ಇದನ್ನು ಮೇ ಮಂತ್ ಪೂರ್ತಿ ಮಾಡ್ಕೊಳ್ಳಿ. ಮಕರ ಲಗ್ನದವರಿಗೆ ಅದೇನು ಸಮಸ್ಯೆ ಬರೋ, ಅದೇನು ತೊಂದರೆ ಬರೋ, ಅದು ನಿವಾರಣೆ ಆಗಲಿಕ್ಕೆ ಶುರು ಆಗುತ್ತೆ. ಚಿಂತೆ ಮಾಡೋದಾಗುತ್ತೆ ಅನ್ನೋದೊಂದು ಖಂಡಿತ ಇಲ್ಲ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈಗ ಏನಾಗುತ್ತೆ ಗೊತ್ತಾ, ಈಗ ನಿಮಗೆ ಚಂದ್ರನಿಂದ 3ನೇ ಮನೆಯಲ್ಲಿ ಯಾರು ಶನಿ ಇದ್ದಾನೆ, ಅದರಿಂದ ಸಪೋರ್ಟಿವ್ ಲೆವೆಲಲ್ಲಿ ಇದ್ದಾನೆ. ಬಟ್ ಆತ 4ನೇ ಮನೆಗೆ 12ನೇ ಮನೆಯಲ್ಲಿ ಇರೋದ್ರಿಂದ 4ನೇ ಮನೆಗೆ ಸಂಬಂಧಪಟ್ಟ ತೊಂದರೆ ಕೂಡ ಕ್ರಿಯೇಟ್ ಮಾಡ್ತಾನೆ, ಅದು ಗೊತ್ತಿರಬೇಕು. ಈಗಾಗಲೇ ನೋಡಿ, ಯಾರೆಲ್ಲ ಮಕರ ರಾಶಿಯವರು ಇದ್ದಾರೆ ನೋಡಿ, ನಿಮಗೆ ಯಾತೋ ನಿಮ್ಮ ವಾಹನದಲ್ಲಿ ಪ್ರಾಬ್ಲಮ್ ಆಗಿದೆ, ಯಾತೋ ವಾಹನ ಹಾಳಾಗಿದೆ, ಯಾತೋ ವಾಹನ ಆಕ್ಸಿಡೆಂಟ್ ಆಗಿದೆ, ಯಾತೋ ನಿಮ್ಮ ಭೂಮಿ ವಿಚಾರ ಸಮಸ್ಯೆ ಆಗಿದೆ, ಏನಾದರೂ ಒಂದು ಸಮಸ್ಯೆಯನ್ನು 4th ಹೌಸ್ಗೆ ಸಂಬಂಧ ಅನುಭವಿಸಿರ್ತೀರ. ಯಾರಾದರೂ ಹೇಳಿ ನನಗೆ, ಓಕೆನಾ? ಗೊತ್ತಾಗುತ್ತೆ. ಇನ್ನು 2ನೇ ಮೇಲೆ ರಾಹು ಇರುವಾಗ ದುಡ್ಡಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಿ. ದುಡ್ಡನ್ನು ಯಾರಿಗಾದ್ರೂ ಕೊಡಬೇಕಾದ್ರೆ, ತುಂಬ ದೊಡ್ಡ ಮಟ್ಟಿನ ಅಮೌಂಟ್ ಕೊಡಬೇಕಾದ್ರೂ ಕೂಡ ತುಂಬ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ಉಂಟು. ಇಲ್ಲಾಂದರೆ ರಾಹು ನಿಮಗೆ ಮೋಸ ಮಾಡಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಇದರ ಬಗ್ಗೆ ಗಮನ ಕೊಡಿ, ತೊಂದರೆ ಇಲ್ಲ. ನಾನು ಹೇಳಿದ ಪರಿಹಾರ ಮಾಡಿ, ಮಕರ ರಾಶಿಯವರು ಡೆಫಿನೆಟ್ ಆಗಿ ಗೆದ್ದೇ ಗೆಲ್ಲುತ್ತೆ. ಮೊದಲೇ ರಾಶಿಯಲ್ಲಿ ಯಾರು ಭ್ರಮಣ ಮಾಡ್ತಾರೆ? ರಾಹು ಭ್ರಮಣ ಮಾಡ್ತಾನೆ. ಚಂದ್ರ ಮತ್ತೆ ರಾಹುವಿನ ಸಂಯೋಗ ಇದೆ. ಓಕೆ, ಚಂದ್ರ ಮತ್ತೆ ರಾಹುವಿನ ಸಂಯೋಗ 7,000 ನೋಡ್ತಾ ಇದ್ದಾರೆ ಸರ್. ಅದು ಬಹಳ ಜಾಗರೂಕರಾಗಿರಬೇಕು ಅಲ್ವಾ ಕುಂಭರಾಶಿಯವರು ಈಗಾಗಲೇ. ಯಾಕಂದರೆ ಮೆಂಟಲ್ ಟಾರ್ಚರ್ ವಿಪರೀತ ರೀತಿಯಲ್ಲಿ ಆಗುತ್ತೆ. ಕೆಲವರೆಲ್ಲ ಸೈಕೋ ಥರ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ನಿಮಗೆ ರಾಹು ಮತ್ತು ಚಂದ್ರ ತುಂಬಾ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಮಾನಸಿಕ ರೀತಿಯಲ್ಲಿ. ಅರ್ಥ ಆಯ್ತಾ? ಭಾಳ ಜಾಗರೂಕರ. ಈ ವರ್ಷ ಎಂಡ್ವರೆಗೆ ಕೂಡ ರಾಹು ಅಲ್ಲೇ ಇರ್ತಾನೆ, ಮತ್ತೆ 12ನೇ ಮನೆಗೆ ಹೊರಟೋಗ್ತಾನೆ. ಓಕೆ, ಅಲ್ಲಿವರೆಗೆ ಕೂಡ ಮಾನಸಿಕ ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು. ಈಗ ನಮಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರೋದು ಪ್ಲಾನ್ಸ್ ಬಂದು ರವಿ ಯಾರು ಈ ಜಾತಕಕ್ಕೆ? ಆತ 7th ಲಾರ್ಡ್. ರವಿ ಏನು ಮಾಡ್ತಾರೆ? ಕೇತುವಿನ ಎನರ್ಜಿಯನ್ನು ಇಟ್ಕೊಂಡು ಇಲ್ಲಿ ಹೋಗ್ತಾ ಇದ್ದಾನೆ. ರವಿ ಡಿಸ್ಪೋಸಿಟರ್ ತನ್ನಿಂದ 12ನೇ ಮನೆ. ಹಾಗಾದ್ರೆ ಏನಾಗುತ್ತೆ? ಕುಟುಂಬದ ವಿಚಾರ, ಮನೆಯ ವಿಚಾರಗಳನ್ನು ಇಟ್ಟುಕೊಂಡು ಅಥವಾ ಮಾತುಗಾರಿಕೆಯಿಂದ ತೊಂದರೆ ಉಂಟಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಯಾರಿಗೆ ಅದು? ನ್ಯೂ ಕಪಲ್ಸ್ ಅಂದರೆ ಹೊಸತು ಮ್ಯಾರೇಜ್ ಆದವರಿಗೆ. ಓಲ್ಡ್ ಮ್ಯಾರೇಜ್ ಆದವರು ಹೇಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಹೊಸತು ಯಾರಿಗೆಲ್ಲ ಮ್ಯಾರೇಜ್ ಆಗಿದೆ ಅವರೆಲ್ಲರೂ ಕೂಡ ಮನೆ ವಿಚಾರ, ಕುಟುಂಬದ ವಿಚಾರ, ಮಾತುಗಾರಿಕೆಯನ್ನು ಇಟ್ಟುಕೊಂಡು ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ. ಮೇ ಬಿ ನಿಮ್ಮ ಮದುವೆ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ನೋಡಬೇಕಾದ ಅನಿವಾರ್ಯತೆ ಉಂಟು. ಅಥವಾ ಕೆಲವರಿಗೆಲ್ಲ ಮಕ್ಕಳ ವಿಚಾರನ ಇಟ್ಕೊಂಡು, ಮಕ್ಕಳು ಆಗುವುದಿಲ್ಲ ಅನ್ನೋ ವಿಚಾರ ಇರ್ಬೋದು, ಅಥವಾ ಮಕ್ಕಳ ವಿಚಾರನ ಇಟ್ಕೊಂಡು ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಹಾಗಾದರೆ ನಮ್ಮ ಕುಂಭರಾಶಿಯವರು ಮದುವೆ ವಿಚಾರದಲ್ಲಿ ಅವಸರದ ನಿರ್ಣಯಗಳು ಬೇಕಾಗಿಲ್ಲ. ಸ್ವಲ್ಪ ಸಮಯ ವೆಯ್ಟ್ ಮಾಡಿ ನೋಡಿ. ಈಗ ಗುರುಬಲ ಇದೆ ನಿಮಗೆ. ಗುರು ತನ್ನ ಭಾಗ್ಯ ದೃಷ್ಟಿಯಿಂದ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಇದರ ಮುಖಾಂತರ ನಿಮಗೆ ಒಂದು ಕಾಮನ್ ಸೆನ್ಸ್ ಕ್ರಿಯೇಟ್ ಆಗುತ್ತೆ, ಒಂದು ಸದ್ಬುದ್ಧಿ ಬರುತ್ತೆ. ಈ ಸದ್ಬುದ್ಧಿಯನ್ನು ಇಟ್ಟುಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟು. ಅನ್ಯथा ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹೊಗೆ ಹಾಕಿಸ್ಕೊಳ್ಬೇಕಾದ ಅನಿವಾರ್ಯತೆ ಕೂಡ ಉಂಟು ಸರ್. ಗೊತ್ತಾಯ್ತಾ? ಕುಂಭರಾಶಿಯವರು ಬಹಳ ಜಾಗರೂಕರಾಗಿದೆ. ಬಾಕಿ ನಿಮಗೆ ಶುಕ್ರ 4ನೇ ಮನೆಯಲ್ಲಿ ಇದ್ದಾನೆ. ಶುಕ್ರ ಬಂದು ಯೋಗ ಕಾರಕ. ಶುಕ್ರ 4ನೇ ಮನೆಯಲ್ಲಿ ದಿಗ್ಬಲಿ ಆತ ನಿಮ್ಮನ್ನು ಕಾಪಾಡ್ತಾನೆ. ಅದರ ಅರ್ಥ ದೇವಿಯ ಆರಾಧನೆ ಮಾಡುವವರಿಗೆ, ದೇವಿಯ ಉಪಾಸನೆ ಮಾಡುವವರಿಗೆ ಒಳ್ಳೆ ರಿಸಲ್ಟ್ ಇದೆ. ಅದು 100% ಒಳ್ಳೆ ಇಂಪ್ಯಾಕ್ಟನ್ನು ಆತ ಕೊಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ನಿಮಗೆ ಹೆದರುವಂಥ ಅವಶ್ಯಕತೆಗಳು ನನ್ನ ಖಂಡಿತ ಇಲ್ಲ. ಈಗ ಭೂಮಿ ವಿಚಾರ, ಮನೆ ವಿಚಾರದಲ್ಲಿ ಹೋಗುವಂಥ ಯೋಗ ಎಲ್ಲ ಕ್ರಿಯೇಟ್ ಮಾಡ್ತಾನೆ. ಭೂಮಿ ಮಾಡಬೇಕು, ಮನೆ ಮಾಡಬೇಕು, ವಾಹನ ತಗೊಳ್ಬೇಕು, ಒಂದು ಹೊಸ ವಾಹನ ಖರೀದಿ ಮಾಡಬೇಕು ಅಂಥವ್ರಿಗೆಲ್ಲ ಒಳ್ಳೆ ರಿಸಲ್ಟ್ ಉಂಟಲ್ವಾ? ಓಕೆನಾ? ಮನೆ ಬದಲಾವಣೆ ಮಾಡುವವರೆಗೂ ಒಳ್ಳೆ ರಿಸಲ್ಟ್ ಉಂಟಲ್ಲ. ಬಟ್ ಮ್ಯಾರಿಡ್ ಲೈಫು, ಪಾರ್ಟ್ನರ್ಶಿಪ್, ಬಿಸ್ನೆಸ್, ವಿದೇಶ ಪ್ರಯಾಣ ಇದರಲ್ಲೆಲ್ಲ ಸ್ವಲ್ಪ ನೆಗೆಟಿವ್ ಉಂಟು ನಿಮಗೆ. ಅದರಿಂದಾಗಿ ಅದರ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟು. ಸೂರ್ಯ ಬಂದು ನಿಮ್ಮ ಮಾರಕಾಧೀಶನಾಗಿ 3ನೇ ಮನೆಯಲ್ಲಿದ್ದಾನೆ. ಬಟ್ ಆತ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿಸಲ್ಟನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡ್ತಾನೆ. ಕೆಲಸ ಚೆನ್ನಾಗಿರ್ತದೆ, ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ, ಭೂಮಿ ಮನೆ ವಿಚಾರ, ವಾಹನದ ವಿಚಾರಗಳು ಚೆನ್ನಾಗಿರ್ತವೆ. ಮದುವೆ ವಿಚಾರ, ಪಾರ್ಟ್ನರ್ಶಿಪ್, ಬಿಸ್ನೆಸ್ ವಿಚಾರ ಇಲ್ಲಿ ತೊಂದರೆಗೊಳಗಾಗುತ್ತೆ. ಯಾಕೆ ತೊಂದರೆಗೊಳಗಾಗುತ್ತೆ ಅದನ್ನು ಕೂಡ ಹೇಳಿದ್ದೇನೆ. ಅರ್ಥ ಮಾಡ್ಕೊಂಡು ಗೆದ್ದು ಬಿಡ್ತೀರಾ. ಒಂದು ಮುಷ್ಟಿ ಗೋಧಿ
ಬುದ್ಧಿಯನ್ನು ಇಟ್ಕೊಂಡು ಯಾರಿಗೆಲ್ಲ ಸಮಸ್ಯೆ ಉಂಟು ಅವರು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಭೂಮಿ ಮೇಲೆ ಹಾಕಿ ಯಾರು ಕಾಲು ಹಾಕದ ಜಾಗದಲ್ಲಿ ನಮ್ಮ ಕುಂಭರಾಶಿಯವರು ಅದರ ಮುಖಾಂತರ ಗೆದ್ದು ಬಿಡ್ತಾರೆ. ಚಿಂತೆ ಮಾಡೋದು ಅಗತ್ಯ ನನ್ನ ಲೆಕ್ಕದಲ್ಲಿ ಅಂತೂ ಡೆಫಿನೆಟ್ ಆಗಿ ಇಲ್ವೇ ಇಲ್ಲ. ನಮ್ಮ ಮೀನರಾಶಿಯವರಿಗೆ ಏನಾಗುತ್ತೆ, ಮೀನರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂಥ ಪ್ಲಾನೆಟ್ಸ್ ಒಂದು ಬುಧ ಮಹಾರಾಜ. ಬುಧ ಯಾರು ಈ ಜಾತಕಕ್ಕೆ, ಬುಧ ಬಂದು ಈ ಜಾತಕಕ್ಕೆ 7th ಲಾರ್ಡ್ ಮತ್ತೆ 4th ಲಾರ್ಡ್ ಆತ. ಸೂರ್ಯನ ಜೊತೆಗೆ ಕಾಂಬಿನೇಷನ್ ಸೂರ್ಯ ಬಂದು 6ನೇ ಮನೆ ಅಧಿಪತಿ ಆತ. ಓಕೆನಾ, ಹಾಗಾದ್ರೆ ದೊಡ್ಡ ಇನ್ಫ್ಲುಯೆನ್ಸ್ ಏನಾಗ್ಬೋದು, ಒಂದೇದಾಗಿ ಹಣಕಾಸಿನ ವಿಚಾರ. ಓಕೆನಾ, ಹಣಕಾಸು ಕುಟುಂಬದ ವಿಚಾರಗಳು ಇನ್ಫ್ಲುಯೆನ್ಸ್ಗೆ ಒಳಗಾಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಸೂರ್ಯ ಯಾರು, ಸೂರ್ಯ 6ನೇ ಮನೆ ಅಧಿಪತಿಯಾಗಿ ಬಂದಿದ್ದಾನೆ, 6ನೇ ಮನೆಯಲ್ಲಿ ಕೇತು ಇದ್ದಾನೆ. 6ನೇ ಮನೆಯಲ್ಲಿ ಕೇತು ಬಂದಿರುವುದರಿಂದ ಮೀನರಾಶಿಯವರಿಗೆ ಎಲ್ಲೋ ಒಂದು ಕಡೆ ಒಂದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಮತ್ತೊಂದು ಹಣಕಾಸು ಸಾಲದ ವಿಚಾರಗಳು ಇಲ್ಲಿ ತುಂಬಾನೇ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳಿದೆ. 6ನೇ ಮನೆ ತುಂಬಾ ಬಲ ಪಡ್ಕೊಂಡು ಬಿಟ್ಟಿದೆ. 6ನೇ ಮನೆಗೆ, ಯಾಕಂದ್ರೆ 6ನೇ ಮನೆ ಅಧಿಪತಿ ಎಕ್ಸಾಲ್ಟೇಷನ್ ಅಲ್ಲಿದ್ದಾನೆ. 6ನೇ ಮನೆ ವಿಪರೀತ ರೀತಿಯಲ್ಲಿ ಇನ್ಫ್ಲುಯೆನ್ಸ್ಗೊಳಗೆ, ಹಾಗಾದ್ರೆ ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು. ಹಣಕಾಸು ಅಂದರೆ ನಿಮಗೆ ಲೋನ್ ಕಟ್ಟಲಿಕ್ಕೆ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು. ದೊಡ್ಡ ಮಟ್ಟಿಗೆ ಲೋನ್ ಕಟ್ಟಲಿಕ್ಕೆ ನಿಮಗೆ ಸಿಗ್ಬೋದು. ಸಕಾಲದಲ್ಲಿ ಕಟ್ಟಬೇಕಂತ ಹೇಳ್ತಾರೆ, ಸಕಾಲದಲ್ಲಿ ಇಷ್ಟು ಸಮಯ ಕೊಡ್ತೇವೆ, ಇಷ್ಟೇ ಸಮಯದಲ್ಲಿ ನೀವು ಕಟ್ಟಬೇಕಂತ ಹೇಳ್ತಾರೆ. ಅದರಲ್ಲಿ ನಿಮಗೆ ತುಂಬ ಟಾರ್ಚರ್ ಆಗ್ಬೋದು, ಅದರ ಬಗ್ಗೆ ಗಮನ ಕೊಡಬೇಕು ನೀವು. ಓಕೆನಾ, ಕಾಂಪ್ರಮೈಸ್ ಮಾಡ್ಕೊಳ್ಬೋದು, ಯಾಕಂದರೆ ಬುಧ ಇದ್ದಾನೆ, ಬುಧ ಒಂದು ವಾಣಿಕಾರಕ, ಕಾಂಪ್ರಮೈಸ್ ಮಾಡ್ಕೊಳ್ಬೋದು. ಅಥವಾ ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ ಫೇಲ್ಯೂರ್ ಆಯಿತು ಅಂದಾಗ ಮೇ ಬಿ ನಿಮ್ಮ ಮನೆ ಅಥವಾ ನಿಮ್ಮ ವಾಹನ ಅಥವಾ ನಿಮ್ಮ ಜಾಗ ಎಲ್ಲೋ ಒಂದು ಕಡೆ ಸೀಸ್ ಆಗುವಂಥದ್ದು, ಅಥವಾ ಅದನ್ನು ಅವರು ಏಲಂ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂತ ಗೊತ್ತಾಗುತ್ತಾ, ಯಾಕಂದರೆ ಫೋರ್ತ್ ಲಾರ್ಡ್ ಯಾರು, ಬುಧ, ಆತನೇ ಬಂದಿರುವಂಥದ್ದು ಅಲ್ವಾ. 4th ಲಾರ್ಡ್ ಬುಧ ಎಲ್ಲಿದ್ದಾನೆ, ನಿಮ್ಮ 2ನೇ ಮನೆಯಲ್ಲಿದ್ದಾನೆ, 2nd ಹೌಸ್, ರೈಟಾ. ಅದರ ಅಧಿಪತಿ, ರಾಶಿ ಅಧಿಪತಿ ಎಲ್ಲಿದ್ದಾನೆ, ಆತ ತನ್ನಿಂದ 12ನೇ ಮನೆಯಲ್ಲಿ ಶನಿ ಜೊತೆಗೆ ಸೇರ್ಕೊಂಡು ನಿಮಗೆ ಟಾರ್ಚರ್ ಕೊಡ್ಲಿಕ್ಕೆ ಅಂತ ಉಂಟು. ಈಗ ಟಾರ್ಚರ್ ಅಂತೂ ಆಗುತ್ತೆ ಈಗ ಅಲ್ವಾ, ಯಾಕಂದರೆ 7.5 2ನೇ ಹಂತ ನಡೀತಾ ಉಂಟು. 7.5 2ನೇ ಹಂತ, ಚಂದ್ರನ ಮೇಲೆ ಶನಿಯ ಭ್ರಮಣ ಅಲ್ವಾ. ಚಂದ್ರ ಬಂದು ಮನಸ್ಸು, ಶನಿ ಬಂದು ಆತ ಕರ್ಮಕಾರಕ, ಮತ್ತೆ ಆತ ಸ್ಟ್ರಗಲ್ ಕ್ರಿಯೇಟ್ ಮಾಡ್ತಾನೆ. ಹಾಗಾದರೆ ಒಂದಷ್ಟು ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ, ಈಗ ವಿಪರೀತ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಅಲ್ವಾ. ಅದು ಭೂಮಿಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟ ವಿಶೇಷ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈಗ ಮುಂದೆ ಹೋಗಿ ನಿಮಗೆ ಗುರುಬಲ ಬರುತ್ತೆ, ಆವಾಗ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಈಗಿನ ಮಟ್ಟದಲ್ಲಿ ಉಂಟಲ್ವಾ, ಭೂಮಿ ವಿಚಾರ ಸಮಸ್ಯೆ ಉಂಟಲ್ವಾ. ಯಾರಿದ್ದೀರಿ ಮೀನರಾಶಿಯವರು ಹೇಳಿ ನನಗೆ, ಇಲ್ವಾ, ಹೌದಾ ಅಲ್ವಾ ಅಂತ. ಉಂಟು ತಾನೆ ಸಮಸ್ಯೆ, ಮನೆ ವಿಚಾರ ಸಮಸ್ಯೆ ಉಂಟು ತಾನೆ, ತಾಯಿ ಆರೋಗ್ಯದ ಬಗ್ಗೆ ತೊಂದರೆ ಉಂಟು ತಾನೆ, ನಿಮಗೆ ಲೋನ್ ಕಟ್ಟೋದ್ರ ಬಗ್ಗೆ ಚಿಂತೆ ಉಂಟು ತಾನೆ, ಹಣಕಾಸಿನ ಬಗ್ಗೆ ಚಿಂತೆ ಉಂಟು ತಾನೆ, ಆರೋಗ್ಯದ ಬಗ್ಗೆ ಚಿಂತೆ ಉಂಟು ತಾನೆ, ನಿಮ್ಮ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಚಿಂತೆ ಉಂಟು ತಾನೆ, ಆನಂತರ ನಿಮ್ಮ ಆರೋಗ್ಯ ಮತ್ತು ಕುಟುಂಬದ ವಿಚಾರದಲ್ಲಿ ಚಿಂತೆ ಉಂಟು ತಾನೆ. ಇಷ್ಟು ಚಿಂತೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅರ್ಥ ಆಯ್ತಾ. 7.5 ಅಂದರೆ ಹಾಗೇನೆ. ಬಟ್ ಒಳ್ಳೇದಾಗುತ್ತೆ ನಿಮಗೆ, ವೇಟ್ ಆ್ಯಂಡ್ ಸಿ, ಸ್ವಲ್ಪ ಸಮಯ ವೆಯ್ಟ್ ಮಾಡಿ. ಆದರೂ ಕೂಡ ನಿಮಗೆ ನೆಕ್ಸ್ಟ್ ಗುರುಬಲ ಬರುವುದರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಗುರು ಪಂಚಮಕ್ಕೆ ಬರ್ತಾನೆ, ಚಂದ್ರನಿಂದ 5ನೇ ಮನೆಗೆ, ಮತ್ತೆ ಲಗ್ನ ಇದ್ರೆ ನಿಮಗೆ ಲಗ್ನದಿಂದ 5ನೇ ಮನೆಗೆ ಬರ್ತಾನೆ, ಚಂದ್ರನಿಂದ ಕೂಡ 5ನೇ ಮನೆಗೆ ಬರ್ತಾನೆ. ಲಗ್ನಕ್ಕೆ ಆತ ಏನು ಮಾಡ್ತಾನೆ, ರಾಶಿಯನ್ನು ತನ್ನ ಭಾಗ್ಯ ದೃಷ್ಟಿಯಿಂದ ನೋಡ್ತಾನೆ. ಇದರ ಮುಖಾಂತರ ನಿಮಗೆ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಆತ ನಿಮ್ಮನ್ನು ಸಾಲ್ವ್ ಮಾಡಿಬಿಡ್ತಾರೆ. ಈಗ ಮೆಂಟಲ್ ಟಾರ್ಚರ್ ಜಾಸ್ತಿ ಆಗುತ್ತೆ, ಯಾಕೆ ಗೊತ್ತಾ, ಯಾಕಂದರೆ ಚಂದ್ರ ಕೂಡ 8ನೇ ಮನೆಯಲ್ಲಿದ್ದಾನೆ. ಓಕೆನಾ, ಪ್ರಶ್ನಾಕಾಲದಲ್ಲಿ, ಅಂದರೆ ಈ ಒಂದು ನಾನು ಗೋಚಾರದ ಗ್ರಹಗಳ ಬಗ್ಗೆ ಹೇಳುವಾಗ ಚಂದ್ರ 8ನೇ ಮನೆ ತುಂಬಾ ಫ್ಲಕ್ಚುಯೇಷನ್ ಆಗುತ್ತೆ. ಯಾಕಂದರೆ ನಿಮ್ಮ ಪಾರ್ಟ್ನರ್ ಯಾರು, ಅವರೇ ಕೈ ಕೊಟ್ಟು ಬಿಡ್ತಾರೆ. ಅಂದರೆ ನಿಮ್ಮ ಜೊತೆ ಇರುವವರು ಅಥವಾ ನಿಮ್ಮನ್ನು ಮದುವೆ ಮಾಡ್ಕೊಂಡವ್ರು ಅವರೇ ಕೈ ಕೊಟ್ಟು ಬಿಡ್ತಾರೆ. ಅವರೇ ಎಲ್ಲೊಂದು ಕೈ ಮೆಂಟಲ್ ಟಾರ್ಚರ್ ಆಗಿ ನಿಮ್ಮಿಂದ ದೂರ ಹೋಗ್ತಾರೆ. ಇದೆಂತ ಕಿರಿಕಿರಿ ಮಾರ್ರೆ, ಯಾವಾಗ ನೋಡಿದ್ರೆ ಭೂಮಿ ವಿಚಾರ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ನನ್ನಿಂದ ಆಗಲ್ಲ ಅಂತ ಮೇ ಬಿ ನಿಮ್ಮಿಂದ ದೂರ ಹೋಗ್ಬೋದು, ಅಥವಾ ಅವರು ಮೌನವಾಗಿಬಿಡ್ತಾರೆ, ನಿಮ್ಮ ಹತ್ರ ಅಷ್ಟು ಕಾಂಟ್ಯಾಕ್ಟಿಗೆ ಬರಲ್ಲ, ಅವರು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸರ್ ಇದರಲ್ಲೆಲ್ಲ ಸಮಸ್ಯೆ ಹೇಗೆ, ನಿವಾರಣೆ ಮಾಡೋದು ಹೇಗೆ, ಚಿಂತೆ ಮಾಡಬೇಡಿ, 1 ತಿಂಗಳು ತಡ್ಕೊಳ್ಳಿ. 1 ತಿಂಗಳು ತಡ್ಕೊಂಡ್ರೆ ಆಟೋಮೆಟಿಕ್ಲಿ ನಿಮಗೆ ಪರಿಹಾರ ಕಂಡು ಬರುತ್ತೆ. ಚಿಂತೆ ಮಾಡೋದು ಅಗತ್ಯ ಅನ್ನೋದು ಖಂಡಿತ ಇಲ್ಲ ಅಲ್ವಾ. ಆದರೂ ಕೂಡ ನಿಮಗೆ ಬೇಕು ಅಂದಾಗ ಪರಿಹಾರ ನೀವೇನು ಮಾಡಬೇಕು, ಹೆಸರು ಕಾಳು ಮತ್ತೆ ತೊಗರಿಬೇಳೆ, 1 ಮುಷ್ಟಿ ಹೆಸರು ಕಾಳನ್ನು ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ಹೊರಗೆ ಹಾಕಿ, ಮತ್ತೆ ತೊಗರಿಬೇಳೆಯಿಂದ 1 ಮುಷ್ಟಿ ತೊಗರಿಬೇಳೆ ಇಟ್ಕೊಂಡು ಇಡೀ ದೇಹಕ್ಕೆ 7 ಸುತ್ತು ನಿವಾಳಿಸಿ ಹೊರಗೆ ಹಾಕಿ. ಇದರ ಮುಖಾಂತರ ಮೀನರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿಬಿಡ್ತೀರಾ. ಚಿಂತೆ ಮಾಡುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಅಂತೂ ಖಂಡಿತ ಇಲ್ಲ ಸರ್. ಓಕೆ, ಈಗ ಏನು ಮಾಡೋಣ, ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಭಾಗವಹಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ, ಗುಡ್ ನೈಟ್, ಬಾಯ್. ಓಕೆನಾ. ಓಂ ಕ್ಲೀಂ ಕೃಷ್ಣಾಯ ನಮಃ. ಸಿರಿ ಆರಾಧ್ಯ ಆಸ್ಟ್ರೋ ಪ್ರೆಸೆಂಟ್ಸ್. ಜಾತಕ ನೋಡಿ ಪ್ರೆಡಿಕ್ಷನ್ ಹೇಳೋದು ಕಷ್ಟ ಆಗ್ತಿದ್ಯಾ? ಪ್ರೆಡಿಕ್ಷನ್, ದಶಾಭುಕ್ತಿ, ಪಂಚಾಂಗ ರಹಸ್ಯ, ಬ್ಲಾಂಕ್ ಚಾರ್ಟ್ ಮತ್ತು ಸರಳ ಪರಿಹಾರಗಳ ಸಂಪೂರ್ಣ ಕಲಿಕೆ. ಜ್ಯೋತಿಷ್ಯ ಆಸಕ್ತರಿಗೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಫಲದೀಪಿಕಾ ಹಾಗೂ ಭಾವಾರ್ಥ ರತ್ನಾಕರ ಇವುಗಳ ಸಾರದಿಂದ ಭವಿಷ್ಯ ನುಡಿಯುವ ಕಲೆ. ಏಪ್ರಿಲ್ 27ರಿಂದ 46 ದಿನಗಳ ಆನ್ಲೈನ್ ಕ್ಲಾಸ್. ಝೂಮ್ನಲ್ಲಿ ಸಂಜೆ 8:30 ರಿಂದ 9:30 PM. ಬೇಸಿಕ್ ಟು ಅಡ್ವಾನ್ಸ್ ಲರ್ನಿಂಗ್. ಲಿಮಿಟೆಡ್ ಸೀಟ್ಸ್. ಈಗಲೇ ಕರೆ ಮಾಡಿ 9731263527 ಅಥವಾ 7619372561. ಇಂದೇ ನಿಮ್ಮ ಫ್ಯೂಚರ್ ಬದಲಿಸಿ. ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಧನ್ಯವಾದಗಳು.